ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಆಧ್ಯಾತ್ಮಿಕ ವಿಚಾರ ಚರ್ಚೆಯಲ್ಲಿ ಯೋಗಿಯ ಆತ್ಮಕಥೆ ಅಂತ ಹೇಳಿ ಶ್ರೀ ಶ್ರೀ ಪರಮಹಂಸ ಯೋಗಾನಂದವರಿಂದ ರಚಿತವಾದಂತಹ ಒಂದು ಅದ್ಭುತ ಕೃತಿ ಇದು. ಭಾರತದ ಯೋಗಿ ಹೇಗೆ ವಿದೇಶದಲ್ಲೆಲ್ಲ ಪ್ರಚಾರ ಕಾರ್ಯವನ್ನ ಮಾಡುತ್ತಾ ಭಾರತದ ಕೀರ್ತಿ ಪತಾಕೆಯನ್ನ ವಿವೇಕಾನಂದರಂತೆಯೇ ಹಾರಿಸಿದಂತಹ ಮಹಾನ್ ಯೋಗಿಯ ಕಥೆಯನ್ನ ಕೇಳ್ತಕ್ಕಂತಹ ಒಂದು ಅದೃಷ್ಟ ನಮ್ಮೆಲ್ಲರ ಪಾಲಿಗಾಗಿದೆ. ಅದರಿಂದ ನಿಮ್ಮೆಲ್ಲರನ್ನು ಇಂಥ ಒಂದು ಅದ್ಭುತ ಆಧ್ಯಾತ್ಮಿಕ ಚರ್ಚೆಗೆ ನಾನು ಸ್ವಾಗತಿಸ್ತೀನಿ. ಈ ಕೃತಿಯ ಪ್ರಾರಂಭದಲ್ಲಿ ಯೋಗಿ ತಪಸ್ವಿಗಳಿಗಿಂತಲೂ ಅಧಿಕ, ಜ್ಞಾನಿಗಳಿಗಿಂತಲೂ ಅಧಿಕ, ಕರ್ಮಿಗಳಿಗಿಂತಲೂ ಅಧಿಕ ಎಂದು ನನ್ನ ಅಭಿಪ್ರಾಯ. ಆದ್ದರಿಂದ ಓ ಅರ್ಜುನ, ನೀ ಯೋಗಿಯಾಗು ಅಂತ ಹೇಳಿ ಭಗವದ್ಗೀತೆಯ ಒಂದು ಘೋಷವಾಕ್ಯದ ಮೂಲಕ ಈ ಕೃತಿಯ ಒಂದು ಪ್ರಾರಂಭವನ್ನ ಅವರು ಮಾಡ್ತಾರೆ. ಆನಂತರ ಈ ಕೃತಿಯ ಒಂದು ಸಂಗ್ರಹ ಕಾರ್ಯವನ್ನ WI ಇವಾನ್ಸ್ ಅಂತ ಹೇಳಿ ಮಿಲರೇಪ ಹಾಗೂ ಅದ್ಭುತ ಟಿಬೇಟಿಯನ್ ಗ್ರಂಥಗಳ ರಚನಾಕಾರರಾದಂತವರು ಈ ಒಂದು ಸಂಗ್ರಹ ಕಾರ್ಯದಲ್ಲಿ ಕೈಯನ್ನ ಜೋಡಿಸ್ತಾರೆ. ಈ ಕೃತಿ 49 ಅಧ್ಯಾಯಗಳಿಂದ ಕೂಡಿದ್ದು ಇಡೀ ಬಾಲ್ಯದಿಂದ ಕೊನೆಯ ಘಟ್ಟದವರೆಗೂ ಕೂಡ ತಮ್ಮ ಬದುಕನ್ನ ಪರಿಚಯವನ್ನ ಮಾಡ್ಕೊಡ್ತಾ ಹೋಗ್ತಾರೆ. ಇಲ್ಲಿ ಯಾವುದೋ ಪ್ರಾಚೀನ ಕಾಲದ ಒಬ್ಬ ಸಂತ ನಮಗೆ ಗೊತ್ತಿಲ್ಲದ ಕಥೆ ಅನ್ಸದ್ಕಿಂತ ರವೀಂದ್ರನಾಥ್ ಠಾಗೋರ್, ಸುಭಾಷ್ ಚಂದ್ರ ಬೋಸ್ ಇಂಥ ನಮ್ಮ ಕಾಲ ನಾವು ನೋಡಿದಂತ ಕೇಳಿದಂತಹ ಮಹಾನ್ ವ್ಯಕ್ತಿಗಳ ಪರಿಚಯ ಕೂಡ ಇಲ್ಲಿ ಆಗ್ತಾ ಹೋಗುತ್ತೆ. ಇಡೀ ಜಗತ್ತಿನಲ್ಲೇ ಈ ಕೃತಿಯ ಕುರಿತು ಜಯಘೋಷವನ್ನ ಹಾಡ್ತಾರೆ. ಅದರಲ್ಲಿ ಹೇಳ್ತಾರೆ, ಪ್ರತಿ ವರ್ಷ ಕೂಡ ಸಾವಿರಾರು ಪುಸ್ತಕಗಳು ಪ್ರಕಾಶನಗೊಳ್ಳುತ್ತೆ. ಅಂಥದ್ರಲ್ಲಿ ಕೆಲವು ಮನರಂಜನೆಗೊಳಿಸ್ತವೆ, ಕೆಲವು ಬೋಧಿಸ್ತವೆ, ಕೆಲವು ಜ್ಞಾನ ಪ್ರದಾಯಕ ಆಗಿರ್ತವೆ. ಆ ಮೂರನ್ನು ಒಟ್ಟಿಗೆ ನೀಡ್ತಕ್ಕಂತಹ ಪುಸ್ತಕ ಇದು ಅಂತ ಹೇಳಿ ಅವರು ಹೇಳ್ತಾರೆ. ಮನಸ್ಸು ಮತ್ತು ಚೈತನ್ಯದ ಕಿಟಕಿಗಳನ್ನು ತೆರೆಯುವಂತಹ ಒಂದು ಗ್ರಂಥ ಅಂತ ಇಂಡಿಯನ್ ಜರ್ನಲ್ ಅಲ್ಲಿ ಆ ಕಾಲದಲ್ಲಿ ಅದನ್ನ ಬರೀತಾರೆ. ಒಂದು ಅಪೂರ್ವ ಮಾಹಿತಿ ಅಂತ ಹೇಳ್ತಾರೆ. ಹಾಗೇನೆ ಆತ್ಮಕಥೆ ಒಂದು ಆಧ್ಯಾತ್ಮಿಕ ಕ್ರಾಂತಿಕಾರಕ ಶಕ್ತಿಯಿಂದೊಡಗೂಡಿದೆ ಎಂದು ನಾವು ನಂಬಿಕೆಯನ್ನ ಇಡಬೇಕು. ಈ ಆತ್ಮಕಥೆ ಅದರ ಅತ್ಯುತ್ಕೃಷ್ಟತೆಯಲ್ಲಿದೆ, ಕುತೂಹಲವಿಷ್ಟವಾಗಿದೆ, ಯಾವುದಾದರೂ ಒಂದು ಅದ್ಭುತವಾದ ಕಾದಂಬರಿ ಅಷ್ಟೇ ಮನೋಹರವಾಗಿದೆ ಅಂತ ಹೇಳಿ ನ್ಯೂಸ್ ಸೆಂಟಿನಲ್ ಇಂಡಿಯನ್ USA ಈ ಕೃತಿಯ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಕೃತಿ ಹೇಗಿದೆ ಅಂದ್ರೆ ಸುಲಭವಾದ ಓದಬಹುದಾದ ಒಂದು ಶೈಲಿನಲ್ಲಿದೆ. ಯೋಗಾನಂದರು ಯೋಗಕ್ಕೆ ಒಪ್ಪಿಗೆಯಾಗ್ತಕ್ಕಂತಹ ಒಂದು ವ್ಯಾವಹಾರಿಕ ಸಂಗತಿಯನ್ನ ಇಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ. ತನಗೆ ಯಾರು ಹೀಯಾಳಿಸಿದಕ್ಕೆ ಬಂದ್ರ ಅವರು ಈ ಪುಸ್ತಕವನ್ನ ಪ್ರಚಾರ ಮಾಡಕ್ಕೆ ಬಂದಿದ್ದನ್ನು ಕೂಡ ನಾವು ಇದರಲ್ಲಿ ಈ ಪುಸ್ತಕದ ಬಗ್ಗೆ ಮಹತ್ವದಲ್ಲಿ ನಾವು ತಿಳಿತಾ ಹೋಗ್ತೀವಿ. ಈ ಶತಮಾನದ ಅತ್ಯಂತ ಆಳವೂ ಅತಿ ಮುಖ್ಯವೂ ಆದ ಸಂದೇಶಗಳಲ್ಲಿ ಒಂದು ಇದಾಗಿದೆ ಅನ್ನೋದನ್ನ ಹೇಳ್ತಾ, ಯಾರ ಸ್ಫೂರ್ತಿಯು ಪ್ರಪಂಚದ ಎಲ್ಲ ಮೂಲೆಗಳಲ್ಲಿಯೂ ಪೂಜ್ಯ ಭಾವನೆಯಿಂದ ಸ್ವೀಕರಿಸಲ್ಪಟ್ಟಿದೆಯೋ ಆ ಮಹಾನುಭಾವರೇ ಪರಮಹಂಸ ಯೋಗಾನಂದರು ಅಂತ ಇದರ ಮಹತ್ವ ನಮ್ಗೆ ಇಲ್ಲಿ ತಿಳಿತಾ ಹೋಗುತ್ತೆ. ಈ ಕೃತಿಯನ್ನ ಮಹಾಬಾಬಾ ಅವತಾರ್ ಬಾಬಾಜಿ ಅವರ ಶಿಷ್ಯರಾದಂತ ಲಾಹಿರಿ ಮಹಾಶಯರ ಶಿಷ್ಯರಾದಂತ ಯುಕ್ತೇಶ್ವರ ಶಿಷ್ಯರಾದಂತ ಪರಮಹಂಸ ಯೋಗಾನಂದರು. ಹೀಗೆ ಅವರೆಲ್ಲರ ಆಸೆಯ ಫಲವಾಗಿ ಈ ಕೃತಿ ರಚನೆಯಾಗುತ್ತೆ. ಹಾಗೆ ಈ ಕೃತಿನಲ್ಲಿ ನಮ್ಗೆ ಮುಕುಂದ್ ಲಾಲ್ ಘೋಷ್ ಅಂತ ಹೆಸರು ಬರುತ್ತೆ. ಶರಣುಗಳೇ, ನಾನು ಇದನ್ನ ಹಾಗಾಗಿ ಹೆಚ್ಚು ಯೋಗಾನಂದರು ಅಂತಲೇ ಹೇಳ್ತೀನಿ, ಏಕೆಂದ್ರೆ ಯೋಗಾನಂದರು ನಮಗೆ ಹೆಚ್ಚು ಪರಿಚಯ ಆಗಿದ್ದಾರೆ. ಅದರಿಂದ ಇವರು 22ನೇ ವಯಸ್ಸಿನಲ್ಲಿ 1917ರಲ್ಲಿ ಅವರು ಸನ್ಯಾಸವನ್ನ ಸ್ವೀಕರಿಸ್ತಾರೆ. ಆಗ ಅವರ ಹೆಸರು ಯೋಗಾನಂದ ಅಂತ ಬದಲಾಗುತ್ತೆ. ಬಾಲ್ಯದಲ್ಲಿ ಇವರ ಅಪ್ಪ ಅಮ್ಮ ಇವರಿಗೆ ಮುಕುಂದ್ ಲಾಲ್ ಘೋಷ್ ಅಂತ ಹೆಸರನ್ನ ಇಟ್ಟಿರ್ತಾರೆ. ಆ 10 ವರ್ಷಗಳ ನಂತರ 1925ರಲ್ಲಿ ಅವರಿಗೆ ತಮ್ಮ ಗುರುಗಳಿಂದ ಪರಮಹಂಸ ಎಂಬ ಧಾರ್ಮಿಕ ಉಪಾಧಿ ಇವರಿಗೆ ದೊರೆಯುತ್ತೆ. ಆಗ ಇವರು ಯೋಗಾನಂದ ಪರಮಹಂಸರಾಗ್ತಾರೆ. ಅದರಿಂದ ನಾನು ಪದೇ ಯೋಗಾನಂದರಂತಲೇ ಇಲ್ಲಿ ಹೆಚ್ಚು ಅವರ ಹೆಸರನ್ನ ಬಳಸ್ತಾ ಹೋಗ್ತೀನಿ. ಈ ಯೋಗಾನಂದರು ಒಂದು ಎಂತ ವಿಶಿಷ್ಟವಾದಂತಹ ಸಾಧನೆಯನ್ನ ಮಾಡ್ತಾರೆ ಅಂದ್ರೆ 30 ವರ್ಷಕ್ಕೂ ಹೆಚ್ಚು ಕಾಲ ಅವರು ಪಾಶ್ಚಾತ್ಯ ದೇಶದಲ್ಲಿ ಇರ್ತಾರೆ. ಅಷ್ಟು ದೀರ್ಘಕಾಲ ಭಾರತದ ಹೊರಗೆ ನೆಲೆ ನಿಂತ ಯೋಗಿಗಳಲ್ಲಿ ಯೋಗಾನಂದರೇ ಮೊದಲಿಗರು. ಇವರು ಕಲ್ಕತ್ತಾ ವಿಶ್ವವಿದ್ಯಾಲಯದಿಂದ ಪದವೀಧರರು ಆಗಿದ್ದಂತ ವೈಜ್ಞಾನಿಕ ವಿಚಾರಧಾರೆಯನ್ನು ಕೂಡ ಚೆನ್ನಾಗಿ ಬಲ್ಲವರಾಗಿದ್ರು. ಕೇವಲ ಧ್ಯಾನ ಅಂದರೆ ಅದೊಂದು ಮೂಢನಂಬಿಕೆ ಒಂದು
ಮತ್ತೆ ಚುಕ್ಕೆಯನ್ನ ಅಳಿಸಿ ವೈಜ್ಞಾನಿಕತೆ ಇದನ್ನ ಇವರು ಸಾರ್ತಾರೆ. ಇವರು ಇನ್ನೊಂದು ವಿಶೇಷ ಅಂದ್ರೆ 1952 ಮಾರ್ಚ್ 7ರಲ್ಲಿ ಇವ್ರು ದೇಹತ್ಯಾಗವನ್ನ ಮಾಡ್ತಾರೆ. ಆಗ ಭಾರತದ ರಾಯಭಾರಿ ವಿನಯ್ ರಂಜನ್ ಸೇನ್ ಹೀಗೆ ಹೇಳ್ತಾರೆ ಅವ್ರ ಬಗ್ಗೆ: ಪರಮಹಂಸ ಯೋಗಾನಂದರಂತ ವ್ಯಕ್ತಿಯೊಬ್ಬ ಇಂದು ವಿಶ್ವಸಂಸ್ಥೆಯಲ್ಲಿ ಇದ್ದಿದ್ರೆ ಪ್ರಪಂಚ ಈಗಿರುವುದಕ್ಕಿಂತ ಹೆಚ್ಚು ಯೋಗ್ಯ ಸ್ಥಳ ಅನ್ನಿಸ್ತಾ ಇತ್ತು. ಭಾರತೀಯ ಮತ್ತು ಅಮೆರಿಕದ ಜನಾಂಗಗಳನ್ನು ಒಂದುಗೂಡಿಸುವ ಕೆಲಸದಲ್ಲಿ ಇವರಿಗಿಂತ ಹೆಚ್ಚು ದುಡಿದವರನ್ನ ನಾನು ಹಾಗೂ ಹೆಚ್ಚು ತ್ಯಾಗ ಮಾಡಿದವರನ್ನ ನಾನ್ ಕಾಣೆ ಅಂತ ಹೇಳ್ತಾರೆ. ಬದುಕಿದ್ದಾಗ ದೊಡ್ಡ ಯೋಗಿ ಎನಿಸಿದ್ದ ಯೋಗಾನಂದರು ತಮ್ಮ ಮರಣದಲ್ಲಿಯೂ ಕೂಡ ಯೋಗಿಯಾಗಿರ್ತಾರೆ. ಇವ್ರ ಗತಿಸಿ ಕೆಲವು ದಿನ ಕಳೆದ ಮೇಲ್ ಕೂಡ ಅವರ ಮುಖ ನಿರ್ವಿಕಾರವಾದ ದಿವ್ಯ ಪ್ರಭೆಯಿಂದ ಬೆಳಗ್ತಾ ಇದ್ದಿದ್ದನ್ನ ಒಂದು ಅದ್ಭುತವಾಗಿ ವರ್ಣಿಸ್ತಾರೆ. ಆ ಶವ ನಿಕ್ಷೇಪದ ಮಂದಿರದ ನಿರ್ದೇಶಕರಾದಂತಹ ಹ್ಯಾರಿ ರೋ ಅವ್ರು ಹೇಳ್ತಾರೆ ಒಂದು ಸಾಕ್ಷಿಯಾಗಿ, ಇದು ಅವರು ಮಾರ್ಚ್ 7ರಂದು ದಿವಂಗತರಾದಾಗ ಮಾರ್ಚ್ 27ರಂದು ಶವ ಪೆಟ್ಟಿಗೆಗೆ ಕಂಚಿನ ಮುಚ್ಚಳವನ್ನ ಜೋಡಿಸೋದಕ್ಕೆ ಮೊದಲು ಯೋಗಾನಂದರ ಭೌತ ಸ್ವರೂಪ 7ನೇ ತಾರೀಕು ಹೇಗಿತ್ತೋ ಅಂದು ರಾತ್ರಿ ಅವ್ರು ಸತ್ತಾಗ ಹೇಗ್ ಕಾಣ್ತಾ ಇದ್ರೋ ಹಾಗೆ 27ರಂದು ಯಾವುದೇ ಕೊಳೆತಕ್ಕೆ ಸಿಕ್ಕಿ ಸೂರೆಯಾಗದೆ ಅಷ್ಟೇ ಹೊಸ ಕಳೆಯಿಂದ ಕಾಣ್ತಾ ಇದ್ರು. ಈ ಸಂಗತಿ ನಿಜವಾಗ್ಲೂ ನಮ್ಮೆಲ್ಲರ ಅನುಭವದಲ್ಲಿ ಆತ್ಮಪೂರ್ವಕವಾದದ್ದು. ಅವ್ರು ಸಮಾಧಿ ಹೊಂದೋದಕ್ಕೆ ಕೆಲವು ವರ್ಷಗಳ ಮೊದಲೇ 1946ರಲ್ಲಿ ಆತ್ಮಕಥೆಯನ್ನ ರಚಿಸ್ತಾರೆ. 16ಕ್ಕೂ ಹೆಚ್ಚು ಭಾಷೆಗಳಿಗೆ ಇದು ಅನುವಾದ ಆಗಿದೆ. 100ಕ್ಕೂ ಹೆಚ್ಚು ವಿಶ್ವವಿದ್ಯಾನಿಲಯಗಳಲ್ಲಿ ಅನೇಕ ವಿಷಯಗಳಿಗೆ ಸಂಬಂಧಿಸಿದಂತೆ ನೇರವಾಗಿ ಇರ್ಬೋದು, ಪರೋಕ್ಷವಾಗಿ ಇರ್ಬೋದು, ಪಠ್ಯ ಅಂತ ಇದನ್ನ ಪರಿಗಣಿಸಲ್ಪಟ್ಟಿದ್ದಾರೆ. ಇತರೆ ಬೇರೆ ದೇಶಗಳಲ್ಲೂ ಕೂಡ ತನ್ನ ಬಾಳಿನ ಬಗ್ಗೆ ವಿವರವಾದ ಕಥನವನ್ನ ಭಾರತದ ದೈವ ಸಾಕ್ಷಾತ್ಕಾರ ಪಡೆದಂತಹ ಹಲವು ಗುರುಗಳೊಡನೆ ತನಗಿದ್ದಂತ ಸಂಬಂಧವನ್ನ ಮಹಾನ್ ಎಂದು ಯೋಗಿ ಬರ್ದಿರೋದು ಇದೇ ಮೊದಲಾಗಿದೆ. ಯೋಗಾನಂದರು ಮರೆಯಲಾಗದ ಪ್ರಾಮಾಣಿಕತೆಯಿಂದಲೂ ಚುರುಕಾದ ಸರಸೋಕ್ತಿಯಿಂದಲೂ ಕೂಡ ದಿವ್ಯ ಸ್ಫೂರ್ಣೆಯಿಂದಲೂ ಬರೀತಾರೆ ಅಂತ ಶಂಕರಾಚಾರ್ಯರೇ ಇವರ ಬಗ್ಗೆ ಹೇಳ್ತಾರೆ. ಹಾಗೇನೆ ಪುಸ್ತಕ ಆಧ್ಯಾತ್ಮಿಕ ಕ್ರಾಂತಿ ಉಂಟು ಮಾಡ್ತಕ್ಕಂಥ ಸಾಮರ್ಥ್ಯ ಉಳ್ಳದಾಗಿದೆ. ಅದನ್ನ ನಾವು ಹೀಗೆ ಪರಿಗಣಿಸ್ಬೇಕು ಅಂತ ಜರ್ಮನಿ ಒಂದು ಪತ್ರಿಕೆನಲ್ಲಿ ಇದ್ರ ಬಗ್ಗೆ ಬರೀತಾರೆ. ಹಾಗೆ ಯೋಗದ ಬಗ್ಗೆ ಇಲ್ಲಿ ಪ್ರತಿಪಾದಿತ ಆಗಿರೋ ಹಾಗೆ ಇಂಗ್ಲಿಷ್ ನಲ್ಲಾಗ್ಲಿ ಇತರ ಯಾವುದೇ ಐರೋಪ್ಯ ಭಾಷೆನಲ್ಲಾಗಲಿ ಹಿಂದೆ ಎಂದೂ ಇದ್ದದ್ದಿಲ್ಲ ಅಂತ ಕೊಲಂಬಿಯಾ ವಿಶ್ವವಿದ್ಯಾನಿಲಯ ಪ್ರಕಟಣೆಯಲ್ಲಿ ಬರ್ತದೆ. ಮತ್ತೆ ಮುಂದೆ ಹೇಳ್ತಾರೆ, ಎಲ್ಲಿ ವಿಜ್ಞಾನ ನಿಲ್ಲುತ್ತದೆಯೋ ಅಲ್ಲಿಂದ ಆಧ್ಯಾತ್ಮ ತೊಡಗುತ್ತದೆ. ಈ ಪ್ರಸ್ತುತ ಕಲಿಯುಗದಲ್ಲಿ ನಾವಿದೀವಿ, ತಂತ್ರಜ್ಞಾನದ ಯುಗದಲ್ಲಿ ಅಂಗೈಯಲ್ಲೇ ನಾವು ಪ್ರಪಂಚವನ್ನು ನೋಡ್ತಿದೀವಿ. ಆದ್ರೂ ಆಧ್ಯಾತ್ಮದ ಕಡೆಗೆ ಧ್ಯಾನ ಹೇಗೆ ಪ್ರಚಾರ ಆಗ್ತಿದೆ ಅನ್ನೋದಕ್ಕೆ ಈ ಹೇಳಿಕೆ ಸಾಕ್ಷಿಯಾಗಿದೆ. ಇದೊಂದು ಹೃದಯದ ಶಾಸನ ಶಿಲೆ. ಆದ್ರೆ ಇತ್ತೀಚಿನ ಯೋಗಿಗಳನ್ನ ನೋಡಿ, ಬರೀ ಬೀದಿ ಬದಿಯ ಜಾದುಗಾರರಾಗಿರಂತರನ್ನ ನೋಡಿ ಇಂಥವರಿಗೆ ಬೆಲೆ ಬರೋದು ಕಷ್ಟ ಅಂತ ಹೇಳುತ್ತೆ. ಆದ್ರೆ ಅನುಭವಗಳು ಸತ್ಯನೇ ಆಗಿರುತ್ತೆ. ಅಂತಹ ಮಹಾನ್ ಯೋಗಿ ಪರಮಹಂಸರು ಅವರ ಬಾಲ್ಯ ಹೇಗಿತ್ತು ಅಂತ ನಾವು ನೋಡ್ತಾ ಹೋದ್ರೆ, ಅವರು ಬಾಲ್ಯದಲ್ಲೇ ಇವರಿಗೆ ಪೂರ್ವಜನ್ಮದ ಅನೇಕ ಸಂಗತಿಗಳು ಪುನಃ ಅವರ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ. ಬಾಲ್ಯದಿಂದಲೇ ಇವರು ಆಧ್ಯಾತ್ಮಿಕತೆಗೆ ಮನಸ್ಸನ್ನ ಮಾಡಿರ್ತಾರೆ. ಅಲ್ಲಿ ಗುರುಗಳ ಗುರುವನ್ನ ಅರಸ್ತಾ ಅವರು ತುಂಬಾ ದಿನ ಮುಂದೆ ಹೋಗ್ತಾರೆ. ಆ ಗುರು ಅಂದ್ರೆ ಅವ್ರು ಹೇಳ್ತಾರೆ, ಕತ್ತಲೆಯನ್ನ ಹೋಗಲಾಡಿಸುವವನು ಅಂದ್ರೆ ಗುರು. ಇಲ್ಲಿ ಗು ಅಂದ್ರೆ ಕತ್ತಲೆ, ರು ಎಂದರೆ ಹೋಗಲಾಡಿಸುವವನು ಅಂತ. ಹಾಗೇನೆ ಯೋಗದ ಬಗ್ಗೆ ಕೂಡ ಹೇಳ್ತಾರೆ. ಯೋಗ ಅಂದ್ರೆ ಒಂದುಗೂಡಿಕೆ. ಏನನ್ನ ಒಂದುಗೂಡಿಸೋದು? ಭಗವಂತನ ಧ್ಯಾನದ ಬಗ್ಗೆ, ಅಂದ್ರೆ ದೇಹ ಮತ್ತು ಮನಸ್ಸನ್ನ ಆತ್ಮವನ್ನು ಒಂದುಗೂಡಿಸ್ತದಂಥದ್ದು ಆಗಿದೆ. ಇಲ್ಲಿ ಯೋಗಾನಂದರು ಹಿಮಾಲಯ ಪರ್ವತಗಳ ಪತ್ತಲಿನಲ್ಲಿ ಇರ್ತಕ್ಕಂಥ ಭಾರತದ ಈಶಾನ್ಯ ಭಾಗದಲ್ಲಿರುವ ಗೋರಖ್ಪುರದಲ್ಲಿ ಅವರು 1893 ಜನವರಿ 5ರಂದು ಜನಿಸ್ತಾರೆ. ಇವರು ತನ್ನ ಬಾಲ್ಯವನ್ನ ನಿರೂಪಣೆಯ ಮುಖಾಂತರ ಹೇಳ್ತಾ ಹೋಗ್ತಾರೆ. ಅವ್ರಿಗೆ 8 ಮಂದಿ, ತಂದೆಗೆ 8 ಮಂದಿ ಮಕ್ಳಿರ್ತಾರೆ. 4 ಜನ ಗಂಡು ಮಕ್ಕಳು, 4 ಜನ ಹೆಣ್ಮಕ್ಳಿದ್ದಾಗ ಒಟ್ಟಾರೆ ಮಕ್ಕಳಲ್ಲಿ ಇವರು 4ನೇಯವರು. ಗಂಡು ಮಕ್ಕಳ ಲೆಕ್ಕದಲ್ಲಿ ಹೋದಾಗ 2ನೇಯವರಾಗಿ ಇವ್ರು ಇರ್ತಾರೆ. ಇವರ ತಂದೆ ತಾಯಿ ಕ್ಷತ್ರಿಯ ಜಾತಿಯ ಬಂಗಾಳಿಗಳು. ಇಬ್ಬರು ಕೂಡ ಅಂತಹ ಸಜ್ಜನ ಮಹಾನ್ ವ್ಯಕ್ತಿಗಳೇ. ಇಂಥ ಮಹಾನ್ ವ್ಯಕ್ತಿಗಳ ಉದರದಲ್ಲೇ ಇಂಥ ಮಹಾನ್ ಚೇತನ ಹುಟ್ಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವರ ಅಪ್ಪ ಅಮ್ಮನ ಬದುಕು ಕೂಡ ಎಂತಹ ಒಂದು ಅದ್ಭುತವಾಗಿರುತ್ತೆ ಅಂದ್ರೆ, ತಂದೆ
ಭಗವತಿ ಚರಣ್ ಘೋಷ್ ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ತಾಯಿ ಜ್ಞಾನ ಪ್ರಭಾ ಘೋಷ್ ಅಂತ. ಇಬ್ರು ಕೂಡ ದಯಾಮಯಿಗಳು, ಗಂಭೀರ ಸ್ವರೂಪದವರು. ತಂದೆ ಕೆಲವೊಮ್ಮೆ ಮಕ್ಕಳಿಗೆ ಬುದ್ಧಿಯನ್ನ ಹೇಳಲಿಕ್ಕಾಗಿ ಕೆಲವೊಂದು ಸಂದರ್ಭದಲ್ಲಿ ಕಠೋರ ಸ್ವಭಾವದರಾಗಿ ಕಾಣಿಸ್ತಾರೆ. ತಾಯಿನವರು ಹೃದಯವಂತಿಕೆಯ ರಾಣಿ ಅಂತಲೇ ಹೇಳ್ತಾರೆ. ಅವರು ಬದುಕಿನಲ್ಲಿ ಏನನ್ನ ಕಲ್ಸಿದ್ರು ಕೂಡ ನನಗೆ ಪ್ರೀತಿಯಿಂದಲೇ ಕಲ್ಸಿದ್ರು ಅಂತ ಹೇಳ್ತಾ, ಹೇಗೆ ಧರ್ಮ ಗ್ರಂಥಗಳ ಬಗ್ಗೆ ಇರ್ಬೋದು, ಅನೇಕ ವಿಚಾರಗಳನ್ನ ನಮಗೆ ಬಾಲ್ಯದಲ್ಲಿ ಅವರು ಪರಿಚಯ ಮಾಡ್ಕೊಡ್ತಾ ಹೋದ್ರು. ಅವರು ನೇರವಾಗಿ ಇವ್ರಿಗೆ ಶಿಕ್ಷೆ, ಒಳ್ಳೆಯ ಗುಣಗಳನ್ನ ಪ್ರಶಂಸದ್ಕಿಂತ ಕಥೆಗಳನ್ನ ಹೇಳ್ತಾ ಇದ್ರು. ರಾಮಾಯಣ, ಮಹಾಭಾರತ, ಪುರಾಣದ ಇತರ ಕಥೆಗಳನ್ನ ಅವ್ರು ಹೇಳ್ತಾ ಇದ್ರು. ಆ ಕಥೆಯ ಸಂದರ್ಭದಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಬಂತು ಅಂದ್ರೆ ಇವ್ರು ಅರ್ಥ ಮಾಡ್ಕೋಬೇಕಿತ್ತು. ರಾಮಾಯಣದಲ್ಲಿ ರಾಮ ಒಂದು ಹೆಣ್ಣನ್ನ ಸ್ತ್ರೀಯನ್ನ ಮೋಹಿಸಿದಾಗ ಬಂದಂತಹ ಪರಿಣಾಮ ಏನು, ಮಹಾಭಾರತದಲ್ಲಿ ದುರ್ಯೋಧನ ಭೂಮಿಗಾಗಿ ಹೋರಾಟ ಮಾಡಿದಾಗ ಅವನಿಗೆ ಬಂದಂತ ಶಿಕ್ಷೆ ಏನು ಅಂತ. ಹಾಗೇನೆ ನಮ್ಮೆಲ್ಲರ ಜೀವನದಲ್ಲಿ ನಾವು ಕತೆ ಹೇಳ್ತಾ ಬದುಕಿದೀವಿ ಅಂದ್ರೆ ಕತೆಗಳು ನಮ್ಗೆ ಏನನ್ನ ಸಾರ್ತವೆ ಅಂದ್ರೆ ಈ ಬದುಕಿನ ಒಳ್ಳೆಯದು ಕೆಟ್ಟದನ್ನ ನಾವೇ ನಿರ್ಧರಿಸ್ಕೋಬೇಕು. ಆಗ ನಮ್ಮ ಜೀವನ ಬದಲಾಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳ್ತವೆ. ಅದಕ್ಕೆ ಹೆಚ್ಚೆಚ್ಚು ಮಕ್ಕಳಿಗೆ ಕತೆಗಳನ್ನ ಹೇಳ್ಬೇಕು ಅನ್ನೋದನ್ನ ಇಲ್ಲಿ ನಾವು ಹೇಳ್ತೀವಿ. ಹಾಗೆ ಯೋಗಾನಂದರಿಗೆ ತಾಯಿ ಇಂತ ಅನೇಕ ಪುರಾಣ ಗ್ರಂಥಗಳನ್ನ ಹೇಳ್ತಾ ಹೋಗ್ತಾರೆ. ಹಾಗೆ ತಂದೆ ಕಚೇರಿಯಿಂದ ಬರೋ ಸಮಯಕ್ಕೆ ಎಲ್ಲ ಮಕ್ಕಳನ್ನ ಸಿಂಗಾರ ಮಾಡಿ ಅವರನ್ನ ಸ್ವಾಗತ ಮಾಡ್ಲಿಕ್ಕೆ ತುಂಬಾ ಗೌರವ ಭಾವನೆಯಿಂದ ಕಾಯ್ತಾ ಇರೋ ಹಾಗೆ ಅವರನ್ನ ಸಿದ್ಧ ಮಾಡಿ ಕಾಯ್ತಾ ಇರ್ತಾರೆ. ತಂದೆ ತಾಯಿಯರ್ ಇಬ್ಬರದು ಕೂಡ ದಯಾಳು, ದಾನ ಧರ್ಮದಲ್ಲಿ ಹೆಸರಾದಂತದ್ದೇ ಆಗಿರುತ್ತೆ. ಆದ್ರೂ ತಂದೆಯನ್ನ ಮೀರಿಸಿದಂತ ವ್ಯಕ್ತಿತ್ವ ತಾಯಿದಾಗಿರುತ್ತೆ. ಇಲ್ಲಿ ಒಂದ್ಸಲ ಏನಾಗುತ್ತೆ ಅಂದ್ರೆ ತಂದೆಯ ತಿಂಗಳ ವರಮಾನಕ್ಕಿಂತ ಹೆಚ್ಚು ಖರ್ಚನ್ನ ಎಲ್ಪ್ ಮಾಡ್ತಾಳೆ ಅಂದ್ರೆ ದಾನ ಧರ್ಮಕ್ಕೆ ಮಾಡಿಟ್ಟಿರ್ತಾಳೆ. ಆಗ ತಂದೆ ಮನೇಲಿ ಹೆಂಡತಿಗೆ ಸಹಜವಾಗಿ ಹೇಳೋ ರೀತಿನೇ ಹೇಳ್ತಾರೆ, ದಯವಿಟ್ಟು ನಿನ್ನ ದಾನ ಧರ್ಮಗಳೆಲ್ಲ ಯಥೋಚಿತ ಮಿತಿಯಲ್ಲಿರಲಿ ಎಂದಷ್ಟೇ ನಾನು ಹೇಳೋದು ಅಂತ. ನೋಡಿ, ಏನಂತ ದೊಡ್ಡ ಕಠಿಣ ಮಾತಲ್ಲ, ಅದ್ರ ತುಂಬಾ ಸೂಕ್ಷ್ಮ ಹೃದಯಾದಂತ ತಾಯಿಗೆ ಅದನ್ನ ಅಷ್ಟನ್ನು ಸಹಿಸ್ಲಿಕ್ಕೆ ಆಗ್ಲಿಲ್ಲ. ಆ ಹೆಣ್ಮಕ್ಳ ಸಹಜವಾದ ಒಂದು ಮಾತಿನಂತೆ ತವ್ರ ಮನೆಗೆ ಹೋಗ್ಲಿಕ್ಕೆ ಅವಳು ಸಿದ್ಧ ಆಗ್ತಾಳೆ. ಆಗ ಆ ಸಮಯಕ್ಕೆ ಅವರ ಸೋದರ ಮಾವ ಬಂದು ಅದನ್ನ ಅಲ್ಲಿಗೆ ಪರಿಹಾರ ಮಾಡಿ ಮತ್ತೆ ಯಥಾಸ್ಥಿತಿಗೆ ಮನೆಯನ್ನ ತರ್ತಾರೆ. ಇದಾಗಿ ಸ್ವಲ್ಪ ದಿನ ಕಳೆದಿದೆ ಅಷ್ಟೇ. ಇನ್ನೊಬ್ಬ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ಒಂದು ಹೆಂಗಸಲ್ಲಿ ಬರ್ತಾಳೆ, ಒಂದ್ 10 ರೂಪಾಯಿ ಸಹಾಯ ಮಾಡಿ ಅಮ್ಮ ಅಂತ. ಅಂದಿನ ಕಾಲದಲ್ಲಿ 10 ರೂಪಾಯಿಗೆ ಇವತ್ತಿನ ದಲ್ಲಿ ನಾವು ಒಂದು 500,000 ಅನ್ಬೋದು ಅಷ್ಟು ಬೆಲೆ ಇರುತ್ತೆ ಆಗ. ಇವ್ರು ಬಂದು ಗಂಡನ ಹತ್ರ, ಆ ಹೆಣ್ಣಿಗೆ ಸಹಾಯ ಮಾಡ್ಲಿಕ್ಕೆ ನಂಗೊಂದು 10 ರೂಪಾಯಿ ಸಹಾಯ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಅವರು, ಯಾಕೆ 10 ರೂಪಾಯಿ ಮಾಡ್ಬೇಕು, 1 ರೂಪಾಯಿ ಆಗಲ್ವಾ, 1 ರೂಪಾಯಿ ಕೂಡ ಅಷ್ಟೇ ಬೆಲೆ ಇದೆ ಅನ್ನೋದ್ ಹೇಳಿ ಅವರ ಬಾಲ್ಯದ ಒಂದು ಕಷ್ಟದ ಸಮಯವನ್ನ ಅವ್ರಿಲ್ಲಿ ಹೇಳ್ತಾರೆ. ಅಜ್ಜಿ ತಾತ ಇದ್ದಕ್ಕಿದ್ದ ಹಾಗೆ ತೀರ್ಕೊಂಡಂತ ಸಂದರ್ಭದಲ್ಲಿ ಒಂದು ಬಡತನದ ಬದುಕನ್ನ ನಾನು ನೋಡ್ದೆ. ನನಗೆ ಪ್ರತಿದಿನ ತಿಂಡಿಗೆ ಏನಿತ್ತು ಅಂದ್ರೆ ಒಂದು ಬಾಳೆಹಣ್ಣು ಅಷ್ಟೇನೆ. ಹಾಗೇನೆ ನಾನು ಶಾಲೆಗೆ ಹೋಗ್ಬೇಕಾರೆ ಓಡಿನೇ ಹೋಗ್ತಾ ಇದ್ದೆ, ಏಕೆಂದ್ರೆ ವಾಹನದಲ್ಲಿ ಹೋಗ್ತಕ್ಕಂತ ಸೌಕರ್ಯ ನನಗಿರ್ಲಿಲ್ಲ. ಮೈಲಿಗಟ್ಲೆ ನಡೆದು ನಾನು ಶಾಲೆಯನ್ನ ತಲುಪಬೇಕಿತ್ತು. ಆ ಸಮಯದಲ್ಲಿ ನಾನು ಒಬ್ಬ ಐಶ್ವರ್ಯಂತ ನ್ಯಾಯಾಧೀಶರ ಬಳಿ ಹೋಗಿ, ಸ್ವಾಮಿ 1 ರೂಪಾಯಿ ಸಹಾಯ ಮಾಡಿ ನನ್ನ ಕೆಲ್ಸಕ್ಕೆ ಅಂತ ನಾನು ಕೇಳ್ಕಂಡೆ. ಆದ್ರೆ ಎಷ್ಟು ಕಠೋರವಾಗಿ ನ್ಯಾಯಾಧೀಶ ಹೇಳ್ದೆ ಗೊತ್ತಾ, 1 ರೂಪಾಯಿ ಕೂಡ ಅಷ್ಟು ಬೆಲೆ ಇಲ್ವಾ, ಅದಕ್ಕೆ ಬೆಲೆ ಇದೆ. ಪುಕ್ಸಟ್ಟೆ ಬಂದ್ರೆ ಯಾವುದಕ್ಕೂ ಕೂಡ ಬೆಲೆ ಇರಲ್ಲ ಅನ್ನೋ ರೀತಿ ಅವರು ನನಗೆ ಹೇಳಿದ್ರು. ಅದ್ರಿಂದ ನೀನು 10 ರೂಪಾಯಿ ಕೇಳ್ತಿದೀಯಲ್ಲ ಅದಕ್ ಬೆಲೆ ಇಲ್ವಾ ಅಂತ ಹೇಳ್ತಾರೆ. ಆಗ ಪ್ರಭಾವತಿಯವರು ಹೇಳ್ತಾರೆ ಗಂಡನಿಗೆ, ನೀವ್ ಎಷ್ಟು ನೋವಿನಿಂದ ಎಷ್ಟು ಬೇಸರದಿಂದ ಅದನ್ನ ನೆನಪು ಮಾಡ್ಕೊತಾ ಇದ್ದೀರ ನೋಡಿ, ಆ ನ್ಯಾಯಾಧೀಶರು ಮಾಡಿದ್ದನ್ನ. ಈ ನೆನಪನ್ನ ನಿಮ್ಮನ್ನು ಆ ಹೆಂಗಸು ನೆನಪು ಮಾಡ್ಕೋಬೇಕಾ? ಅದರಿಂದ ನಮ್ಮೆಲ್ಲರ ಬದುಕಿನ ನೆನಪು ಬೇರೆಯವರಿಗೆ ಸಂತೋಷದಾಯಕವಾಗಿ ಆಗಬೇಕು ಅನ್ನೋದನ್ನ ಅವರು ಪರೋಕ್ಷವಾಗಿ ಹೇಳ್ತಾರೆ. ಇವ್ರ ಮಾತಿಗೆ ಗಂಡ ಕೂಡ ಕರಗಿ ಹೋಗಿ, ಆಯ್ತು 10 ರೂಪಾಯಿಯನ್ನ ಕೊಟ್ಟು ಅವರ ಸಂಕಷ್ಟವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಹೇಳು, ಹಾಗೆ ನನ್ನ ಆಶೀರ್ವಾದನ ಇದೆ ಅನ್ನೋದನ್ನ ಹೇಳು ಅಂತ ಹೇಳ್ತಾರೆ. ನೋಡಿ, ಗಂಡ ಕೂಡ ಒಂದು ವಿನಯವಾಗಿ ಕೇಳಿದಾಗ ತಕ್ಷಣ ಆ ಸ್ಥಿತಿಗೆ ಬರೋದನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹಾಗೇನೆ ಅಂದ್ರೆ ಇಲ್ಲಿ
ಗಂಡಸು ಸಾಮಾನ್ಯ ವ್ಯವಹಾರಿಕವಾಗಿ ಯೋಚನೆ ಮಾಡೋ ಹಾಗೆ ವಾಸ್ತವವಾಗಿ ಲೋಕಾಯುಕ್ತವಾದ ಪರಿಜ್ಞಾನ ಉಳ್ಳವರು ಅವ್ರ ತಂದೆ ಆಗಿರ್ತಾರೆ. ಹಾಗೆ ಅವರು ಎಷ್ಟು ಒಂದು ಆ ಬಂಗಾಳ ಆಗ್ನೇಯ ರೈಲ್ವೆ ಇಲಾಖೆನಲ್ಲಿ ಒಂದು ಉನ್ನತ ಹುದ್ದೆನಲ್ಲಿ ಅವ್ರು ಇರ್ತಾರೆ. ಆದ್ರೂ ಕೂಡ ತುಂಬಾ ಸರಳವಾಗಿ, ತುಂಬಾ ಬೈರಾಗಿಯಾಗಿ ಇರ್ತಾರೆ. ಭಗವದ್ಗೀತೆ ಪಾರಾಯಣ ಇದ್ರಲ್ಲೇ ಅವರು ಮನಸ್ಸನ್ನ ಅವ್ರು ಹೆಚ್ಚು ಕಳೀತಾ ಇರ್ತಾರೆ. ಹಾಗೂ ಆ ಆಫೀಸಿಗೆ ಹೋಗ್ಬೇಕಾದ್ರೂ ಕೂಡ ಅವರು ನಡೆದೇ ಹೋಗ್ತಾ ಇರ್ತಾರೆ. ಯಾಕೆಂದ್ರೆ ಅವ್ರಿಗೆ ಈಗಿನ ಕಾಲದ ಅಧಿಕಾರಿಗಳಿಗೆ ಕೊಡ್ತಕ್ಕಂತ ಸ್ವಂತ ವಾಹನದ ಸೌಲಭ್ಯ ಇದ್ರು ಕೂಡ ಆ ತಳ್ಳು ಗಾಡಿ ಮೂಲಕನೇ ಅವ್ರು ಹೋಗ್ತಾ ಇದ್ದದ್ದನ್ನ ಅವರ ಸರಳತೆಯ ಬದುಕಿಗೆ ಉದಾಹರಣೆಯಾಗಿ ನಾವು ಗಮನಿಸಬಹುದಾಗಿದೆ. ಹಾಗೇನೆ ತಂದೆಗೆ ಹಣವನ್ನ ಸಂಗ್ರಹಿಸಿಡೋದ್ರಲ್ಲಿ ಯಾವುದೇ ಆಸಕ್ತಿ ಇರ್ಲಿಲ್ಲ. ಅವ್ರು ಹಾಗೆ ಒಂದು ಬ್ಯಾಂಕ್ ಅನ್ನ ತೆರಿಬೇಕಾದ್ರೆ ಇವರು ಆ ಇವರ ಸಹಕಾರ, ಸಹಾಯ, ಪ್ರಯತ್ನ ಎಲ್ಲ ಇರುತ್ತೆ. ಆದ್ರೆ ಅದಕ್ಕೆ ಶೇರ್ ಹಾಕಿ ತಮ್ಮ ಹಣವನ್ನ ದುಪ್ಪಟ್ಟು ಹೀಗ್ ಮಾಡ್ಬೋದು ಅಂದಾಗ ಅವ್ರು ಅದಕ್ಕೆ ಒಪ್ಕೊಳ್ಳಲ್ಲ. ಅಂದ್ರೆ ಹಣದ ಬಗ್ಗೆ ಅವರ ನಿರುತ್ಸಾಹ, ಅದರ ಸಂಗ್ರಹದಲ್ಲಿ ಇರ್ತಕ್ಕಂಥ ಅವರ ಭಾವನೆಯನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಹಾಗೇನೆ ಸಾಮಾನ್ಯವಾಗಿ ನೀವು ಆಡಿಟ್ ಅನ್ನೋ ಪದವನ್ನ ಕೇಳ್ಬೋದು. ಒಬ್ಬ ಅಧಿಕಾರಿ ಇವರು ಕೆಲಸದಲ್ಲಿ ನಿವೃತ್ತಿಯ ನಂತರ ಟ್ರಾನ್ಸ್ಫರ್ ಸಮಯದಲ್ಲೂ ಕೂಡ ಅವರ ಅವಧಿಯ ಎಲ್ಲಾ ಲೆಕ್ಕಾಚಾರವನ್ನ ಕಂಡುಹಿಡಿಲಿಕ್ಕೆ ತಪಾಸಣಾಧಿಕಾರಿಗಳು ಬರ್ತಾರೆ. ಅಲ್ಲಿ ಈಗಿನ ಕಾಲದ ತಪಾಸಣಾಧಿಕಾರಿಗಳಿಗೆ ಅವರನ್ನ ಹೋಲಿಸ್ಕೋಬಾರ್ದು ನಾವ್ ಇವತ್ತ. ಹಾಗೇನೆ ಇವರ ರೈಲ್ವೆ ಇಲಾಖೆನಲ್ಲಿ ಪರಿಶೋಧಕ ತಂಡ ಬಂದಂತ ಸಂದರ್ಭದಲ್ಲಿ ಅತಿಯಾಗಿ ಬಾಕಿ ಉಳಿದಂತ ವೇತನದ ಜೊತೆಗೆ ಉಚಿತವಾಗಿ ಇವ್ರಿಗೆ ಹಣ ಬರ್ಬೇಕಿತ್ತು. ಅದು ಕೂಡ ಇವ್ರೊಂದು ಲೆಟರ್ನೇ ಕಳ್ಸಿರಲ್ಲ. ಹಾಗೇನೆ ಅದು ಉಳಿದಿರುತ್ತೆ. ಅವ್ರು ನೋಡಿ ಅವರೇ ಇವ್ರಿಗೆ ಇಷ್ಟು ಹಣ ಬರ್ಬೇಕು, ಮೂವರು ಮಾಡುವ ಕೆಲಸವನ್ನು ಇವ್ರು ಒಬ್ರೇ ಮಾಡಿದ್ದಾರೆ. 1,25,000 ಅವತ್ತಿನ ಕಾಲದಲ್ಲಿ ಇದು ಅಂದ್ರೆ $41,250 ಹಣವನ್ನ ಪರಿಹಾರಧನ ಸಲ್ಬೇಕಾಗಿದೆ ಅಂತ ಹೇಳಿ ಆ ಆಡಿಟ್ ಅಧಿಕಾರಿಗಳೇ ಅದನ್ನ ಮುಂದೆ ಅದನ್ನ ಕಳಿಸ್ಕೊಟ್ಟು ಅದನ್ನ ತಂದೆಗೆ ಅದು ಎಷ್ಟು ಗೌಣವಾಗಿ ಕಾಣ್ತಾ ಇತ್ತು ಅಂದ್ರೆ ಅವ್ರು ಅದನ್ನ ಮರ್ತೇ ಬಿಟ್ಟಿರ್ತಾರೆ. ಹೌದಾ ಅಂತ. ನಮ್ಮಂತ ಸಾಮಾನ್ಯ ವ್ಯಕ್ತಿಗಳಾದ್ರೆ ಹೌದಾ ಅಷ್ಟ ಹಣನ ಅದನ್ನ ಬಿಟ್ನ ಈ ರೀತಿ ನಾವು ಬರೋದಕ್ಕಿಂತ ಹೆಚ್ಚನ್ನ ನಾವು ನಿರೀಕ್ಷೆ ಹಾಗೂ ಪಡೆಯೋದನ್ನ ನಾವುಗಳು ಕಂಡ್ರೆ, ಆದ್ರೆ ಅವರು ಅದನ್ನ ತುಂಬಾ ಆ ಹಣ ಇವರ ಬ್ಯಾಂಕಿಗೆ ಜಮೆ ಆದಾಗ್ಲೂ ಕೂಡ ಕುಟುಂಬಕ್ಕೆ ಬಂದು ಅದನ್ನ ಒಂದು ಸಂತೋಷವಾಗಿ ಅದನ್ನ ವ್ಯಕ್ತಪಡಿಸೋದೇ ಇಲ್ಲ ಅವರು. ಹಾಗೇನೆ ಆಗ ಅದೇನ್ ಅವ್ರ ಎಂತ ಇದನ್ನ ಹೇಳ್ತಾರೆ ನೋಡಿ, ಮನೆಯಲ್ಲಿ ಪ್ರಶ್ನೆ ಮಾಡಿದಾಗ ಪ್ರಾಪಂಚಿಕ ಲಾಭದಿಂದ ಏಕೆ ಉಬ್ಬಿ ಹೋಗಬೇಕು ಅಂದ್ರೆ ಈ ಪ್ರಪಂಚದ ಸುಖ ಸಂತೋಷಗಳಿಗೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಏಕೆ ಕೊಡ್ಬೇಕು ನಾವು? ಸಮಚಿತ್ತತೆಯ ಗುರಿಯನ್ನು ಅನುಸರಿಸುವವನು ಲಾಭದಿಂದ ಹಿಗ್ಗುವುದೂ ಇಲ್ಲ, ನಷ್ಟದಿಂದ ಕುಗ್ಗುವುದೂ ಇಲ್ಲ. ಈ ಪ್ರಪಂಚಕ್ಕೆ ಬರುವಾಗ ಕಾಸಿಲ್ಲದೆ ಬಂದನೆಂದು ಹೋಗುವಾಗ 1 ರೂಪಾಯಿಯನ್ನು ತೆಗೆದುಕೊಳ್ಳದೆ ಹೋಗುವನೆಂದು ಅವನಿಗೆ ಗೊತ್ತು. ಶರಣುಗಳೇ, ಇಲ್ಲಿ ಗಮನಿಸ್ಬೇಕು ನೀವು. ನಾವು ಹೋಗ್ತಕ್ಕಂತ ಮೇಲಿನ ಪರಲೋಕದಲ್ಲಿ ಯಾವ ಬ್ಯಾಂಕ್ ಇಲ್ಲ, ತಿಜೋರಿ ಇಲ್ಲ, ಯಾವ ಇದು ಇಲ್ಲ. ಆದ್ರೂ ನಾವು ಬದುಕಿರುವವರೆಗೂ ಇಡೋದು, ಅದನ್ನ ಕೊಳಸೋದು, ಹೋಗೋದು, ಹಾಗೆ ನಮ್ಮ ಮುಂದಿನ ತಲೆಮಾರಿಗೂ ಕೂಡ ಆ ತಪ್ಪನ್ನ ನಾವು ಕಲ್ಸಿ ಹೋಗ್ತೀವಿ. ಆದ್ರೆ ನೋಡಿ ಅಲ್ಲಿ ಭಗವತಿ ಚರಣ್ ಘೋಷ್ ಅವರ ಅದ್ಭುತ ಒಂದು ಥಿಯರಿ ಏನಾಗಿತ್ತು ಅನ್ನೋದನ್ನ. ಹಾಗೆ ಇಲ್ಲಿ ಅನೇಕ ಸಲ ಅವರು ಉದ್ಯೋಗದ ಸಮಯದಲ್ಲಿ ಇಲ್ಲಿ ಲಾಹಿರಿ ಮಹಾಶಯರು ಅಂತ ಬರ್ತಾರೆ. ಇಲ್ಲಿ ನೀವು ಗಮನಿಸ್ಬೇಕು, ಇವರ ಜೀವನದಲ್ಲಿ ಅನೇಕ ಗುರುಗಳು ಬರ್ತಾರೆ. ಆದ್ರೆ ಇವರು ಗುರುಗಳಾಗಿ ಸ್ವೀಕರಿಸಿದವರು ಯುಕ್ತೇಶ್ವರರು. ಇವರ ಬದುಕಿನಲ್ಲಿ ಬಂದಂತಹ ಗುರುಗಳನ್ನ ಹಾಗೆ ಸ್ಮರಿಸ್ತಾ ಹೋಗ್ತಾರೆ. ಅದರಲ್ಲಿ ಪ್ರಧಾನ ಪಾತ್ರ ವಹಿಸ್ತಕ್ಕಂಥವರು ಲಾಹಿರಿ ಮಹಾಶಯರು ಅಂತ. ಆ ಲಾಹಿರಿ ಮಹಾಶಯರನ್ನ ಭೇಟಿಯಾದಂತ ಸಂದರ್ಭವನ್ನ ಅವಿನಾಶ್ ಬಾಬು ತಂದೆಯ ಪರಿಚಯವನ್ನು ಯೋಗಾನಂದರ ಬಳಿ ಹೇಳ್ಕೊಳ್ತಾರೆ. ಈ ಅವಿನಾಶ್ ಬಾಬು ಲಾಹಿರಿ ಮಹಾಶಯರ ತುಂಬಾ ಪರಮ ಭಕ್ತರಾಗಿರ್ತಾರೆ. ಈಗಿನ ಕಾಲಕ್ಕೆ ಹೋಲಿಸುವುದಾದರೆ ನಾವು ರಾಘವೇಂದ್ರ ಸ್ವಾಮೀಜಿ ಆಗ್ಬೋದು, ಸಾಯಿಬಾಬಾ ದೇವರಾಗ್ಬೋದು, ಹೇಗೆ ಪರವಶರಾಗಿ ಅಲ್ಲಿ ನಾವು ತಲ್ಲೀನರಾಗಿರ್ತೀವೋ ಆ ರೀತಿ ಲಾಹಿರಿ ಮಹಾಶಯರ ಪರಮ ಭಕ್ತರಾಗಿ ಅವಿನಾಶ್ ಬಾಬು ಅಂತ ಇರ್ತಾರೆ. ಅವರು ಇವರ ಆಫೀಸ್ನಲ್ಲಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಒಂದು ದಿನ ಹೋಗಿ ರಜೆಯನ್ನ ಕೇಳ್ತಾರೆ. ಸರ್, ನಾನೀಗೆ ಆ ಲಾಹಿರಿ ಮಹಾಶಯರ ಒಂದು ಕಾರ್ಯದಲ್ಲಿ ನಾನು ಕೂಡ ಅಲ್ಲಿ ಹೋಗ್ಲಿಕ್ಕೆ ನನಗೆ ರಜೆ ಬೇಕಾಗಿದೆ ಅಂತ.
ಕಾಯಕವೇ ಕೈಲಾಸ ಅಂತ ಬದುಕಿದಂತಹ ಚರಣ್ ಘೋಷರು ಏನಕ್ಕೆ ನೀನು ಹೀಗೆ ನಿನ್ನ ಬದುಕನ್ನ ಇವಕ್ಕೆಲ್ಲ ವ್ಯರ್ಥ ಮಾಡ್ತಾ ಇದೀಯಾ? ನಿನ್ನ ಕಾಯಕದಲ್ಲಿ ಕೆಲಸದಲ್ಲಿ ನಿನ್ನ ಕೈಲಾಸವನ್ನ ಕಾಣು ಎಂಬ ಕಿವಿ ಮಾತನ್ನ ಹೇಳ್ತಾರೆ. ಮೇಲಧಿಕಾರಿಗಳಿಗೆ ತುಂಬಾ ವಾದಿಸ್ಲಿಕ್ಕೂ ಆಗಲ್ಲ. ಅವರು ನಿರುತ್ಸಾಹದಿಂದ ಸುಮ್ನೆ ಬಂದು ಕೂತಿರ್ತಾರೆ. ತುಂಬಾ ಬೇಸರದಿಂದ ಮನೆಯ ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವಿನಾಶ್ ಬಾಬು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂದಿನಿಂದ ಒಂದು ಇದರ ಕುದುರೆ ಬಂಡಿನಲ್ಲಿ ಚರಣ್ ಘೋಷ್ ಸರ್ ಬರ್ತಾ ಇದ್ದಾರೆ. ಅವರಿಗೆ ಎಂತಹ ಮನಸ್ಸು, ಅವಿನಾಶ್ ಬಾಬು ಅವರ ಮನಸ್ಸು ಎಲ್ಲಿ ಹೋಗಿತ್ತು ಅಂದ್ರೆ, ಲಾಹಿರಿ ಮಹಾಶಯ ನಿಮ್ಮನ್ನು ನೋಡದೆ ನಾನು ಬದುಕಿಲ್ಲಲಾರೆ ಅಂತ ಅಲ್ಲಿ ಜಪಿಸ್ತಾ ಇರುತ್ತೆ. ಹಾಗೆ ಇವ್ರು ಹೋಗ್ಬೇಕಾದ್ರೆ ಅವರು ಕೂಡ ಆ ಬಂಡಿಯಿಂದ ಇಳಿದು ಇವ್ರ ಜೊತೆನೆ ಹೆಜ್ಜೆ ಹಾಕ್ತಾ ಹೋಗ್ತಾರೆ. ಹೋಗಿ ಸ್ವಲ್ಪ ದೂರ ಆಗಿದೆ ಅಷ್ಟೇ, ಒಂದು ಸ್ವಾಮಿ ಸಂತನ ಒಂದು ಪ್ರತಿಮೆ ಮುಂದೆ ಪ್ರತ್ಯಕ್ಷ ಆಗುತ್ತೆ. ಪ್ರತ್ಯಕ್ಷ ಆಗಿ, ಭಗವತಿ ನಿನ್ನ ನೌಕರನ ವಿಷಯದಲ್ಲಿ ನೀನು ತುಂಬಾ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದೀಯ. ಇದನ್ನ ಇವ್ರ ಕಿವಿಗಳಲ್ಲಿ ಒಂದು ಅನುರಣ ಉಂಟಾಗುತ್ತೆ. ಎಷ್ಟೊಂದು ಆಶ್ಚರ್ಯ ಆಗುತ್ತೆ ಅಂದ್ರೆ, ಇವರು ಪ್ರತ್ಯಕ್ಷ ಆಗ್ಲಿಕ್ಕೆ ಹೇಗ್ ಸಾಧ್ಯನಾ ಅಂತ ಹೇಳಿ ಅವಿನಾಶ್ ಬಾಬು ತಕ್ಷಣ ಮಂಡಿ ಇವ್ರಿಗೆ ಕುಳಿತು ಲಾಹಿರಿ ಮಹಾಶಯ ಅಂತ ಹೇಳಿ ಪೂರ್ಣ ಅಂದ್ರೆ ನಾವು ತುಂಬಾ ಆರಾಧಿಸ್ತಿದ್ದಂತ ದೇವರನ್ನ ನಾವು ಎದುರು ಕಂಡಾಗ ಎಷ್ಟು ಸಂತೋಷ ಆಗುತ್ತೆ ಅದನ್ನ ಅವ್ರು ಅನುಭವಿಸ್ತಾ ಹೋಗ್ತಾರೆ. ಇವರು ಕೂಡ ಅಲ್ಲಿವರೆಗೆ ಬರೀ ಕಾಯಕದಲ್ಲಿ ಸರಳ ಬದುಕಿನಲ್ಲಿ ಇದ್ರಲ್ಲೇ ಕಾಲ ಕಳೀತಿದ್ದವರು ತಕ್ಷಣ ಅವಿನಾಶ್ ಬಾಬುಗೆ ಹೇಳ್ತಾರೆ, ಅವಿನಾಶ್ ನಾನು ನಿನಗೆ ರಜಾ ಕೊಡೋದ್ ಮಾತ್ರ ಅಲ್ಲ, ನಾಳೆ ವಾರಣಾಸಿಗೆ ಹೋಗೋದಕ್ಕೆ ನಾನು ರಜೆ ಕೊಟ್ಕೊಳ್ತಿದ್ದೀನಿ. ನಿನ್ನ ಪರವಾಗಿ ಮಧ್ಯಸ್ಥಿಕೆಯನ್ನ ನಾನು ವಹಿಸ್ಲಿಕ್ಕೆ ನಾನು ಬರ್ತಾ ಇದ್ದೀನಿ. ಇಡೀ ನನ್ನ ಕುಟುಂಬದ ಜೊತೆ ನಾನು ನಿನ್ ಜೊತೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗ್ತೀಯಾ ಅಲ್ಲಿಗೆ ಅಂತ ವಿನಯದಿಂದ ಕೇಳ್ತಾರೆ. ಇಲ್ಲಿ ನೋಡಿ, ಅಧಿಕಾರಿ ಒಬ್ಬ ಕೆಳವರ್ಗದ ಅಧಿಕಾರಿಯ ನಡುವಿನ ಸಂಬಂಧ ಅಲ್ಲಿ ದೇವ ಮತ್ತು ಭಕ್ತನ ಸಂಬಂಧವನ್ನ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಆಗಬಹುದು ಅಂತ ಹೇಳಿ ಅವರಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಮಾರನೇ ದಿನ ವಾರಣಾಸಿಯ ರೈಲನ್ನ ಹಿಡಿದು, ರೈಲ್ವೆ ಇಲಾಖೆಯಲ್ಲಿ ಇರೋದ್ರಿಂದ ಇವ್ರಿಗೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಸಮಸ್ಯೆ ಆಗಲ್ಲ. ಅಲ್ಲಿ ಹೋಗ್ತಾರೆ. ಹೋಗಿ ನಮಸ್ಕಾರ ಮಾಡಿ ಕೂತಿರ್ತಾರೆ. ತಂದೆಯನ್ನ ನೋಡಿದ ತಕ್ಷಣ ಲಾಹಿರಿ ಮಹಾಶಯರು ಹಿಂದೆ ದಿನ ಹೇಳಿದ್ರಲ್ಲ, ಅದೇ ಮಾತಲ್ಲಿ ಪುನರುಚ್ಚಾರವನ್ನ ಮಾಡ್ತಾರೆ. ಭಗವತಿ ನಿನ್ನ ನೌಕರನ ವಿಷಯದಲ್ಲಿ ನೀನು ತುಂಬಾ ಕಠಿಣವಾಗಿ ನಡೆದುಕೊಳ್ಳುತ್ತಿದ್ದೀಯೇ. ಇವರಿಗೆ ಮತ್ತೆ ಅದೇ ಮಾತುಗಳು, ಎಲ್ಲಿ ಆ ಹುಲ್ಲಿನ ಬಯಲಿನಲ್ಲಿ ಹೇಳಿದಂತ ಮಾತುಗಳೇ ಮತ್ ಬಂದಾಗ ಅವರಿಗೆ ಆ ಒಂದು ಬದುಕಿನ ಒಬ್ಬ ಸಂತ ಎರಡೆರಡು ಕಡೆ ನಾನು ಪ್ರತ್ಯಕ್ಷ ಆಗಬಹುದಾ, ಎಂತ ಅದ್ಭುತ ಇದೆ, ಇದೆಲ್ಲ ಇವರಿಗೂ ಕೂಡ ಆಶ್ಚರ್ಯ ಆಗ್ತಾ ಹೋಗುತ್ತೆ. ಆ ನಂತರ ನಾವು ಒಂದು ರೀತಿ ಸೋದರ ಶಿಷ್ಯರ ಸಂಬಂಧ ನಮ್ಮ ನಡುವೆ ಇತ್ತು ಅನ್ನೋದನ್ನ ಹೇಳ್ತಾರೆ. ಲಾಹಿರಿ ಮಹಾಶಯರ ಆ ಒಂದು ಜೀವನದಲ್ಲಿ ಹೀಗೆ ತಂದೆ ತಾಯಿಯ ಭೇಟಿ ಆಗುತ್ತೆ. ಅವರ ಆಶೀರ್ವಾದದಿಂದ ಇವರು ಇಡೀ ಪೂರ್ಣ ಬದುಕು ಕೂಡ ಅಲ್ಲಿ ಆಗ್ತಾ ಹೋಗ್ತಾರೆ. ಹೀಗೆ ಇವ್ರ ಮನೆಯಲ್ಲಿ ಲಾಹಿರಿ ಮಹಾಶಯರ ಒಂದು ಭಾವಚಿತ್ರ ಇರುತ್ತೆ. ಆ ಭಾವಚಿತ್ರದ ಕಥೆಯ ಹಿಂದಿನ ಒಂದು ರೋಚಕ ಕಥೆಯನ್ನ ಕೇಳಿದ್ರೆ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗುತ್ತೆ. ಹೇಗೆ ಅಂದ್ರೆ, ಅವ್ರು ಹೇಳ್ತಾರೆ ಇಲ್ಲಿ, ಆ ಲಾಹಿರಿ ಮಹಾಶಯರ ಭಾವಚಿತ್ರವನ್ನ ನಾನು ನೋಡ್ತಾ ಆ ಗುರುವಿನ ಚಿಂತೆ ಕೂಡ ನನ್ನಲ್ಲಿ ಬೆಳೀತು. ನಾನ್ ಧ್ಯಾನ ಮಾಡ್ಬೇಕಾದ್ರೆ ಆ ಭಾವಚಿತ್ರ ತನ್ನ ಕಿರಿಯ ಚೌಕಟ್ಟನ್ನ ಮೀರಿ ಹೊರ ಬಂದು ಜೀವಂತ ಆಕೃತಿಯನ್ನ ತಳೆದು ನನ್ ಮುಂದೆ ಕುಳಿತುಕೊಳ್ತಾ ಇದ್ದೀನಿ, ನನ್ನ ಅನುಭವಕ್ಕೆ ಬರ್ತಾ ಇತ್ತು. ಅದು ನಾನೇನಾದ್ರೂ ಅವ್ರ ಪಾದನ್ನ ಬಿಟ್ಟು ನಮಸ್ಕಾರ ಮಾಡ್ಬೇಕು ಅಂತ ಹೋದ್ರೆ ಮತ್ತೆ ಬದಲಾವಣೆ ಹೊಂದಿ ಚಿತ್ರ ಆಗಿ ಬಿಡ್ತಾ ಇತ್ತು. ಅಂದ್ರೆ ಎದುರುಗಡೆ ಬಂದು ಜೀವಂತ ಬಂದಾಗ ಅನ್ನಿಸ್ತಿತ್ತು, ಅದನ್ನ ಮುಟ್ಟಿ ಆಶೀರ್ವಾದ ಮಾಡ್ಬೇಕು, ನಾನು ಅದನ್ನ ಪೂರ್ಣ ನಾನು ತಗೋಬೇಕು ಅಂತ ಹೋದಾಗ ಅದು ಮತ್ತೆ ಚಿತ್ರ ಆಗಿ ನನಗೆ ಕಾಣಿಸ್ತಿತ್ತು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಒಂದು ಸಿನಿಮಾ ಇದು ಚಿತ್ರವನ್ನ ತೆಗಿಬೇಕಾದ್ರೂ ಕೂಡ ಆ ಭಾವಚಿತ್ರದ ಮೂಲಕ ಒಂದು ಇವರ ಬದುಕಿನಲ್ಲಿ ಒಂದು ಅಮ್ಮ ಇವರಿಗೆ ತುಂಬಾ ಒಂದು ಭಯಂಕರವಾದ ಕಾಯಿಲೆ ಬಂದಿರುತ್ತೆ. ಆ ಕಾಯಿಲೆಯ ಸಂದರ್ಭದಲ್ಲಿ ಕೈಯನ್ನ ಹೀಗೆ ಮೇಲೆತ್ತಕ್ಕೂ ಕೂಡ್ಲಿ ಆಗ್ತಾ ಇರಲ್ಲ, ಅದನ್ನ ಏಷಿಯಾಟಿಕ್ ಕಾಲ್ರಾ ಅಂತ ಅವರು ಹೇಳ್ತಾರೆ. ವೈದ್ಯರು ಕೂಡ ಇನ್ ಮುಂದೆ ಆಗಲ್ಲ ಅನ್ನೋ ಮಾತನ್ನ ಹೇಳಿರ್ತಾರೆ. ಆಗ ಅವರ ಹಾಸಿಗೆ ಪಕ್ಕದಲ್ಲಿ ಅವರ ತಾಯಿ ಕುಳಿತು ಲಾಹಿರಿ ಮಹಾಶಯರ ಚಿತ್ರವನ್ನ ನೋಡ ಹಾಗೆ ಅವ್ರು ಕೂಡ ಗಾಬರಿಯಿಂದ ಹೇಳ್ತಾರೆ.
ಇವ್ರಿಗೆ ದೇವ್ರನ್ನ ನೋಡು ನೀನ್ ಅವ್ರ ಬೇಡ್ಕ ಅಂತ ಹೇಳಿದ್ರೆ ಕೈಯನ್ನ ಎತ್ತಲಾರದಷ್ಟು ನಿಶಕ್ತ ಆಗಿರೋದು ತಾಯಿಗೂ ಕೂಡ ಗೊತ್ತಿತ್ತು. ಆಗ ಅವ್ರು ಹೇಳ್ತಾರೆ, ನಿನ್ನ ಮನಸ್ಸಿನಲ್ಲೇ ನೀನು ತಲೆಬಾಗು, ನೀನು ನಿಜವಾಗಿ ಭಕ್ತಿಯಿಂದ ನಡೆದುಕೊಂಡು ಅಂತರಂಗದಲ್ಲಿಯೇ ನೀನ್ ಅವರಿಗೆ ಎರಗಿದ್ರೆ ನಿನ್ ಜೀವ ಉಳಿಯುತ್ತೆ ಅಂತ ಹೇಳ್ತಾರೆ. ಆಗ ನಾನು ತದೇಕ ಚಿತ್ತದಿಂದ ಆ ಭಾವಚಿತ್ರವನ್ನ ನಾನು ದಿಟ್ಟಿಸ್ತಾ ಇದ್ದೆ. ಅಲ್ಲಿಂದೆದ್ದ ಕಣ್ಣು ಪೂರೈಸುವ ಬೆಳಕು ನನ್ನ ದೇಹವನ್ನು ಇಡೀ ಕೋಣೆಯನ್ನ ವ್ಯಾಪಿಸ್ತು. ನನ್ಗೆ ಹೇಗಿತ್ತು ನನ್ನ ಸ್ಥಿತಿ ಅಂದ್ರೆ, ಒಂಥರ ಓಕರಿಕೆ, ತಡೆಯಲಾಗದಿದ್ದಂತ ರೋಗ ಲಕ್ಷಣಗಳೆಲ್ಲ ಕ್ಷಣ ಮಾತ್ರದಲ್ಲೇ ಮಾಯ ಆಗಿ ಹೋದೋ. ನಾನು ಸಂಪೂರ್ಣ ಆರೋಗ್ಯವಂತನಾದೆ. ಗುರುವಿನ ಬಗ್ಗೆ ಇಂಥ ಅಪರಿಮಿತವಾದ ನಂಬಿಕೆ ಇದ್ದಂತ ಆಕೆಯ ಪಾದಗಳಿಗೆ ಬಾಗಿ ನಮಸ್ಕರಿಸಲು ನನ್ನ ಶಕ್ತಿ ಇದೆ ಅಂತ ಹೋಗಿದ ತಕ್ಷಣ ತಾಯಿಗೆ ಒಂದು ನಮಸ್ಕಾರವನ್ನ ಮಾಡ್ತಾರೆ. ಮತ್ತೆ ಆ ಗುರುವಿಗೂ ಕೂಡ ಅವರು ಶರಣರಾಗ್ತಾರೆ. ಹಾಗಾದ್ರೆ ಹೇಳ್ತಾರೆ, ಓ ಸರ್ವಾಂತಯಾಮಿ ಗುರು, ನಿನ್ನ ಜ್ಯೋತಿಯೇ ನನ್ನ ಮಗನನ್ನು ಗುಣಪಡಿಸಿತು, ನಿನಗೆ ವಂದನೆಗಳು ಅಂತ ಹೇಳ್ತಾರೆ. ಅಂದ್ರೆ ಯಾವುದನ್ನ ವೈದ್ಯರು ನನ್ ಕೈಲಿ ಗುಣಪಡಿಸ್ಲಿಕ್ಕಾಗಲ್ಲ, ಇದು ಮಾರಣಾಂತಿಕ ಕಾಯಿಲೆ ಅಂತ ಹೇಳಿದ್ರು, ಅಂತಹ ಕಾಯಿಲೆಯನ್ನ ಕ್ಷಣ ಮಾತ್ರದಲ್ಲಿ ಯಾವ ಪ್ರಕಾಶಮಾನವಾದ ಬೆಳಕಿನಿಂದ ಗುಣ ಹೊಂದಿದೆನೆಯೋ ಆ ಬೆಳಕನ್ನ ತಾಯಿ ಕೂಡ ಕಂಡಿದ್ಲು ಅನ್ನೋದು ಪರಮಾಂಸರಿಗೆ ಅರ್ಥ ಆಗುತ್ತೆ. ಇಲ್ಲಿ ಈ ಚಿತ್ರ ಹೇಗೆ ಇವರಿಗೆ ಬಂತು ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ತಂದೆಗೆ ಲಾಯಿರಿ ಮಹಾಶ್ರಯರೇ ಇವ್ರ ತಂದೆಗೆ ಕೊಟ್ಟಂತ ಒಂದು ಫೋಟೋ ಆಗಿರುತ್ತೆ ಅದು. ಅದರ ಉಗಮ ಕೂಡ ಅದ್ಭುತ ಆಗಿರುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಹೋಗ್ತಾರೆ. ತಂದೆಯ ಸೋದರ ಶಿಷ್ಯರಾದಂತಹ ಕಾಲಿ ಕುಮಾರ್ ರಾಯ್ ಅವರು ಈ ಕಥೆಯನ್ನ ಹೇಳ್ತಾರೆ. ಚಿತ್ರಗ್ರಾಹಕ ಇವರ ಒಂದು ಫೋಟೋಗ್ರಫಿಯನ್ನ ತೆಗಿಬೇಕು ಅಂತ ಹೋಗ್ತಾರೆ. ಅವ್ರು ಎಷ್ಟೇ ಪ್ರಯತ್ನ ಮಾಡಿ ತೆಗೆದು ಕೂಡ ಉಳಿದ ಎಲ್ಲಾ ಚಿತ್ರಗಳು ಆ ಫೋಟೋದಲ್ಲಿ ಬಂದಿರುತ್ತೆ. ಲಾಯಿರಿ ಮಹಾಶ್ರಯರು ಇರ್ತಕ್ಕಂಥ ಜಾಗ ಮಾತ್ರ ಖಾಲಿ ಇರುತ್ತೆ. ಆಗ ಅಲ್ಲಿನ ಪ್ರಸಿದ್ಧ ಚಿತ್ರಗ್ರಾಹಕರೆಲ್ಲರೂ ಅದೇಕ್ ಸದ್ಯ ನಾನ್ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಅಲ್ಲಿ ಚಾಲೆಂಜ್ ಮಾಡಿ ಹೋಗ್ತಾರೆ. ಆದ್ರೆ ಅವರೆಲ್ಲರೂ ಅದೇ ನಿರಾಶೆಯಿಂದ ಬರ್ತಾರೆ. ಆಗ ಗಂಗಾಧರ್ ಬಾಬು ಅನ್ನೋರು ತುಂಬಾ ಪ್ರಸಿದ್ಧ ಛಾಯಾಚಿತ್ರಗ್ರಾಹಕರಾಗಿರ್ತಾರೆ. ಅವರು ಈ ನಿಟ್ಟಿನಲ್ಲಿ ಪ್ರಯತ್ನಿಸ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಕೂಡ ಮಹಾಶಯರ ಆಕೃತಿ ರೇಖೆಗಳಿರಬೇಕಾಗಿದ್ದ ಕಡೆ ಖಾಲಿ ಜಾಗ ಅಲ್ಲದೆ ಬೇರೇನೂ ಇರಲ್ಲ. ಅದನ್ನ ನೋಡಿದ ತಕ್ಷಣ ಅವರ ಗರ್ವರಸ ಹೇಗೆ ಸೋರಿ ಹೋಗುತ್ತೆ ಅಂದ್ರೆ, ನೀವು ಪಂಪನ ಆದಿಪುರಾಣ ಕಥೆಯಲ್ಲಿ ಭರತನು ಕೂಡ ಒಂದು ಚಕ್ರರತ್ನ ಉದಿಸಿದ್ರಲ್ಲಿ ತೀರ್ಥಯಾತ್ರೆಯನ್ನ ಮಾಡಿ ನನ್ನ ಸಾಧನೆಯನ್ನ ಇದುವರೆಗೆ ಯಾರೂ ಮಾಡಿಲ್ಲ ಎಂಬ ಭ್ರಮೆಯಲ್ಲಿ ವೃಷಭಾದ್ರಿ ಪರ್ವತದಲ್ಲಿ ಅದನ್ನ ಕೆತ್ತಿಸ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಹೋದ್ರೆ ಅವನು ಎಂತಹ ಅಹಂಕಾರದಿಂದ ಬೆಟ್ಟವನ್ನ ಹತ್ತಿ ಹೋಗಿದ್ದ ಅಂದ್ರೆ, ಆ ಬಂಡೆ ಮೇಲೆ ಒಂದು ಚುಕ್ಕಿ ಇಡ್ಲಿಕ್ಕೂ ಜಾಗ ಇರಲ್ಲ. ಹಿಂದಿನ ಲಕ್ಷಾಂತರ ಜನ ರಾಜರುಗಳು ತಮ್ಮ ಇಂಥ ಸಾಹಸವನ್ನ ಅಲ್ಲಿ ಕೆತ್ತಿ ಹೋಗಿರ್ತಾರೆ. ಆಗ ಪಂಪ ಹೇಳ್ತಾನೆ, ಗರ್ವರಸ ಸೋರಿ ಹೋದುದು. ನಾನೇ ಮಹಾ ಅಂತ ಹೋಗಿದ್ನೋ, ಆ ನಂತರ ಹೇಗೆ ಗರ್ವರಸ ಸೋರಾಯ್ತೋ ಹಾಗೆ ಈ ಛಾಯಾಚಿತ್ರ ಗ್ರಾಹಕನ ಗರ್ವರಸ ಕೂಡ ಸೋರಿ ಹೋಗುತ್ತೆ. ಅವನಿಗೆ ಗುರುಗಳ ಆಕೃತಿ ಏನಾಯ್ತು ಅನ್ನೋದು ಅರ್ಥ ಆಗುತ್ತೆ. ಅವನ್ ಕಣ್ಣೀರನ್ನ ಹಾಕ್ತಾ ಗಂಗಾಧರ್ ಬಾಬು ಗುರುವನ್ನ ಅರ್ತಿ ಹೋಗಿ ಆಗ ಅವರು ಮೌನವನ್ನ ಮುರಿದು ಮಾತಾಡ್ತಾರೆ. ನಾನು ಬ್ರಹ್ಮ ಸರ್ವಾಂತರ್ಯಾಮದ ಅವ್ಯಕ್ತನನ್ನ ನಿನ್ನ ಬಿಂಬಗ್ರಾಹಿ ಪ್ರತಿಫಲನಗೊಳಿಸಬಲ್ಲದೆ, ನಿನ್ನ ಒಂದು ಮಾಮೂಲಿ ಒಂದು ಕ್ಯಾಮರಾ ನನ್ನ ಇದನ್ನ ಸೆರೆ ಹಿಡಿಬಲ್ಲದೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಪ್ರತಿಫಲನಗೊಳಿಸಲಾರದೆಂದು ಕಂಡೆನಲ್ಲ. ಆದರೆ ಪೂಜ್ಯ ಗುರುಗಳೇ, ನಿಮ್ಮ ದೇಗುಲದ ಚಿತ್ರ ಬೇಕೆಂದು ನನ್ನ ಪ್ರಿಯಕರವಾದ ಬಯಕೆ. ನನ್ನ ದೃಷ್ಟಿ ಸಂಕುಚಿತವಾದದ್ದು. ನಾನು ತುಂಬಾ ನನ್ನ ಮಟ್ಟಕ್ಕೆ, ನನ್ನ ಲೆವೆಲಿಗೆ ನಾನು ಯೋಚನೆ ಮಾಡಿದೆ. ಆದ್ರಿಂದ ಈ ಪರಮಾತ್ಮ ನಿಮ್ಮಲ್ಲಿ ಪೂರ್ಣವಾಗಿ ನೆಲೆಸಿದ್ದಾನೆ ಅನ್ನೋದು ಇಂದಿನವರೆಗೂ ನಾನು ಅರ್ಥ ಮಾಡಿಕೊಳ್ಳದೆ ಹೋದೆ ಅಂತ ಹೇಳ್ತಾರೆ. ಹೌದಾ ನೋಡಿ, ನಮ್ಮ ವಿಧೇಯತೆ ನಯ ವಿನಯಕ್ಕೆ ಸಾಧು ಸಂತರು ದೇವರು ಎಲ್ಲರೂ ಕೂಡ ನಮ್ಮ ಪರವಾಗಿ ಇರ್ತಾರೆ ಅನ್ನೋದಕ್ಕೆ, ಹಾಗಿದ್ರೆ ನಾಳೆ ಬಾ, ನಾನು ನಿನಗೆ ಅದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ನಾಳೆ ಬಂದು ಆ ಕೆಲಸ ಆಗುತ್ತೆ. ಹೇಗಿರುತ್ತೆ ಅಂದ್ರೆ, ಈಗ ಪೂರ್ಣವಾಗಿ ಲಾಯಿರಿ ಮಹೇಶ್ವರ ಫೋಟೋ ಇರುತ್ತೆ. ಆ ಈ ಪುಸ್ತಕದಲ್ಲೂ ಕೂಡ ಆ ಚಿತ್ರವನ್ನ ಹಾಕಿರ್ತಾರೆ, ನೀವ್ ಅದನ್ನ ಗಮನಿಸ್ಬಹುದು. ಹೀಗೆ ನಿಗೂಢವಾದ ನಗೆಯಲ್ಲಿ ಪರಮಾತ್ಮ ಸಾಯುಜ್ಯದ ಆನಂದ ತುಸು ಕಾಣುತ್ತೆ.
ತೆರೆದ ಅವರ ಕಣ್ಣುಗಳು ಬಾಹ್ಯ ಪ್ರಪಂಚದ ಬಗ್ಗೆ ಅವರಿಗೆ ನಾಮ ಮಾತ್ರ ಆಸಕ್ತಿ ಎಂಬುದನ್ನ ಆ ಫೋಟೋನೇ ನಮಗ್ ತೋರಿಸುತ್ತೆ. ಅದನ್ನ ಯಾವಾಗ್ಲೂ ಆನಂದದಲ್ಲಿ ಇದಾರೇನೋ ಅನ್ನೋದನ್ನ ಅದ್ ಹೇಳ್ತಾ, ಔದಾರ್ಯವನ್ನು ಬಯಸಿ ಬರುವ ಸಾಧಕರ ಆಧ್ಯಾತ್ಮಿಕ ಸಮಸ್ಯೆಗಳ ಬಗ್ಗೆ ಅವರು ಸದಾ ಪೂರ್ಣ ಎಚ್ಚರದಿಂದ ಇರ್ತಾ ಇದ್ರು ಅನ್ನೋದನ್ನ ಈ ಘಟನೆ ನಮ್ಗೆ ಹೇಳುತ್ತೆ. ಹೀಗೆ ಅನೇಕ ಸಂದರ್ಭದಲ್ಲಿ ಅನೇಕ ಕಡೆ ಇವರಿಗೆ ಪ್ರಭಾಯುತವಾದ ಆಧ್ಯಾತ್ಮಿಕ ದರ್ಶನ ಇವರಿಗೆ ಕಾಣುತ್ತೆ. ಒಮ್ಮೆ ಹಾಸಿಗೆ ಮೇಲೆ ಕುಳಿತಿದ್ದ ಕೂಡ ತುಂಬಾ ದೀರ್ಘಲೋಚನ ಯೋಗಾನಂದರು ಬಾಲ್ಯದಿಂದಲೇ ಇವರೊಂದು ಆ ಭಗವಂತ, ಹಿಮಾಲಯ ಪರ್ವತ, ಗುರುಗಳ ಬಗ್ಗೆ ತುಂಬಾ ಆಸಕ್ತಿ, ಅದನ್ನೆಲ್ಲವನ್ನು ನೋಡಬೇಕು ಅನ್ನೋದು ಆ ಬಾಲ್ಯದಿಂದಲೇ ಬಂದಿರುತ್ತೆ. ಹಾಗೆ ಇವ್ರಿಗೊಂದು ಪ್ರಶ್ನೆ ಬರುತ್ತೆ, ಮುಚ್ಚಿದ ಕಣ್ಣಿನ ಕತ್ತಲೆಯ ಹಿಂದೆ ಏನಿದೆ ಅನ್ನೋ ಪ್ರಶ್ನೆ ಇವರನ್ನ ಕಾಡುತ್ತೆ. ಆಗ ಅಲ್ಲಿ ಅವ್ರಿಗೆ ತಕ್ಷಣ ಅಂತಚಕ್ಷುವಿನ ಮುಂದೆ ಬಹುದೊಡ್ಡ ಪ್ರಕಾಶ ಬರುತ್ತೆ. ನನ್ನ ನೆತ್ತಿಯೊಳಗಿನ ಪ್ರಕಾಶಮಯ ದೊಡ್ಡ ಪರದೆಯ ಮೇಲೆ ಕಿರು ಪ್ರಮಾಣದ ಚಲನಚಿತ್ರದಂತೆ ಪರ್ವತದ ಗುಹೆಯಲ್ಲಿ ಧ್ಯಾನ ಮುದ್ರೆಯಲ್ಲಿ ಕುಳಿತಿದ್ದ ಸಂತ ದಿವ್ಯ ರೂಪಗಳನ್ನ ನಾನು ಕಂಡೆ. ಕಣ್ಮುಂದೆ ಇದು ಪ್ರತ್ಯಕ್ಷ ಆಗುತ್ತೆ. ತಕ್ಷಣ ಇವರು, ನೀವ್ ಯಾರು ಅಂತ ಹೇಳಿ ಗಟ್ಟಿಯಾಗಿ ಕೂಗ್ತಾರೆ. ಅವ್ರು ಹೇಳ್ತಾರೆ, ನಾವು ಹಿಮಾಲಯದ ಯೋಗಿಗಳು ಅಂತ. ಇವ್ರಿಗೆ ಎಷ್ಟು ಅಂದ್ರ ಸಂತೋಷವನ್ನು ವರ್ಣಿಸ್ಲಿಕ್ಕಾಗಲ್ಲ, ಅಷ್ಟು ಸಂತೋಷ ಆಗುತ್ತೆ. ಆಗ ಇವ್ರು ಹೇಳ್ತಾರೆ, ನನಗೂ ಕೂಡ ಹಿಮಾಲಯಕ್ಕೆ ಹೋಗಿ ನಿಮ್ಮ ಹಾಗೆ ಆಗ್ಬೇಕು ಅಂತ ಆಸೆ. ಹಾಗಂತ ಹೇಳಿದ ತಕ್ಷಣ ಆ ದರ್ಶನ ಮರೆಯಾಗುತ್ತೆ. ಆ ಬೆಳ್ಳಿಯ ಕಿರಣಗಳ ಉಂಗುರಗಳು ಪರಂಪರೆಯಾಗಿ ಹರಡುತ್ತಾ ಅನಂತತೆಯನ್ನು ಮುಟ್ಟಿದವು ಅಂತ ಹೇಳ್ತಾರೆ. ಆ ಅದ್ಭುತ ಪ್ರಕಾಶ ಯಾವುದು ಅಂದಾಗ, ನಾನು ಈಶ್ವರ, ನಾನು ಪ್ರಕಾಶ ಅಂತ ಮೋಡಗಳ ಗುಡುಗಿನಂತೆ ಆ ಧ್ವನಿ ಬರುತ್ತೆ. ಆಗ ಇವ್ರು ಹೇಳ್ತಾರೆ, ನಾನು ನಿಮ್ಮೊಡನೆ ಒಂದಾಗ್ಬೇಕು ಅಂತ. ಆಗ ಹೀಗೆ ಇಲ್ಲಿ ಈಶ್ವರ ಅನ್ನ ಪದ ಅಂದ್ರೆ ಯಾರ ಇಚ್ಛಾ ಮಾತ್ರದಿಂದ ಸಕಲ ಲೋಕಗಳು ವ್ಯವಸ್ಥಿತ ಆವರ್ತನೆಗಳೊಡನೆ ಸೃಷ್ಟಿಯಾಗಿ ಲಯ ಹೊಂದುವವು ಅವನೇ ಈಶ್ವರ ಅಂತ ಹೇಳ್ತಾರೆ. ಹೀಗೆ ಇವರ ಬದುಕಿನಲ್ಲಿ ಇಂಥ ಪವಾಡಗಳು ಆಧ್ಯಾತ್ಮಿಕಗಳು ನಡೀತಾ ಹೋಗುತ್ತೆ. ಹಾಗೇನೆ ಅವರ ಗೋರಖ್ಪುರದ ಮನೆ ಆವರಣದಲ್ಲಿ ಒಂದು ಬೇವಿನ ಮರದೆ ಕುಳಿತು ಅಕ್ಕ ಉಮಾಳದೆ ಅವರು ಮಾತಾಡ್ತಾ ಕೂತಿದ್ದಂತ ಸಂದರ್ಭದಲ್ಲಿ ಅಕ್ಕ ಇಲ್ಲಿ ಏನೋ ಸ್ವಲ್ಪ ಗಾಯ ಆಗಿದೆ ಅಂತ ಹೇಳಿ ಮುಲಾಮನ್ನ ಹಚ್ಕೊಳ್ತಾ ಇರ್ತಾರೆ. ಆಗ ಇವ್ರು ಕೂಡ ತಗೊಂಡು, ಇವ್ರ ಕೈ ಚೆನ್ನಾಗೇ ಇದೆ, ಆರೋಗ್ಯವಾಗಿದೆ, ಅದನ್ನ ಹಚ್ತಾ ಹೋಗ್ತಾರೆ. ಅಕ್ಕ ಪ್ರಶ್ನೆ ಮಾಡ್ತಾರೆ, ಆರೋಗ್ಯವಾದಾಗ ಒಂದು ತೋಳಿನ ಮೇಲೆ ಯಾಕೆ ಔಷಧಿಯನ್ನು ಹಚ್ತಿದೀಯಾ ಅಂತ. ಇವ್ರು ಹೇಳ್ತಾರಾಗ, ನೋಡು ಅಕ್ಕ, ನಾಳೆ ನನಗೊಂದು ಗುಳ್ಳೆ ಆಗುತ್ತೆ ಅಂತ ನನಗ ಅನ್ನಿಸ್ತಾ ಇದೆ. ಗುಳ್ಳೆ ಕಾಣಿಸ್ಕೊಳ್ತಕ್ಕಂತ ಜಾಗದಲ್ಲಿ ನಾನು ಮುಲಾಮನ್ನ ಪರೀಕ್ಷಿಸ್ತಾ ಇದ್ದೀನಿ ಅಂತ. ತಕ್ಷಣ ಅಕ್ಕ ಹೇಳ್ತಾರೆ, ನೀನೊಬ್ಬ ಪುಟ್ಟ ಸುಳ್ಳುಗಾರ ಕಣೋ ಅಂತ. ಅಕ್ಕ, ನಾಳೆ ಬೆಳಗ್ಗೆ ಏನಾಗುತ್ತೆ ಅಂತ ನೋಡೋವರೆಗೆ ನನ್ನನ್ನು ಸುಳ್ಳುಗಾರ ಅನ್ಬೇಡ ನೀನು ಅಂತ ಹೇಳ್ತಾರೆ. ಉಮಾ ಅದನ್ನ ನಂಬಲ್ಲ. ನಂತರ ಬೆಳಿಗ್ಗೆ ಅದನ್ನ ನೋಡಿದ್ರೆ ನನ್ನ ತೋಳಿನ ಇದೇ ಜಾಗದಲ್ಲಿ ಸಾಕಷ್ಟು ಗಾತ್ರದ ಗುಳ್ಳೆ ಹೇಳುತ್ತೆ, ಈಗಿನ 2ರಷ್ಟು ಅದು ಊದುತ್ತೆ ಅಂತ ಹೇಳಿರ್ತಾರೆ. ಬೆಳಗ್ಗೆ ಅದು ನಿಜ ಆಗಿರುತ್ತೆ. ಉಮಾ ಅದನ್ನ ನೋಡಿದ ತಕ್ಷಣ ಬೆಚ್ಚಿ ಹೆದರಿ ಅಮ್ಮನ ಹತ್ರ ಹೋಗಿ ಹೇಳ್ತಾಳೆ, ಅಮ್ಮ, ಮುಕುಂದ ಇಂದ್ರಜಾಲಕನಾಗ್ಬಿಟ್ಟಿದ್ದಾನೆ. ಆಗ ಅಮ್ಮ ಹೇಳ್ತಾರೆ, ಕೆಟ್ಟದನ್ನ ಮಾತಾಡೋದಕ್ಕೆ ಮಾತಿನ ಶಕ್ತಿಯನ್ನ ಬಳಸಬೇಡ ಅಂತ ಬುದ್ಧಿವಾದವನ್ನ ಹೇಳ್ತಾಳೆ. ನೋಡಿ, ಇಲ್ಲಿ ನಾವೇನಕ್ಕೆ ಸಕಾರಾತ್ಮಕ ಪದಗಳನ್ನೇ ಮಾತಾಡ್ಬೇಕು ಅಂತ ಅಂದ್ರೆ, ಕೆಟ್ಟದನ್ನ ಮಾತಾಡಿದ್ರೆ ನಮ್ಮ ಬದುಕಿನಲ್ಲಿ ಕೆಟ್ಟದಾಗುತ್ತೆ ಅನ್ನೋದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ಗಮನಿಸ್ತಾ ಹೋಗ್ತೀವಿ. ಆ ನಂತರ ಗುಳ್ಳೆ ಅದು ವಾಸಿ ಆಯ್ತು ಒಂದು ವೈದ್ಯರ ಸಹಾಯದಿಂದ. ಆದ್ರೆ ಆ ಕಲೆ ಇವತ್ತಿಗೂ ಕೂಡ ನನ್ನಲ್ಲಿ ಇದೆ ಅನ್ನೋದನ್ನ ಅವ್ರು ತೋರಿಸ್ತಾರೆ. ನನಗೆ ಅವತ್ತೇ ಇದೇನಾದ್ರೂ ಗೊತ್ತಿದ್ರೆ ಕಲೆ ಕೂಡ ನಾನು ಮಾಯ ಮಾಡ್ಕೋಬಹುದಿತ್ತು ಅಂತ ಹೇಳಿ, ಅಂದ್ರೆ ಮನುಷ್ಯನ ಕೇವಲ ಮಾತಿನ ಶಕ್ತಿ ಎಂತಹುದೆಂಬುದನ್ನ ನನ್ನ ಬಲತೋಳನ್ನ ನೋಡಿದಾಗೆಲ್ಲ ನನಗದು ನೆನಪಾಗ್ತಾ ಹೋಗುತ್ತೆ ಅನ್ನೋದನ್ನ ಹೇಳ್ತಾರೆ. ಹಾಗೇನೆ ಮತ್ತೆ ಇವರು ಆ ಮಾತಿನ ಶಕ್ತಿ ಇದನ್ನ ಬಗ್ಗೆ ಉಮ್ಮನಿಗೆ ವಿವರಿಸಿ ಹೇಳಿ, ಮುಂದೆ ಒಂದು ಕಾಳಿ ರೂಪದ ದಿವ್ಯ ಮಾತೆಯನ್ನ ಆರಾಧಿಸ್ತಾ ಕೂತಿರ್ತಾರೆ. ಅಕ್ಕನ ಜೊತೆ ಇಲ್ಲಿ ಸಂಭಾಷಣೆ ನಡಿಬೇಕಾದ್ರೆ, ನಾನು ಏನನ್ ಕೇಳಿದ್ರು ನನಗೆ ಕಾಳಿ ನನಗೆ ಆಶೀರ್ವಾದವನ್ನ ಮಾಡ್ತಾಳೆ, ಕೊಡ್ತಾಳೆ ಅಂತ ಹೇಳಿದಾಗ, ಅಲ್ಲಿ ಸ್ವಲ್ಪ ದೂರದಲ್ಲಿ ಗಾಳಿಪಟವನ್ನ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಆಗ, ಹೌದಾ, ನೀನ್ ಕೇಳಿದ್ದೆಲ್ಲ ಕೊಡ್ತಾಳ ಕಾಳಿದೇವಿ
ಹಾಗಾದ್ರೆ ಆ ಗಾಳಿಪಟವನ್ನ ನನಗೆ ಕೊಡು ಅಂತ ಹೇಳ್ತಾರೆ. ಇವ್ರು ಹಾಗೆ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡ್ತಾರೆ. ಆ ಗಾಳಿಪಟ ಹಾರಿದ್ದು ಹೀಗೆ ಹಾರ್ತಾ ಹಾರ್ತಾ ಏನೋ ತೊಡಕಾಗಿ ಬಂದು ಒಂದು ಕಳ್ಳಿ ಗಿಡಕ್ಕೆ ಕುಣಿಕೆಯನ್ನ ಹಾಕಿಕೊಂಡ ಹಾಗೆ ಅಲ್ಲಿ ಬರುತ್ತೆ. ಆ ಬಂದಂತ ಸಂದರ್ಭ ಅದ್ ಸುತ್ತಿ ಬಂದ್ ಹಾಗೆ ಸುತ್ತಿ ಮತ್ತೆ ಇವ್ರ ಹತ್ರಕ್ಕೆ ಬಂದು ಇವರ ಕೊರಳಲ್ಲಿ ಬರುತ್ತೆ. ಅದನ್ನ ತೆಗೆದು ಉಮಾಳ ಕೊರಳಿಗೆ ಹಾಕಿ ತಗೋ ಈ ಪಾರಿತೋಷಕವನ್ನ ಅಂತ ಕೊಡು. ಅಪ್ಪ ಇದೇನು ನಿನ್ನ ಪ್ರಯತ್ನ ಅಲ್ಲ, ದೇವಿ ಕೊಟ್ಟ ಪ್ರವರನು ಅಲ್ಲ, ಏನೋ ಅಕಸ್ಮಾತ್ ಆಗಿ ಇದಾಯ್ತು, ಹಾಗಾದ್ರೆ ಇನ್ನೊಂದು ಗಾಳಿಪಟವನ್ನು ನನಗೆ ಕೊಡು ಅಂತ ಕೇಳ್ತಾರೆ. ಹಾಗೆ ಅವರು ಅದೇ ಪ್ರಾರ್ಥನೆಯನ್ನ ಮಾಡ್ತಾರೆ. ಮತ್ ಅದೇ ಪುನರಾವರ್ತನೆಯಾಗಿ ಗಾಳಿಪಟ ಇವರ ಕೈಗೆ ಬರುತ್ತೆ. ಆಗ ಅವಳಿಗೆ ಹೆದರಿ, ಅಪ್ಪ ಇವನ್ ಮಾತನ್ನ ದೇವ್ರು ಇಷ್ಟೊಂದು ಕೇಳ್ತಾಳ ಅಂತ ಬೇದರಿದ ಜಿಂಕೆ ಮರಿಯಂತೆ ಅಲ್ಲಿಂದ ಅವಳು ಓಡಿ ಹೋಗ್ತಾಳೆ. ಹೀಗೆ ಅವರ ಬದುಕಿನ ಬಾಲ್ಯದ ಬದುಕನ್ನ ಅವರು ಹೇಳ್ತಾ ಹೋಗ್ತಾರೆ. ಹಾಗೆ ಮೇಡಮ್ ಟೈಮ್ ಆಗುತ್ತಾ? ಇನ್ ಮುಂದಿನ ಅಧ್ಯಾಯ ಸ್ಟಾರ್ಟ್ ಮಾಡಕ್ಕೆ 1ನೇ ಅಧ್ಯಾಯ ಇಲ್ಲಿ ಮುಗಿಯುತ್ತೆ. ಅಶ್ವಿನಿ ಮೇಡಮ್ 1ನೇ ಅಧ್ಯಾಯ ಮುಗಿಸಿ 2ನೇ ಅಧ್ಯಾಯ ಸ್ಟಾರ್ಟ್ ಮಾಡಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಇನ್ನ ಎಷ್ಟೊತ್ತಾಗುತ್ತೆ ಮೇಡಮ್? ಅದ್ ಸ್ವಲ್ಪ ಇನ್ನು ಜಾಸ್ತಿ ಇದೆ ಮೇಡಮ್, ಅದನ್ನೆಲ್ಲ ಮಾಡಕ್ ಹೋದ್ರೆ ಜಾಸ್ತಿ 7:30 ತನಕ ಆಗುತ್ತಾ? 7:30ವರೆಗುನಾ? ಓಕೆ ಮೇಡಮ್, ನಿಮ್ಗೆ ಸಮಯ ಇದ್ರೆ ಓಕೆ ಮೇಡಮ್. ನನಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು. ಈ ಅಧ್ಯಾಯ 2 ಬಂದ್ರೆ ಮಾತೃ ಯೋಗ ಮತ್ತು ನಿಗೂಢ ತಾಯಿತಿಯನ್ನ ವಿಚಾರಗಳು ಬರುತ್ತೆ. ಇಲ್ಲಿ ಹಿರಿಯ ಮಗ ಅನಂತನ ಹೆಣ್ಮಕ್ಳ ಮದುವೆ ಆಗಿದೆ, ತಾಯಿ ಸಡಗರ ಸಂಭ್ರಮದಿಂದ ಮಾಡಿದಾಳೆ. ಆದ್ರೆ ಈ ಅನಂತನ ಮದುವೆಯನ್ನ ಮಾಡ್ಲಿಕ್ಕೆ ತುಂಬಾ ಒಂದು ಸಿದ್ಧತೆಯನ್ನ ಮಾಡಿದಾಳೆ. ಆಗಿನ ಕಾಲದಲ್ಲಿ ಮನೆಯಲ್ಲಿ ನಡೀತಿದ್ದಂತ ಹಬ್ಬದ ಮದುವೆಯ ಸಡಗರಗಳ ವಿಶೇಷನೇ ಬೇರೆ, ನಾವೆಲ್ಲರೂ ಕೇಳಿ ತಿಳಿದಿರ್ತಕ್ಕಂಥದ್ದು. ಅಂತ ಒಂದು ಸಿದ್ಧತೆಯನ್ನ ಮಾಡಿ ನೆಂಟರಿಷ್ಟರು ಎಲ್ರು ಕೂಡ ಬರ್ತಾ ಇರ್ತಾರೆ. ಅಲ್ಲಿ ಇವರು ಉತ್ತರ ಭಾರತದ ಬರೇಲಿ ಮನೆಯಲ್ಲಿ ಇವರು ಕೆಲಸದ ನಿಮಿತ್ತ ಯೋಗಾನಂದರು ಮತ್ತು ಚರಣ್ ಘೋಷ್ ತಂದೆ ಅಲ್ಲಿರ್ತಾರೆ. ಇವರೆಲ್ಲರೂ ಕೂಡ ಕಲ್ಕತ್ತೆಯಲ್ಲಿ ಮದುವೆಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರ್ತಾರೆ. ಹೀಗೆ ಒಂದು ರಾತ್ರಿ ಅಪ್ಪನೊಡನೆ ಯೋಗಾನಂದರು ಮಲಗಿದರೆ ಬರೇಲಿನ ನಡು ರಾತ್ರಿ ಆಗಿದೆ. ಬಂಗಲೆಯ ಕೈಲಾಸಾಲೆಯಲ್ಲಿ ಹಾಸಿಗೆಯ ಮೇಲಿದ್ದ ಸೊಳ್ಳೆಯ ಪರದೆ ವಿಚಿತ್ರ ರೀತಿಯಲ್ಲಿ ಕಂಪಿಸಿ ಇವರಿಗೆ ಎಚ್ಚರ ಆಗುತ್ತೆ. ಆ ನವಿರಾದ ಪರದೆ ಇಬ್ಬದಿಗೆ ಸರಿದು ಪ್ರೀತಿಯ ತಾಯಿಯ ಆಕೃತಿಯನ್ನ ಕಾಣ್ತಾರೆ. ಅಲ್ಲಿ ನಿಜವಾಗಿ ತಾಯಿನೇ ಬಂದ್ ನಿಂತಿದ್ದಾಳೆ ಹಾಗೆ ಇವ್ರಿಗೆ ಕಾಣಿಸ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ, ನಿನ್ನ ತಂದೆಯನ್ನ ಎಬ್ಸು, ಇವತ್ತು ಬೆಳಗಿನ ಮೊದಲ ಟ್ರೈನ್ ನಲ್ಲಿ ನೀವು ಕಲ್ಕತ್ತೆಗೆ ಬೇಗ ಬನ್ನಿ ಅಂತ ಹೇಳಿ ಒಂದು ಇದನ್ನ ಹೇಳ್ತಾಳೆ. ಅಂದ್ರೆ ಆ ಒಂದು ನಮ್ಗೂ ಕೂಡ ಇಂತಹ ಸಿಕ್ಸ್ ಸೆನ್ಸು ಏನೋ ಆಗುತ್ತೆ ಇಂಥವು ಎಲ್ಲರ ಬದುಕಿನಲ್ಲೂ ಕೆಲವೊಮ್ಮೆ ಕಾಡುತ್ತೆ. ಹಾಗೇನೆ ಇವ್ರು ಅಪ್ಪನನ್ನ ತಕ್ಷಣ ಹೇಳಿಸಿ, ಅಪ್ಪ ಅಪ್ಪ ಬೇಗ ಹೇಳಿ, ಅಮ್ಮ ಸಾಯ್ತಾ ಇದ್ದಾಳೆ ಅಂತ ಹೇಳಿ ಅವರ ಧ್ವನಿಯಲ್ಲಿದ್ದ ಭಯ ಅವರನ್ನ ಕ್ಷಣ ಮಾತ್ರದಲ್ಲಿ ಎಬ್ಸುತ್ತೆ. ಆಗ ತಂದೆ ಹೇಳ್ತಾರೆ, ಯಾಕೆಂದ್ರೆ ಇವರು ಬಾಲ್ಯದಿಂದಲೇ ಇಂಥ ಅನೇಕ ಮನೋವಿಕಲ್ಪಗಳನ್ನು ಕಂಡಿದ್ರಿಂದ ನಿನ್ನ ಮನೋವಿಕಲ್ಪಕ್ಕೆ ಗಮನವನ್ನ ಕೊಡಬೇಡ. ನಿನ್ನ ತಾಯಿ ನೋಡಿದ್ರೆ ಅಲ್ಲಿ ಮದುವೆ ಮಾಡ್ಲಿಕ್ಕೆ ಸಡಗರ ಸಂಭ್ರಮದಿಂದ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾಳೆ. ಹಾಗೇನಾದ್ರೂ ಕೆಟ್ಟ ಸುದ್ದಿ ಇದ್ರೆ ಅದು ಇಷ್ಟೊಂದು ವಿಷಯ ತಲುಪ್ತಿತ್ತು, ನಾವು ನಾಳೆ ಹೊರಡೋಣ ಅಂತ ಹೇಳಿ ತಂದೆ ಅವರ ಮಾತಿಗೆ ಗಮನ ಕೊಡದನೆ ಮಲಗ್ತಾರೆ. ಆಗ ಯೋಗಾನಂದ್ರು ಹೇಳ್ತಾರೆ, ಈಗಲೇ ಹೊರಡದಿದ್ದಕ್ಕೆ ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳಲಾರಿರಿ ಅಂತ ಹೇಳ್ತಾರೆ. ಹಾಗೆ ನಾನು ನಿಮ್ಮನ್ನು ಕ್ಷಮಿಸಲಾರೆ, ಏಕೆಂದ್ರೆ ಅಮ್ಮನನ್ನ ಜೀವಂತ ನೋಡ್ಲಿಕ್ಕೆ ಒಂದು ಅವಕಾಶ, ಅಮ್ಮ ಹೇಳಿದ್ದಂತಹ ಒಂದು ಸಂದೇಶ, ಇದನ್ನ ಅವ್ರು ಹೇಳ್ತಾರೆ, ನೀವು ಮುಂದೆ ಇದ್ರ ಬಗ್ಗೆ ತುಂಬಾ ಪಶ್ಚಾತ್ತಾಪವನ್ನ ಪಡ್ತೀರಾ, ನಾನಂತೂ ಖಂಡಿತ ನಿಮ್ಮನ್ನ ಕ್ಷಮಿಸಲ್ಲ. ಯಾಕೆಂದ್ರೆ ಅಮ್ಮ ಅಂದ್ರೆ ಇವರಿಗೆ ಭಾರಿ ಒಂದು ದೇವರು, ಎಲ್ಲರನ್ನ ಮೀರಿದಂತ ಶಕ್ತಿ ಆಗಿರ್ತಾಳೆ. ಹಾಗೇನೆ ಮುಂದೆ ಒಂದು ನುಡಿಗಳು ಅಲ್ಲಿಂದ ಸಂದೇಶ ಬರುತ್ತೆ, ಅಮ್ಮ ಅಪಾಯಕಾರವಾಗಿ ಅಸ್ವಸ್ಥಳಾಗಿದ್ದಾಳೆ, ತಕ್ಷಣ ಹೊರಟು ಬನ್ನಿ ಅನ್ನೋ ಸಂದೇಶ ಬರುತ್ತೆ. ಇಬ್ರು ಕೂಡ ರೈಲಲ್ಲಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೆ ಒಂದು ಘಟನೆ ನಡೆಯುತ್ತೆ. ನನಗೀಗ ನನ್ನ ತಾಯಿ ಜೀವ ಹೋಯ್ತು ಅನ್ನೋ ಅನುಭವ ಕೂಡ ಇವರಿಗೆಲ್ಲ ಆಗುತ್ತೆ. ಇದ್ದಕ್ಕಿದ್ದಂತೆ ಪರಮ ಶೂನ್ಯವೆನಿಸಿದ ಪ್ರಪಂಚವನ್ನು ಸಹಿಸಲಾರದೆ ಹೋದೆ. ನಾನು ತಾಯಿಯನ್ನು ಈ ಲೋಕದ ಅತ್ಯಂತ ಆತ್ಮೀಯ ಗೆಳೆಯನಂತೆ ಪ್ರೀತಿಸಿದ್ದೆ. ಅವೆಲ್ಲ ಕೂಡ ನನ್ನ ಬದುಕಿನಲ್ಲಿ ಹೇಗೆ ಅದು ಕೋಪ ಇವುಗಳು, ಆ ಕಪ್ಪು ಕಣ್ಣುಗಳು ಇವರನ್ನ ಯಾವತ್ತೂ ಸೆಳೀತಾ ಇರುತ್ತೆ, ಅವೆಲ್ಲ ಆಗಿರುತ್ತೆ. ಅವಳು ಇನ್ನು ಬದುಕಿದಾಳ
ಅನ್ನೋ ಒಂದು ಅನುಮಾನ ಬಂದು ಸೋದರನನ್ನ ಪ್ರಶ್ನೆಯನ್ನ ಕೇಳ್ತಾರೆ. ಅವರು ಹೌದು ಬದುಕಿದಾಳೆ, ಅಸ್ವಸ್ಥಳಾಗಿದ್ದಾಳೆ ಅನ್ನೋದನ್ನ ಮಾತ್ರ ಹೇಳ್ತಾರೆ. ಆದ್ರೆ ಇವರು ಕಲ್ಕತೆ ಮನೆಗೆ ಬರುವ ವೇಳೆಗೆ ಎಲ್ಲ ಕತೆ ಕೂಡ ಅಲ್ಲಿ ಮುಗ್ದಿರುತ್ತೆ. ಆಕೆ ಹಾಗೆ ಇವರು ಮನೆಯಿಂದ ಸೇರಿದಾಗ ಆ ಸಾವಿನ ಮನೆಯ ಚಿತ್ರಣವನ್ನ ನೋಡಿದಾಗ ಯೋಗಾನಂದರ ಒಂದು ಸ್ಥಿತಿ ಹೇಗಿರುತ್ತೆ ಅಂದ್ರೆ, ಬಹುಮಟ್ಟಿಗೆ ಪ್ರಾಣವೇ ಇಲ್ಲದ ಸ್ಥಿತಿಗೆ ಕುಸಿದೆ ನಾನು. ನನ್ನ ಹೃದಯಕ್ಕೆ ಸಮಾಧಾನವಾಗಬೇಕಾದ್ರೆ ಅನೇಕ ವರ್ಷಗಳೇ ಕಳೆದೋ ಅಲ್ಲಿ. ನನ್ನ ಹುಯಿಲು ಸ್ವರ್ಗದ ಹೆಬ್ಬಾಗಿಲಿನಲ್ಲಿ ಬಿರುಗಾಳಿ ಎಪ್ಸಿ ಕೊನೆಗೂ ಆ ದಿವ್ಯ ಮಾತೆಯನ್ನ ಎಚ್ಚರ ಮಾಡ ಹಾಗೆ ಮಾಡ್ತು. ಅಂದ್ರೆ ಇಂತಹ ಯೋಗಿಗಳಿಗೂ ಕೂಡ ಸಾವುಗಳು ಹೇಗೆ ಕಾಡಿದವೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಅವು ಪದೇ ಪದೇ ಹೇಗೆ ನನ್ನನ್ನ ಕಾಡ್ತಾ ಇತ್ತು ಆ ಆತ್ಮೀಯ ತಾಯಿಯ ಕಣ್ಣುಗಳು ಅನ್ನೋದನ್ನ ಸ್ಮರಿಸ್ತಾ ಹೋಗ್ತಾರೆ. ಹಾಗೆ ಇವ್ರಿಗೆ ಆಗಾಗ್ಗೆ ಆ ಹಿಮಾಲಯದತ್ತ ಹೋಗ್ಬೇಕು, ಅಲ್ಲಿಯ ಸಾಧು ಸಂತರ ಹಾಗೆ ನಾನು ಬದುಕಿನ ಗುರಿಯನ್ನ ಕಾಣ್ಬೇಕು ಅನ್ನೋದು ಇವರೊಂದು ಇದಾಗಿರುತ್ತೆ. ಅದಕ್ಕೆ ಅವಕಾಶ ಅಷ್ಟು ಚಿಕ್ಕದ್ರಲ್ಲಿ ಅಪ್ಪ ಅಮ್ಮ ಕೊಟ್ಟಿರಲ್ಲ. ಅಣ್ಣ ಕೂಡ ಅದಕ್ಕೆ ತುಂಬಾ ಅವನನ್ನ ಕಂಟ್ರೋಲ್ ಮಾಡ್ತಾ ಹೋಗ್ತಾನೆ. ಹಾಗೆ ಈ ಕಥೆಗಳನ್ನ ಕೇಳಿ ನಾನು ಕೂಡ ಅಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಇವರ ಮನೆಯ ಮಾಲೀಕನ ಮಗನಾದ ದ್ವಾರಕನ ಜೊತೆ ಸಲಹೆಯನ್ನ ಕೊಡ್ತಾ ಹೋಗ್ತಾರೆ. ಆದ್ರೆ ಆ ವಿಷಯ ಅನಂತನಿಗೆ ಹೇಗೆ ಗೊತ್ತಾಗುತ್ತೆ, ಆಗ ಅದನ್ನ ಅವರು ತಮಾಷೆಯಾಗಿ ಇದ್ ಮಾಡ್ತಾರೆ. ಎಲ್ಲೋ ನಿನ್ ಕಾವಿ ಬಟ್ಟೆ ಅದಿಲ್ದೆ ನಿನ್ ಸ್ವಾಮಿ ಆಗ್ಲಾರೆ ಅಂತ ಹೇಳಿ ಅವನನ್ನ ತಮಾಷೆ ಮಾಡೋದನ್ನ ನೋಡ್ತಾರೆ. ಆದ್ರೆ ಇವನಿಗೆ ಯೋಗಾನಂದರಿಗೆ ಆಗಾಗ್ಲೇ ಈ ಪೂರ್ವ ಜನ್ಮದ ಸ್ಮರಣೆಗಳು, ಪ್ರಾಚೀನದಲ್ಲಿ ಸ್ಥಾಪಿತ ಸನ್ಯಾಸದ ಉಡುಪು, ನಾನು ಅದನ್ನೆಲ್ಲ ಧರಿಸಿ ಇಡೀ ಭಾರತದಲ್ಲಿ ನಾನು ಓಡಾಡಬಲ್ಲೆ, ಇಡೀ ಪ್ರಪಂಚದಲ್ಲಿ ನಾನು ಸಂದೇಶವನ್ನ ಕೊಡಬಲ್ಲೆ ಅನ್ನ ಆಸೆ, ಕನಸು, ನೆನಪುಗಳು ಇವರ ಮನದಾಳದಲ್ಲಿ ಆಗಾಗ್ಲೇ ಮೂಡ್ತಾ ಇರುತ್ತೆ. ಹೀಗೆ ಅಲ್ಲಿ ಅದರ ಬಗ್ಗೆ ದ್ವಾರಕನೊಂದಿಗೆ ಇವರು ಮಾತಾಡ್ತಾ ಹೋಗ್ತಾರೆ. ಅನಂತ ಅವರನ್ನ ಬೆನ್ನಟ್ಟಿ ವಾಪಸ್ ಕರ್ಕೊಂಡ್ ಬಂದಾಗ ಮತ್ತೆ ಪೆಚ್ಚು ಮೊರೆಲೆ ಇವರು ವಾಪಸ್ ಬರ್ತಾ ಇರ್ತಾರೆ. ಹೀಗೆ ಆ ವೇಳೆಗೆ ಒಂದು ಮನೆಯಲ್ಲಿ ತಾಯಿ ಇಲ್ದ ಹೋದ್ರೆ ಆ ಮನೆಯ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನ ಇಲ್ಲೂ ಕೂಡ ತಂದೆ ಅದನ್ನ ಒಂದು ಅವರ ಕೈಲಾದಷ್ಟು ಸಮರ್ಥವಾಗಿ ನಿಭಾಯಿಸ್ತಾ ಹೋಗ್ತಾರೆ. ಕೊನೆಗೆ ತಂದೆ ತಾಯಿನೇ ಆಗ್ಬಿಟ್ರು, ಮಾನವೀಯತೆ, ಮೃದು ಸ್ವಭಾವ ಎಲ್ಲದರಲ್ಲೂ ಕೂಡ ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟು ಪ್ರೀತಿ, ಮಮತೆ, ಕರುಣೆಯಿಂದ ಅವರನ್ನ ನೋಡ್ತಾ ಹೋಗ್ತಾರೆ. ಆಗ ಅವ್ರು ಒಂಟಿಯಾಗಿದ್ದನ್ನ ನೋಡಿ ಅವ್ರು ಇನ್ನೊಂದು ಮದುವೆ ಮಾಡ್ಕೊಳ್ಳೋದಿಲ್ಲಿ ಒಬ್ಬ ಪರಿಚಾರಕೆಯನ್ನ ನೇಮಿಸಕ್ ಕೂಡ ಇವರು ಪ್ರಯತ್ನ ಪಟ್ಟಾಗ ತಂದೆ ಅದಕ್ಕೆ ಒಪ್ಕೊಳ್ಳಲ್ಲ. ನಾನು ಸೇವೆ ಮಾಡಿಸಿಕೊಳ್ಳುವುದು ನಿನ್ನ ತಾಯಿಯಿಂದಲೇ ಮುಗೀತು. ಎಂತ ಏಕಪತ್ನಿ ವ್ರತಸ್ಥ, ಬೇರೆ ಯಾವೊಬ್ಬ ಹೆಂಗಸಿನಿಂದಲೂ ನಾನು ಉಪಚಾರ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿ ಅದನ್ನ ತಿರಸ್ಕರಿಸ್ತಾರೆ. ಹೀಗೆ ಅವರ ಬದುಕು ನಡೀತಾ ಹೋಗುತ್ತೆ. ಹೀಗೆ ಮುಕುಂದ ಒಲ್ಲದ ಮನಸ್ಸಿನಿಂದ ಈ ಸೋಜಿಗದ ಸುದ್ದಿಯನ್ನ ಹೇಳ್ಬೇಕಾಗಿದೆ ಅನ್ನೋದನ್ನ ಒಂದು ಅಣ್ಣ ಇವರಿಗೆ ಒಂದು ಪತ್ರವನ್ನ ಇವರ ಕೈಲಿ ಕೊಡ್ತಾರೆ. ತಾಯಿ ನಿನಗೆ ಬದುಕಿನ ಕೊನೆಯ ಗಳಿಗೆಯಲ್ಲಿದ್ದಂತ ಸಂದರ್ಭದಲ್ಲಿ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ. ಅದನ್ನ ನಾನು ಅಲ್ಲಿದ್ದ ರೀತಿನೇ ಓದ್ತಾ ಹೋಗ್ತೀನಿ ನೋಡಿ. ನನ್ನ ಪ್ರೀತಿಯ ಮಗು ಮುಕುಂದ, ಈ ನನ್ನ ಮಾತುಗಳೇ ನಿನಗೆ ನನ್ನ ಕೊನೆಯ ಆಶೀರ್ವಾದವಾಗಲಿ. ಗಳಿಗೆ ಪ್ರಾಪ್ತವಾಗಿರುವ ಈ ಸಮಯದಲ್ಲಿ ನೀನು ಹುಟ್ಟಿದ ತರುವಾಯ ನಡೆದ ಅನೇಕ ಅದ್ಭುತ ಘಟನೆಗಳನ್ನು ನಿನಗೆ ಹೇಳಬೇಕಾಗಿದೆ. ನೀನು ಇನ್ನು ನನ್ನ ಕೈಯಲ್ಲಿ ಮಗುವಾಗಿದ್ದಾಗಲೇ ನಿನ್ನ ನಿರ್ದಿಷ್ಟ ಮಾರ್ಗವ್ಯಾವುದೆಂದು ನಾನು ಮೊದಲಿಗೆ ತಿಳಿದೆ. ಆಗ ನಿನ್ನನ್ನು ವಾರಣಾಸಿಯಲ್ಲಿದ್ದ ನನ್ನ ಗುರುಗಳ ಮನೆಗೆ ಎತ್ತಿಕೊಂಡು ಹೋದೆ. ಮಹಾಶಯರು ಗಾಢ ಧ್ಯಾನದಲ್ಲಿ ಕುಳಿತಿದ್ದು ಶಿಷ್ಯರ ತಂಡದ ಹಿಂದೆ ಅಡಗಿ ಹೋದಂತದ್ರಿಂದ ಅವ್ರನ್ನ ಕಾಣದೆ ಕಷ್ಟ ಆಗಿತ್ತು. ನಾನ್ ನಿನ್ನನ್ನ ತಟ್ತಾ ಇದ್ದಾಗ ಅವ್ರ ಆಶೀರ್ವಾದ ಮಾಡ್ಲಿ, ಲಾಯಿರಿ ಮಹೇಶ್ವರ ಆಶೀರ್ವಾದ ನನ್ನ ಮಗನ ಮೇಲೆ ಬರ್ಲಿ ಅಂತ ನಾನು ಮೌನವಾಗಿ ಪ್ರಾರ್ಥಿಸ್ತಾ ಇದ್ದೆ. ಅವ್ರ ಕಣ್ಣನ್ನ ತೆರೆದು ನನ್ನನ್ನ ಹತ್ರ ಬರ ರೀತಿ ಕರೀತಾರೆ. ನಾನು ಹೋಗಿ ಅವರ ಪವಿತ್ರ ಪಾದಗಳಿಗೆ ನಮಸ್ಕಾರವನ್ನ ಮಾಡಿದೆ. ಲಾಯಿರಿ ಮಹಾಶಯರು ನಿನ್ನನ್ನ ತೊಡೆ ಮೇಲೆ ಕುಳ್ಳಿರ್ಕೊಂಡು ಆಧ್ಯಾತ್ಮಿಕವಾಗಿ ಪವಿತ್ರಗೊಳಿಸ ಹಾಗೆ ನಿನ್ನ ಹಣೆಯ ಮೇಲೆ ಕೈಯನ್ನ ಇಡ್ತಾರೆ. ತಾಯಿ, ನಿನ್ನ ಮಗ ಯೋಗಿ ಆಗ್ತಾನೆ, ಆಧ್ಯಾತ್ಮಿಕ ಎಂಜಿನ್ ಆಗಿ ಅನೇಕ ಆತ್ಮಗಳನ್ನು ಭಗವಂತನ ಸಾಮ್ರಾಜ್ಯಕ್ಕೆ ಸೆಳೆದೊಯ್ತಾನೆ ಅಂತ ಲಾಯಿರಿ ಮಹಾಶಯರು ಹೇಳಿದ್ರು. ಆ ಸರ್ವಜ್ಞ ಗುರುಗಳಿಂದ ನನ್ನ ರಹಸ್ಯ ಪ್ರಾರ್ಥನೆ ಫಲಿಸಿದ್ದನ್ನ ಕಂಡು ನನ್ನ ಹೃದಯ ಆನಂದದಿಂದ ಮಿಡಿತು.
ನೀನ್ ಹುಟ್ಟಕ್ಕೆ ಸ್ವಲ್ಪ ಮೊದಲು ನೀನು ಅವರ ಮಾರ್ಗವನ್ನೇ ಅನುಸರಿಸ್ತೀಯ ಅನ್ನೋದು ಕೂಡ ನನಗೆ ಗೊತ್ತಿತ್ತು ಅನ್ನೋದನ್ನ ಅವರ ಬಾಲ್ಯದಲ್ಲಿ ಈ ಮಗುವಿನ ಬಗ್ಗೆ ಆದಂತಹ ಘಟನೆಗಳನ್ನ ಅವ್ರು ಹೇಳ್ತಾ ಹೋಗ್ತಾರೆ. ಹೀಗೇನೆ ಒಬ್ಬ ಜ್ಞಾನಿ ಇವರ ಮನೆಗೆ ಬಂದು ಮನೆಯ ಸೇವಕನ ಹತ್ರ ಹೇಳ್ತಾರೆ ಮುಕುಂದನ ತಾಯಿಯನ್ನ ಕಾಡ್ಬೇಕು ಅಂತ. ಆ ಜ್ಞಾನಿಯ ವೇಷಭೂಷಣ ವಿಚಿತ್ರವಾಗಿರುತ್ತೆ. ಆದ್ರಿಂದ ಆ ಸೇವಕನಿಗೆ ನಂಬಿಕೆ ಬರ್ದಾನೆ ಓಡಿ ಬಂದು ಅಮ್ಮನ ಹತ್ರ ಹೇಳ್ತಾರೆ. ಆ ಅಮ್ಮನಿಗೆ ಹೀಗೆ ಹೇಳಿದಾಗ ಅವರು ಬರ್ಲಿಕ್ಕೆ ಹೇಳ್ತಾರೆ. ಬಂದಾಗ ಅವ್ರು ಹೇಳ್ತಾರೆ, ತಾಯಿ, ಈ ಭೂಮಿಯ ಮೇಲೆ ನಿಮ್ಮ ಅಸ್ತಿತ್ವ ಬಹುಕಾಲ ಇರದು ಅಂತ ಹೇಳಿ, ಗುರುಗಳ ಒಂದು ಅಪೇಕ್ಷೆ ಆಗಿದೆ, ಈ ತಕ್ಷಣ ನಿಮಗೆ ಬರ್ತಕ್ಕಂತ ಕಾಯಿಲೆ ನಿಮ್ಮ ಅಂತ್ಯಕ್ಕೆ ಕಾರಣ ಆಗುತ್ತೆ ಅಂತ ಹೇಳಿ ಮೌನವನ್ನ ಆವರಿಸ್ತಾರೆ. ಆಗ ನೋಡಿ, ಸಾವು ಅಂದ್ರೆ ಸೋತು ಹೈರಾಣಾಗಿ ನಾವೆಲ್ರೂ ಹೈರಾಣಾಗಿ ಆಕ್ರಂದಿಸೋ ರೀತಿ ಅವರ ತಾಯಿ ಸಾವು ನಿನಗೆ ಬರುತ್ತೆ ತಾಯಿ ಅಂತ ಹೇಳಿದ್ರು. ಮಗನ ಮದುವೆಯ ಸಿದ್ಧತೆ ನಡೀತಾ ಇದ್ರು ಕೂಡ ಅವಳಿಗೆ ಏನನ್ನು ಅಲ್ಲಿ ಮೌನವಾಗಿ ಸಂತೋಷವಾಗಿ ಅದನ್ನ ಸ್ವೀಕರಿಸ್ತಾಳೆ. ಪ್ರಶಾಂತತೆಯ ಸ್ಪಂದನಗಳು ಮಾತ್ರ ನನ್ನ ಅನುಭವಕ್ಕೆ ಬಂದವು. ಮತ್ತೆ ಅವ್ರು ಹೇಳ್ತಾರೆ, ತಾಯಿ, ಒಂದು ಬೆಳ್ಳಿಯ ತಾಯಿತೆಯನ್ನ ನಾನು ನಿಮಗೆ ಕೊಡ್ತೀನಿ, ಅದನ್ನ ನೀವು ರಕ್ಷಿಸಿಟ್ಕೊಂಡು ನಿಮ್ಮ ಮಗ ಅನಂತನ ಹತ್ರ ಕೊಡಿ, ಆ ನಂತರ ಯೋಗಾನಂದರಿಗೆ ಕೊಡ್ಲಿಕ್ಕೆ ಹೇಳಿ. ಅದನ್ನ ನಾನು ಇವಾಗ ಕೊಡಲ್ಲ, ನೀವು ಧ್ಯಾನದಲ್ಲಿದ್ದಾಗ ಅದು ನಿಮಗೆ ಬಂದು ಸೇರುತ್ತೆ ಅಂತ ಹೇಳಿ ಇವರು ಕೊಟ್ಟಂತ ಭಿಕ್ಷೆಯನ್ನು ಕೂಡ ಸ್ವೀಕರಿಸದೆ ಅವರು ಹೋಗ್ತಾರೆ. ಅನಂತರ ಇವರು ಒಂದು ಧ್ಯಾನದಲ್ಲಿದ್ದಾಗ ಇವರ ಕೈನಲ್ಲಿ ತಾಯಿತ ಬರುತ್ತೆ. ಆ ತಾಯಿತವನ್ನ ಅವ್ರು ಅದೇ ರೀತಿ ರಕ್ಷಣೆಯನ್ನ ಮಾಡಿ ಅನಂತನ ಹತ್ರ ಕೊಟ್ಟಿರ್ತಾರೆ. ಅದು ದಗಿಸುವ ಬೆಳಕಿನ ಜ್ವಾಲೆ ನನ್ನನ್ನು ಆಕ್ರಮಿಸ್ತು. ಯೋಗಾನಂದರು ಅದ್ ನನ್ನ ಕೈಗೆ ಬಂದಾಗ ಆದಂತ ಅನುಭವವನ್ನ ಹೇಳ್ತಾ ಇದ್ದಾರೆ. ಅನೇಕ ಸೂಕ್ತವಾಗಿದ್ದ ಸ್ಮರಣೆಗಳು ಎಚ್ಚರಗೊಂಡವು ಅಂತ ಹೇಳಿ, ಅದು ನನಗೆ ಅನೇಕ ಸಂದರ್ಭದಲ್ಲಿ ನನಗೆ ಮಾರ್ಗದರ್ಶನವನ್ನ ನೀಡ್ತಾ ಇತ್ತು. ಪೂರ್ವ ಜನ್ಮಗಳಿಂದ ಗುರುಗಳಿಂದ ಬಂದದ್ದು ಅಂತ ನನಗೆ ಅರ್ಥ ಆಯ್ತು ಅಂತ ಹೇಳಿ, ಆ ತಾಯಿತೆಯ ಹೃದಯವನ್ನ ಪೂರ್ಣವಾಗಿ ಯಾರಿಂದಲೂ ತಿಳ್ಕೊಳಕ್ ಆಗದೆ ಇರ್ಬೋದು ಅಂತ ಹೇಳಿ ತಾಯಿತೆಯ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಹಾಗೇನೆ ಪ್ರತಿದಿನ ನನ್ನ ತಾಯಿತೆಯ ಗರಿಗಳ ಮೇಲೆ ಬಹು ದೂರದವರೆಗೆ ನಾನು ಪಯಣಿಸ್ತಾ ಇದ್ದೆ ಅಂತ ಹೇಳ್ತಾ ಹೋಗ್ತಾರೆ ಅವರು. ಹೀಗೆ ಈ ತಾಯಿಯ ಒಂದು ಸಂದೇಶ, ಆಸೆ, ಕನಸುಗಳೆಲ್ಲ ಕೂಡ ಈಗ ಬಂತು ಅನ್ನೋದನ್ನ ಹೇಳ್ತಾರೆ. ಆತ್ಮೀಯರೇ, ನಾವಿಂದು 2 ಅಧ್ಯಾಯಗಳನ್ನ ಪೂರ್ಣಗೊಳಿಸಿದೀವಿ. ಮುಂದಿನ ತರಗತಿಯಲ್ಲಿ ನಾವು ಅದನ್ನ ಮುಂದುವರಿದ ಭಾಗವನ್ನ ನಾವು ಗಮನಿಸ್ತಾ ಹೋಗೋಣ. ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇವತ್ತು ನಮ್ಗೆ ಯೋಗಾನಂದ ಯೋಗಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಪ್ರತಿನಿತ್ಯ ಎಷ್ಟು ನಾವು ಜ್ಞಾನವನ್ನು ತಿಳ್ಕೊಂಡ್ರು ಸಹ ಸಾಲದು ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಈ ಧ್ಯಾನದ ವೇದಿಕೆ ಅಂತಂದ್ರೇನೆ ಅದು. ಈಗ ಮೊನ್ನೆ ತಾನೇ ನಮ್ಮ ಉಮಾ ಮೇಡಮ್ ಅವರು ದತ್ತಪ್ರಭುಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ತದನಂತರ ಇವ್ರ ಬಗ್ಗೆ ನೀವು ತಿಳಿಸ್ಕೊಟ್ಟಿದ್ದು ನಮ್ಮೆಲ್ರಿಗೂ ಕೂಡ ಖುಷಿ ಆಯ್ತು ಅಂತ ಹೇಳ್ತಾ, ಮೇಡಮ್ ಒಂದು 5 ನಿಮಿಷ ಸಮಯಾವಕಾಶ ಇದ್ರೆ ಪ್ರಶ್ನೋತ್ತರ ಭಾಗ ನಡೆಸೋಣ ಅಂತ. ಮಾಡಿ ಮೇಡಮ್, ತೊಂದ್ರೆ ಇಲ್ಲ, ಮಾಡಿ. ಎಸ್ ಮೇಡಮ್. ಓಕೆ, ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತಿನ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ, ಪ್ರಶ್ನೆ ಏನಾದರೂ ಇದ್ದಲ್ಲಿ ದಯವಿಟ್ಟು ನೀವು ಮಾತನಾಡ್ಬೋದು. ಹ್ಯಾಂಡ್ ರೈಸ್ ಮಾಡಿ. ಮೊದಲನೇದಾಗಿ ಮಲ್ಲಪ್ಪ ಸರ್. ಎಸ್ ಸರ್, ಮಾತನಾಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುರುಮಾತೆಯವರಿಗೆ, ಸಹೋದರಿ ವಾಣಿ ಪ್ರಸನ್ನ ಮೇಡಮ್ ನವರಿಗೆ ನನ್ನ ಅನಂತ ಕೋಟಿ ನಮನಗಳು. ಕೇಳಿಸ್ತಾ ಇದೆಯಾ ಮೇಡಮ್? ತಾವು ಸಾಕ್ಷಾತ್ ಸರಸ್ವತಿಯ ಸ್ವರೂಪವಾಗಿ ತಮ್ಮಲ್ಲಿರ್ತಕ್ಕಂಥ ಅಮೂಲ್ಯವಾದ ಜ್ಞಾನವನ್ನ ನಮಗೆಲ್ಲರಿಗೂ ಧಾರೆ ಎರಿತಾ ಇದ್ದೀರಿ. ಅದಕ್ಕಾಗಿ ನನಗೆ ಮೊದಲು ತಾವು ನಮಗೆ ಋಣಿಯಾಗಿರ್ತಾನೆ. ಹಾಗೆಯೇ ತಾವು ಕೊಡ್ತಕ್ಕಂತ ಏನು ಜ್ಞಾನ ಇದೆ, ಪ್ರತಿಯೊಂದು ವಿಷಯವನ್ನ ಎಷ್ಟೊಂದು ಅದ್ಭುತವಾಗಿ ವಿಶ್ಲೇಷಣೆ ಮಾಡ್ತಾ ಆ ವಿಷಯಕ್ಕೆ ಮತ್ತು ಸಂದರ್ಭಕ್ಕೆ ತಕ್ಕಂತೆ ಕೊಡುವ ಉಪಮೇಯಗಳು ಅದ್ಭುತ ಮೇಡಮ್, ಅದ್ಭುತ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೇನೆ, ನಾರಿ ಶಕ್ತಿ ಧೀಶಕ್ತಿ ಅಂತ.
ಮಾತೃ ಹೃದಯಗಳು, ದೃಷ್ಟಿಯಂತೆ ಸೃಷ್ಟಿ ಅಂತ ನಾವು ಹೇಳ್ತಾ ಇದೀವಿ. ನಿಮ್ಮಗಳನ್ನ ನಾವು ಯಾವ ರೂಪದಲ್ಲಿ ವರ್ಣಿಸಿದ್ರು ಕಡಿಮೆನೆ ಅಮ್ಮ. ಖಂಡಿತ ನಿಜಕ್ಕೂ ನಿಮ್ಮಂತ ಜ್ಞಾನಿಗಳನ್ನ ನಮಗೆ ಪರಿಚಯಿಸಿ ಈ ಒಂದು ಜ್ಞಾನವನ್ನ ಕೊಡ್ತಕ್ಕಂತ ಮಾನವಾವತಾರ್ ಫೌಂಡೇಶನ್ಗೆ ನಾನು ಸದಾ ಋಣಿಯಾಗಿರ್ತೇನೆ. ಆ ಭಗವಂತನಿಗೆ ನನಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀನಿ ಮೇಡಮ್. ಹೀಗೆ ತಾವು ಆಗಾಗ ಬಂದು ನಮಗೆ ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ಧಾರೆ ಏರಿರಿ ಅಂತ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ಮೇಡಮ್. ಈ ಅವಕಾಶಕ್ಕೆ ಅಶ್ವಿನಿ ಮೇಡಮ್ ತಮಗೂ ಕೂಡ ಧನ್ಯವಾದ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದಗಳು ಸರ್. ಪ್ರತಿನಿತ್ಯ ಪ್ರಶ್ನೋತ್ತರ ವಿಭಾಗದಲ್ಲಿ ಮೊದಲಿಗರಾಗಿ ನೀವು ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳ್ಕೊಡ್ತಾ ಇದ್ದೀರಾ. ನಮಗದು ಸಂತೋಷ ಆಗುತ್ತೆ. ನಿಮ್ಗೆ ಮತ್ತೊಮ್ಮೆ ಧನ್ಯವಾದಗಳು ಮಾಸ್ಟರ್ಸ್. ಮತ್ತೆ ಯಾರಾದ್ರೂ ಇಷ್ಟೆಲ್ಲ ನಾವು ಮಾಹಿತಿ ಇವತ್ತು ಜ್ಞಾನ ತಿಳ್ಕೊಂಡಿದೀವಿ. ಯಾರಿಗಾದ್ರೂ ಅನಿಸಿಕೆ ಪ್ರಶ್ನೆ ಮೂಡಿರುತ್ತೆ ಯಾವ್ದಾದ್ರೂ. ಈಗ ನಮ್ಮ ನಿಜ ಜೀವನದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ಈ ತರದ್ದೆಲ್ಲ ನಾವು ನೋಡ್ತಾ ಇರ್ತೀವಿ. ಮೇಡಮ್ ಇವತ್ತು ಜ್ಞಾನದಲ್ಲಿ ಒಂದ್ ಮಾತು ಹೇಳಿದ್ರು. ಆ ಸಂದರ್ಭದಲ್ಲಿ ಕೆಟ್ಟದ್ದನ್ನು ಮಾತನಾಡಬಾರ್ದು. ನಾವೇನ್ ಮಾತನಾಡ್ತೀವೋ ಅದಕ್ಕೆ ಆ ಶಕ್ತಿ ಇರುತ್ತೆ. ಹಾಗಾಗಿ ನಾವು ಕೂಡ ಅದನ್ನ ಗಮನಿಸಿರ್ತೀವಿ. ಈ ತರದ್ನೆಲ್ಲ ನಾವ್ ಇವತ್ತಿನ ಜ್ಞಾನದಲ್ಲಿ ತಿಳ್ಕೊಂಡಿದ್ದೇವೆ. ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಮೂಡಿದೆ ಅನ್ನುವಂತಹದ್ದನ್ನ ನೀವು ಹೇಳಿದ್ರೆ ಖಂಡಿತವಾಗ್ಲು ಮೇಡಮ್ದು ಇನ್ನೂ 2 ಸೆಷನ್ ಇದೆ. ಅವರು ಕೂಡ ಕಂಟಿನ್ಯೂ ಮಾಡಿ ಹೇಳೋದಕ್ಕೆ ಅವ್ರಿಗೂ ಕೂಡ ಒಂದು ಖುಷಿ ಇರುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ಮಾಸ್ಟರ್ಸ್ ನಂದಾ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಆಲ್ ಮಾಸ್ಟರ್ಸ್. ಮೇಡಮ್, ತಾವು ಯೋಗಿ ಆತ್ಮಕಥೆಯನ್ನ ಹೇಳಿದ್ರಲ್ಲ, ತಾವು ಅದನ್ನ ಏನು ನೋಡಿ ತಾವು ಅನುಭವಿಸಿದ್ದೀರಾ. ಆ ರೀತಿ ನಮಗೆ ಏನು ಅಜ್ಜಿ ಕತೆ ಹೇಳ್ತಿದ್ರಲ್ಲ, ಆ ರೀತಿ ಸ್ಪಷ್ಟವಾಗಿತ್ತು. ನಮ್ಮ ಮೈಯೆಲ್ಲ ರೋಮಾಂಚನ ಆಯ್ತು. ಅದನ್ನ ನಾವು ಘಟನೆಯನ್ನ ನೋಡಿದಂತ ಅನುಭವ ಆಯ್ತು ನನಗಂತೂ. ಅಂದ್ರೆ ನೀವು ಆ ರೀತಿ ಬಿಡಿಸಿ ಬಿಡಿಸಿ ಅದಕ್ಕೆ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀರಲ್ಲ, ತುಂಬಾ ಅದ್ಭುತ. ಇದು ಎಲ್ಲರಿಗೂ ಬರೋದಿಲ್ಲ ಇದು ಕಲೆ. ನೀವು ತುಂಬಾ ಚೆನ್ನಾಗಿ ಆತ್ಮಕಥೆ ಇದ್ರ ಅದನ್ನ ನೆನಪಾರೋದಿಲ್ಲ. ನಾವು ಮತ್ತದ್ರ ಮನನ ಮಾಡ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ ಅಂತ ಅನಿಸ್ತು. ಅಷ್ಟೊಂದು ತಾವು ಅದ್ಭುತವಾಗಿ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮ್ಮ ಕ್ಲಾಸ್ ಅಂದ್ರೇನೆ ನಮ್ಗ ಅದ್ಭುತ ಅದು. ಎಸ್ ಮೇಡಮ್. ಮೀಟ್ ಆಗಿದೆ ನೋಡ್ರಿ ಮೇಡಮ್ ಅದು. ಮೇಡಮ್ ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಂದಾ ಮೇಡಮ್, ಈ ಪುಸ್ತಕನೇ ಅದ್ಭುತವಾಗಿದೆ ಮೇಡಮ್. ಇದು ತುಂಬಾ ಅಂತ ಅನೇಕ ಪವಾಡಗಳನ್ನ ನಮ್ಮ ಮುಂದೆ ತೆರೆದಿಡುತ್ತೆ. ಹಾಗೂ ನಂದಾ ಮೇಡಮ್ ಕೇಳ್ತಕ್ಕಂತ ಒಂದು ಇಂಟ್ರೆಸ್ಟ್ ಹೇಗಿತ್ತು ಅಂದ್ರೆ ನಿಜವಾಗ್ಲೂ ಅದು ಇನ್ನೂ ನನಗೆ ಹೆಚ್ಚು ಸ್ಪಿರಿಟ್ ಅನ್ನ ಕೊಡ್ತು. ತುಂಬಾ ಥ್ಯಾಂಕ್ಸ್ ಮಲ್ಲಪ್ಪ ನಾಯ್ಕ್ ಸರ್. ತಾಯಿ ಅದೇ ಹೇಳಿದ್ರಲ್ಲ ಮೇಡಮ್, ತಾಯಿದು ಅವ್ರಿಗೆ ತಂದೆನ ಕ್ಷಮಿಸುದಿಲ್ಲ ಅಂತಂದ್ರಲ್ಲ. ಈಗ ನನಗ ನಮ್ ತಾಯಿದು ನೆನಪಾಯ್ತು. ಯಾಕಂದ್ರೆ ಬಹಳ ಹಿಂದಿನ ದಿನದಲ್ಲಿ ಅವ್ರು ಒಂದ್ 15-20 ದಿವಸ ಆಯ್ತು ತೀರ್ ಹೋದ್ರು. ಅವಾಗ ನಮ್ ತಾಯಿಯವರು ಬಂದು, ಅಂದ್ರೆ ಪ್ರತಿ ಸಂಡೆ ಹೋಗ್ತಿದ್ದೆ ನಾನು. ಅವತ್ತು ಸಂಡೆ ಹೋಗ್ಲಿಲ್ಲ, ಒಂದು ಸಂಡೆ ಹೋಗ್ಲಿಲ್ಲ ನಾನು. ಅದು ನನಗ ತಕ್ಷಣ ನೆನಪಾಯ್ತು. ನಾನ್ ಕ್ಷಮಿಸುದಿಲ್ಲ ಅಂತಂದಾಗ ಅದು ನಾನು ಭಾವೋದ್ರೇಕಕ್ಕೆ ಒಳಗಾದೆ. ಹಂಗೆ ನೀವು ಕತಿ ಹೇಳ್ತಿರಲ್ಲ, ಅದನ್ನ ಯೋಗಿ ಆತ್ಮಕಥೆ ಹೇಳಿದಾಗ ನಾವು ಅನುಭವಿಸಿ ಹೇಳ್ದಂಗಿತ್ತು ನಿಮ್ದು. ಥ್ಯಾಂಕ್ ಯು ಸೊ ಮಚ್. ಈ ಕಥೆಯನ್ನು ಪೂರ್ಣವಾಗಿ ಕೇಳುದು. ಇನ್ನು ನೋಡು 2 ಅಧ್ಯಾಯದಲ್ಲೇ ಇಷ್ಟೊಂದು ಅವ್ರದ್ದು ಇದು ಶಕ್ತಿ ಇದೆ. ಅದರ ಯೋಗಿಯ ಆತ್ಮಕಥೆಯನ್ನು ಕೇಳುದ್ರಿಂದ ನಾವು ಎಷ್ಟೊಂದು ಪುಣ್ಯವಂತರಂತ ಅನ್ನೋದು ನನಗೆ ಅರ್ಥ ಆಯ್ತು. ಬುಕ್ ಪ್ರಕಾರ ಹೋದ್ರೆ ನಮಗೆ ಇದು ಮೇಡಮ್, ಇದನ್ನ ಕಥೆ ರೂಪದಲ್ಲಿ ಹಿಂಗ್ ಹೇಳ್ಕೊಂಡ್ ಹೋದ್ರೆ ಇದನ್ನ ಬೇಗ ಇದ್ ಮಾಡ್ಬೋದು ಅಷ್ಟೇ ಮೇಡಮ್. ಎಸ್ ಹೌದು ಮೇಡಮ್. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ನಂದಾ ಮೇಡಮ್. ನೀವ್ ಹೇಳಿದ್ರಿ ವಾಣಿ ಅವರ ಮಾತು ಕೇಳೋದು ಇಷ್ಟು ಚಂದ ಅಂತ. ಹೆಸರಲ್ಲೇ ಇದೆ ವಾಣಿ. ಹಾಗಾಗಿ ಆ ವಾಣಿನ ಕೇಳೋದಕ್ಕೆ ನಮ್ಗೆ ಚಂದ. ಅವ್ರ ವಾಯ್ಸು ಅದಕ್ಕೆ ಒಗ್ಗಿದೆ ಅಂತ ಹೇಳ್ತಾ, ನೆಕ್ಸ್ಟ್ ಮಾಸ್ಟರ್ಸ್ ಗೀತಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ವಾಣಿ ಮೇಡಮ್. ನಮಸ್ತೆ ಮೇಡಮ್. ಮಹಾಸಾಗರ ಫೌಂಡೇಶನ್ ಕಾರ್ಯಕ್ರಮವನ್ನು ತನ್ನಲ್ಲಿರುವಂತ ಜ್ಞಾನವನ್ನು ಹೊರಹಾಕ್ಲಿಕ್ಕೋಸ್ಕರ ಎಲ್ರಿಗೂ ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಯೋಗಾನಂದ ಯೋಗಿಗಳ ಬಗ್ಗೆ ಆತ್ಮ ಕಥೆಯನ್ನು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂತು ಮ್ಯಾಮ್. ಇನ್ನು ಹೆಚ್ಚೆಚ್ಚು ಜ್ಞಾನವನ್ನು ಹೊರಹಾಕ್ಲಿಕ್ಕೆ ಎಲ್ಲಾ ಧ್ಯಾನಿಗಳಿಗೂ ಸರ್ ಅವಕಾಶ ಮಾಡ್ಕೊಡ್ತಿದ್ದಾರೆ. ಆ ವೇದಿಕೆಯಲ್ಲಿ ಆ ನಿಟ್ಟಿನಲ್ಲಿ ಸರ್ ಸಾಕ್ತಾ ಇದಾರೆ. ಅವ್ರ ಜೊತೆಗೆ ನಾವೆಲ್ಲರೂ
ಮುಂದೆ ಬಂದು ನಮ್ಮಲ್ಲಿರುವಂತ ಜ್ಞಾನವನ್ನು ಹೊರಗಾಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ಇವತ್ತು ಸಹ ತುಂಬಾನೇ ಚೆನ್ನಾಗಿ ಬಂತು ಮೇಡಮ್ ಇವತ್ತು ಕ್ಲಾಸ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಗೀತಾ ಮೇಡಮ್ ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು. ಸುತೇಜ ಭಟ್ ಮೇಡಮ್. ಎಸ್ ಮೇಡಮ್. ಮೇಡಮ್ ಡಿಸ್ಟರ್ಬೆನ್ಸ್ ಇದೆ, ನಿಮ್ ಕಡೆಯಿಂದ ಡಿಸ್ಟರ್ಬೆನ್ಸ್ ಇದೆ, ಪ್ರಯತ್ನ ಮಾಡಿ, ಮಾತಾಡಿ ಪ್ರಯತ್ನ ಮಾಡ್ಲಿ ಮೇಡಮ್. ವಿಡಿಯೋ ಆಫ್ ಕ್ಷಮಿಸಿ ಮಾಡ್ಕೊಂಡು ಮೇಡಮ್. ಹಾ ಮಾಡಿ, ಟ್ರೈ ಮಾಡಿ ಮೇಡಮ್. ಇಲ್ಲ ಮೇಡಮ್, ನೀವ್ ಮಾತನಾಡೋದು ಕೇಳಿಸ್ತಾ ಇಲ್ಲ, ತುಂಬಾ ಶಬ್ದ ಬರ್ತಿದೆ ನಿಮ್ ಕಡೆಯಿಂದ, ಶಬ್ದ ತುಂಬಾ. ಓಕೆ ಮೇಡಮ್, ಮತ್ತೆ ಅವಕಾಶ ನೋಡೋಣ, ಟ್ರೈ ಮಾಡ್ತಾ ಇರಿ. ತಾಯಮ್ಮ. ಎಸ್ ಮೇಡಮ್. ಕೇಳಿಸ್ತಿದ್ಯಾ ಮೇಡಮ್? ಹಾ ಕೇಳಿಸ್ತಾ ಇದೆ. ಅಶ್ವಿನಿ ಮೇಡಮ್ಗೂ, ವಾಣಿ ಮೇಡಮ್ಗೂ, ನಾಗರಾಜ್ ಗುರುಗಳಿಗೂ ವಂದಿಸುತ್ತಾ, ಇವತ್ತಿನ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಮೇಡಮ್. ವಾಣಿ ಮೇಡಮ್ ಅಂತೂ ತುಂಬಾ ಚೆನ್ನಾಗಿ ನಡೆಸ್ಕೊಟ್ರು. ಥ್ಯಾಂಕ್ ಯು ಮೇಡಮ್. ಈಗಿನ ಕಾಲದಾಗೆ ತಾಯಿ ಬಿಟ್ರೆ ನಾನು ಯಾರನ್ನು ಅವ್ರ ಹತ್ರನೇ ನನ್ನ ಹೆಂಡತಿ ಒಬ್ಳತ್ತಾಗೆ ನಾನು ಇದನ್ ಮಾಡೋದು ಅಂತಾರೆ. ಈ ಕಾಲದಾಗ ಅದೊಂದು ವಿಷಯ ಕೇಳೋದೇ ಒಂದು ದೊಡ್ಡದಾಯ್ತು ಮೇಡಮ್. ನಮ್ಗೆ ಸಿಕ್ಕಿ ಸಾಕು ಚಾನ್ಸ್ ಅಂತಾರೆ. ಅವ್ರು ಏಕಪತ್ನಿ ವ್ರತಸ್ಥ ಅನ್ನೋದು ಭಾರಿ ಅದ್ಭುತವಾಗಿ ಹೇಳಿರಿ ನೀವು. ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಧನ್ಯವಾದಗಳು ಮೇಡಮ್. ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಸಣ್ಣಗೌಡ ಸರ್. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಸರ್, ಹೇಳಿ. ತುಂಬಾ ಖುಷಿ ಆಗ್ತಾ ಇದೆ. ವಾಣಿ ಮೇಡಮ್ ಅವರು ಮಲ್ಲಪ್ಪ ಸರ್ ಹೇಳ್ದಂಗೆ ನಿಮ್ಮಲ್ಲಿ ಇರ್ತಕ್ಕಂಥ ಅಪಾರ ಜ್ಞಾನ, ಪದಗಳ ವಿಂಗಡಣೆ, ಅದನ್ನ ಅರ್ಥೈಸ್ತಕ್ಕಂತ ಒಂದು ಕಲೆ ತಮ್ಮಲ್ಲಿದೆ. ಅದಕ್ಕಾಗಿನೇ ಭಗವಂತ ನಿಮಗೆ ಒಂದು ಶಿಕ್ಷಕೀಯ ಹುದ್ದೆಯನ್ನು ಕೊಟ್ಟಿದ್ದಾನೇನೋ ಅನ್ಸುತ್ತೆ. ಚೆನ್ನಾಗಿ ವಾಚನ ಮಾಡ್ತಾ ಇದ್ದೀರಾ ಮೇಡಮ್. ಜೊತೆಗೆ ಪ್ರಸಂಗಕ್ಕೆ ತಕ್ಕಂಗೆ ಅದಕ್ಕೆ ಅರ್ಥ ಕೊಟ್ಟು ಅದಕ್ಕೆ ಲಿಂಕ್ ಕೊಟ್ಟು ಹೇಳ್ತಕ್ಕಂಥದ್ದು ಕೂಡ ನಮಗೆ ಬಹಳ ಹಿಡಿಸ್ತಾ ಇದೆ. ಎಸ್, ಇವತ್ತು ಕೊಟ್ಟಿರ್ತಕ್ಕಂಥ ಆತ್ಮಜ್ಞಾನಿಗಳ ಒಂದು ಚರಿತ್ರೆ ನಾವು ಕೇಳ್ತಾ ಇದ್ದಾಗ ಎಸ್, ಇದು ಎಷ್ಟು ಮಟ್ಟಿಗೆ ನಾವು ಅಳವಡಿಸಬೇಕು ಅನ್ನೋದಕ್ಕೆ ನಮಗೆ ಗೊತ್ತಾಗ್ತಿದೆ. ಇದರಲ್ಲೂ ಕೂಡ ನಾನು ಸ್ವಲ್ಪ ಪ್ರಯತ್ನ ಪಟ್ಟು ಅದ್ರ ಸಕ್ಸಸ್ ಆದಂತವನು. ಯಾಕಂದ್ರೆ ನಮ್ಮ ಮನೆಯವರು ಪ್ರೆಗ್ನೆನ್ಸಿ ಇದ್ದಾಗ 8 ತಿಂಗಳಿದ್ದಲ್ಲಿ ರಾಮಾಯಣ ಮಹಾಭಾರತವನ್ನ ಅವಳ ಮಳಿಗೆ ಗೊರಕೆ ಹೊಡಿತಾ ಇರೋರು ನಾ ಹೇಳ್ತಾನೆ ಇರ್ತಿದ್ ನಾನು. ಅದ್ರ ಪ್ರಭಾವ ಏನಂದ್ರೆ ಇವತ್ತು ನಮ್ಮ ಮಕ್ಕಳು ಕೂಡ ಅಷ್ಟೇ ಒಂದು ಜಾಣ್ಮೆ ಇದ್ರಲ್ಲಿ ಇದ್ದಾರೆ. ಹಾಸ್ಯ ಮಾಡ್ತಿರ್ತಾನೆ ಒಂಥರ ಮಕ್ಕಳ ಒಂದ ತರ ಇಲ್ಲ, ನಾವು ಫ್ರೆಂಡ್ ತರನೇ ಇದೀವಿ ಮಕ್ಕಳ ಜೊತೆ ನಾವು. ಅದಕ್ ಬೇಕು ಅನ್ನೋದು ಇದು ಒಂದು ನಿದರ್ಶನ ನಾವು ಬಾಲ್ಯದಿಂದನೂ ಕೊಡ್ಬೇಕು. ಹೇಳಿದ್ರಿ ಒಂದು ಕೆಟ್ಟ ನುಡಿದಂತೆ ನಡೆ ಈ ಜನ್ಮ ಕಡೆ ಅಂತ ಹೇಳ್ತಾರಲ್ಲ, ನಾವ್ ನುಡಿಬೇಕಾದ್ರೆ ಏನ್ ಸತ್ಯ ನುಡಿತೀನಿ, ಬೇಕಾದ್ರೆ ಅರ್ಥ ಹೆಂಗಿರುತ್ತೆ, ಪ್ರಭಾವ ಏನ್ ಬೀರುತ್ತೆ. ನಾ ಯಾರಿಗೇ ಮಾತಾಡಿದ್ರು ಕೂಡ, ನಾನ್ ಮಾತಾಡಿದ್ರೆ ನನ್ನ ಎದುರುಗಡೆ ಇರೋರು ಕನಿಷ್ಠ 3 ಅಡಿ ದೂರ ಇರ್ತಾರೆ. ಬಟ್ ನನ್ನ ಬಾಯಿಂದ ನನ್ನ ಕಿವಿ ಬರಿಗೆ 3 ಇಂಚ್ ದೂರದಲ್ಲಿದೆ. ಆ ಮಾತು ನನಗೆ ಫಸ್ಟ್ ಹೇಳುತ್ತೆ. ಅದು ಕೆಟ್ಟ ಪದ ಬಳಕೆ ಮಾಡಿದ್ದೆ ಆದ್ರೆ ಒಳ್ಳೆ ಪದ ಬಳಸಿದ್ರು ಕೂಡ ನನಗೆ ಫಸ್ಟ್ ಹೇಳುತ್ತೆ. ಹಾಗಾಗಿ ಬಿಟ್ಟು ನಮ್ಮ ಮಾತಿನಲ್ಲೂ ಕೂಡ ಅರ್ಥ ಇರ್ಬೇಕು, ಸತ್ಯವನ್ನೇ ನುಡಿಬೇಕು, ಶುದ್ಧವಾಗಿದ್ದನ್ನೇ ನುಡಿಬೇಕು ಅನ್ನೋದನ್ನ ಈ ಒಂದು ಸಂದೇಶದಿಂದ ಗೊತ್ತಾಗಿದೆ. ಈ ತರದ ಸಂದೇಶಗಳನ್ನು ಕೊಡ್ತಾ ನಮ್ಮನ್ನು ಇನ್ನೂ ಅಪ್ಗ್ರೇಡ್ ಮಾಡ್ಲಿಕ್ಕೆ ಹೊಂಟಿರ್ತಕ್ಕಂಥ ಈ ಮಹಾವತಾರ್ ಫೌಂಡೇಶನ್ಗೆ ನಾವ್ ಎಷ್ಟು ಕೃತಜ್ಞರಾಗಿರ್ಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಧನ್ಯವಾದ ಮೇಡಮ್ ಎಲ್ಲರಿಗೂ ಕೂಡ. ಹೌದು ಸರ್, ಇದೆಲ್ಲ ರಂಗನಾಥ್ ಗುರುಜಿ, ನಾಗರಾಜ್ ಗುರುಜಿಗೆ ಸಲ್ಬೇಕು. ಧನ್ಯವಾದಗಳು ಮೇಡಮ್. ಎಲ್ಲಾ ಮಾಸ್ಟರ್ಸ್ ಕೂಡ ಒಂದೊಂದು ದೈವತ್ವವನ್ನು ಪಡ್ಕೊಂಡಿರ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಣ್ಣಗೌಡ್ರು ಅಂತ ವಿಚಾರ ಬಂದಾಗ ಒಂದು ಮಾತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಮ್ಮ ಮನೆಗೆ ಮರ್ಕಬಾ ಪಿರಮಿಡ್ ಅದನ್ನ ತಂದ್ಕೊಟ್ಟ ಸಂದರ್ಭದಲ್ಲಿ ಕೃಷ್ಣಪ್ಪ ಸರ್ ಅಂತ ಅವರು ನಮ್ಮ ಮನೆಗೆ ತಂದ್ಕೊಟ್ರು. ಅವ್ರ ಬಾಯಿಂದ ಒಂದ್ ಮಾತು ಬಂತು, ಅದು ಇವತ್ತ ವ್ಯಕ್ತಪಡಿಸ್ತೀನಿ. ದಯವಿಟ್ಟು ಸಣ್ಣಗೌಡ್ರ ಸರ್, ನೀವು ಅನ್ಯತಾ ಭಾವಿಸ್ಬಾರ್ದು, ನೀವು ತುಂಬಾ ಖುಷಿ ಫೀಲ್ ಮಾಡ್ತೀರಾ ಈ ಮಾತಿಂದ. ಅವ್ರು ಹೇಳಿದ್ರು, ಅಲ್ಲಿ ಸಣ್ಣಗೌಡ ಸರ್ ಅಂತ ಒಬ್ರು ಹ್ಯಾಂಕರ್ ಮಾಡ್ತಾ ಇದ್ರು, ಅವ್ರ ಹೆಸರು ಆಕ್ಚುಲಿ ಅವ್ರು ಮರ್ತ್ಬಿಟ್ಟಿದ್ರು. ನಾನು ಅವಾಗ ಸಣ್ಣಗೌಡ ಸರ್ ಅಂತ ಅಂದೆ. ವಾವ್, ಏನ್ ಮಾಸ್ಟರ್ಸ್ ಅವರು! ಅವರಲ್ಲಿ ಅದ್ಭುತವಾದ ಒಂದು ದೈವ ದಿವ್ಯ ಜ್ಞಾನವಿದೆ. ಅವರು ಈ ಭೂಮಿಗೆ ಅವತರಿಸಿರೋದ್ ಏನಕ್ಕೆ ಅಂದ್ರೆ ಒಂದು ಪ್ರಪಂಚಕ್ಕೆ ಜ್ಞಾನನ ಕೊಡುವಂತದ್ದು,
ತುಂಬಾ ಬದಲಾವಣೆ ಮಾಡ್ತಾರೆ. ಹಾಗಾಗಿ ಅವ್ರದೊಂದು ಗ್ರೇಟ್ ಸೋಲ್ ಅಂತ ಅವ್ರ ಬಾಯಿಂದ ಬಂತು. ನನಗ್ ಖುಷಿ ಆಯ್ತು. ಸುಮಾರು ಒಂದು 5 ದಿನದ ಮಾತನ್ನ ಇವತ್ತು ವ್ಯಕ್ತಪಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದು ಹೇಳೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಪ್ರತಿನಿತ್ಯನೂ ಅವರು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶನೇ ಅವ್ರು ಕೊಡ್ತಾ ಇದ್ದಾರೆ. ಅವ್ರ ಬಾಯಲ್ಲಿ ಬರುವಂತಹ ಮಾತನ್ನು ಕೂಡ ಈಗ ಇವತ್ತು ಪ್ರತಿನಿತ್ಯ ನಾವು ನೋಡ್ತಾ ಇದೀವಿ. ಪ್ರಾಣಾಯಾಮ, ಯೋಗ ಆಗ್ಬಾರ್ದು, ಒಂದು ಡೀಪ್ ಆಗಿ ಅದನ್ನ ನಮ್ಮೆಲ್ರಿಗೂ ಕೂಡ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಸಣ್ಣಗೌಡ ಸರ್ಗೆ ಕೃತಜ್ಞತೆಗಳನ್ನು ಸಲ್ಲಿಸೋಣ. ನಿಮ್ಮ ಅಭಿಮಾನಕ್ಕೆ ಅಭಿನಂದನೆಗಳು ಮೇಡಮ್. ಹಾಗೆ ಸರ್, ಇದ್ರ ಜೊತೆಲಿ ಮಾಸ್ಟರ್ಸ್ ಇದೇ ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಅಂತಂದ್ರೆ, ಇನ್ನೇನು ನಾಳೆ ನಮ್ಮ ರಂಗನಾಥ್ ಗುರುಗಳು ಕಡ್ತಲಿಂದ ವಾಪಸ್ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಒಂದ್ ನಿಮಿಷ ಬರ್ತಾ ಇದ್ದಾರೆ. ಅವ್ರಿಗೆ ಮತ್ತೆ ಅವರು ಶುಕ್ರವಾರ ಇಲ್ಲ ಶನಿವಾರ ಅವರು ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದಾರೆ. ಕ್ಲಾಸ್ ಅಟೆಂಡ್ ಆದ್ಮೇಲೆ ನಾನು ಇಲ್ದೇ ಇರುವಂತಹ ಪರಿಸ್ಥಿತಿಲಿ ಎಷ್ಟೆಲ್ಲಾ ಮಾಸ್ಟರ್ಸ್ ತಯಾರಾಗಿದ್ದಾರೆ. ನಾವು ಪ್ರತಿಯೊಬ್ರುನು ಈಗ ಪ್ರಶ್ನೋತ್ತರ ಭಾಗ ಬಂದಾಗ ನಾವು ಜ್ಞಾನ ಏನ್ ತಿಳ್ಕೊಂಡಿರ್ತೀವಿ ಅದನ್ನ ವ್ಯಕ್ತಪಡಿಸ್ಬೇಕು. ಒಂದ್ ಲೈನ್ ಅಲ್ಲಾದ್ರೂ ನಾವು ಮಾತನಾಡ್ಬೇಕು. ಒಂದು ಅನಿಸಿಕೆ ಅಥವಾ ಪ್ರಶ್ನೋತ್ತರ ಯಾವ್ದಾದ್ರೂ ಸರಿನೇ ಮಾಸ್ಟರ್ಸ್. ಹಾಗಾಗಿ ನಮ್ಮ ಗುರುಗಳಿಗೆ ನಾವು ತಯಾರಾಗಿರುವ ರೀತಿ ನೋಡಿ ಅವ್ರಿಗೆ ಖುಷಿ ಆಗ್ಬೇಕು. ಅವ್ರ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ, ಜ್ಞಾನ ಕೊಡ್ಬೇಕು, ಧ್ಯಾನ ಈ ಪ್ರಪಂಚಕ್ಕೆ ತಿಳಿಸ್ಬೇಕು ಅಂತ ಅವ್ರ ಸಂಕಲ್ಪ ಇದೆ. ಅದಕ್ಕೆ ನಾವೆಲ್ಲ ಸಾಥ್ ನೀಡ್ಬೇಕು. ಇದು ಕೇವಲ ಒಬ್ರು ಇಬ್ರಿಂದ ನಿಜವಾಗ್ಲೂ ಸಾಧ್ಯ ಇಲ್ಲ. ಹಾಗಾಗಿ ಮಾಸ್ಟರ್ಸ್ ಎಲ್ರೂ ಕೂಡ ಪ್ರತಿದಿನ ವಿಡಿಯೋ ಆನ್ ಮಾಡ್ಕೊಂಡು ಈಗ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎಷ್ಟೆಲ್ಲಾ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾವ್ ಅದನ್ನ ಶ್ರದ್ಧೆ ಭಕ್ತಿಯಿಂದ ನಾವೆಲ್ಲರೂ ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತಾ ಇನ್ನೂ ಹೆಚ್ಚಿನದಾಗಿ ಮಾಸ್ಟರ್ಸ್ ಇದ್ದಾರೆ, ಅವರ ಅಭಿಪ್ರಾಯನ ಕೇಳೋಣ. ನೆಕ್ಸ್ಟ್ ಮಾಸ್ಟರ್ಸ್ ಉಮಾ ಮೇಡಮ್. ಎಸ್ ಮೇಡಮ್. ನಮಸ್ತೆ ನಾಗರಾಜ ಗುರುಗಳಿಗೂ ಹಾಗೂ ನಮ್ಮ ರಂಗನಾಥ್ ಗುರುಗಳಿಗೂ ಇಬ್ಬರಿಗೂ ಅನಂತ ಕೋಟಿ ನಮಸ್ಕಾರಗಳು. ಮತ್ತು ಇಂದು ನಮ್ಮ ಅಚ್ಚುಮೆಚ್ಚಿನ ಶಿಕ್ಷಕಿಯರಾದಂತಹ ಶ್ರೀಮತಿ ವೀಣಾ ಅವರು, ವಾಣಿಯವರು ತುಂಬಾ ಅದ್ಭುತವಾದಂತಹ ಚಿಕ್ಕ ಮಕ್ಕಳಿಗೆ ಯಾವ ರೀತಿಯಿಂದ ಮುದ್ದು ಮಾಡಿ ತಾಯಿ ತೊದಲು ನುಡಿಗಳು ತಪ್ಪು ಹೆಜ್ಜೆಗಳನ್ನು ಇಡ್ತಾ ಕಥೆಯನ್ನು ಹೇಳ್ತಾರಲ್ಲ, ಅದೇ ರೀತಿಯಿಂದ ಇವತ್ತು ನಮ್ಮ ವಾಣಿ ಮೇಡಮ್ ಅವರು ನಮ್ಮೆಲ್ಲರನ್ನ ಹೇಳಿ ಮನಸ್ಸು ತುಂಬಿ ಬರುವ ಹಾಗೆ ಮಾಡಿದ್ರು. ಆತ್ಮಾನಂದರ ಯೋಗಾನಂದರ ಕಥೆ ಅದ್ಭುತ, ನಿಜವಾಗೂ ಬಹಳಷ್ಟು ಅದ್ಭುತವಾಗಿದೆ. ಓದ್ತಾ ಇದ್ದಂಗ ಮೈ ನಿಮರೇಳತ್ತ, ಅಷ್ಟು ಪರಮಾನಂದವಾಗತ್ತ. ಈ ಯೋಗಿಯ ಆತ್ಮಾನಂದರ ಕಥೆ ಅದ್ಭುತವಾಗಿದೆ. ಇದರಲ್ಲಿ ನಾನು ಕೂಡ 4-5 ಚಾಪ್ಟರ್ ಓದ್ತಾ ಇದ್ದೀನಿ. ಆಮೇಲೆ ಏನಂದ್ರೆ, ಈ ನಮ್ಮ ಶಿಕ್ಷಕಿ ಅನ್ನೋದಕ್ಕಿಂತಲೂ ಇವರಿಗೆ ಸರಸ್ವತಿ ದೇವಿ ವರದಾನ ಅಂತಾನೆ ಹೇಳ್ಬೋದು. ಅಷ್ಟು ಅದ್ಭುತವಾದಂತಹ ಸ್ವರ, ಲಯ, ತಾಳ ಎಲ್ಲ ಇದೆ. ಆ ದೇವಿಗೆ ಹೋಲಿಸಬೇಕು. ಯಾಕಂದ್ರೆ ಇವರು ಆ ದೇವಿಯ ಆಶ್ರಯದಲ್ಲೇ ಇದ್ದಾರೆ, ಸರಸ್ವತಿ ಆಶ್ರಮದಲ್ಲಿದ್ದಾರಂತ ನನ್ನ ಕಲ್ಪನೆಯನ್ನು ಇದ್ದಾರೆ. ಅವರು ಕಲ್ಪನೆ ಅಲ್ಲ, ಇದು ನಿಜ ಸಂಗತಿ. ಅಷ್ಟು ಎಲ್ಲರಿಗೂ ಕೂಡ ಮನಮುಟ್ಟುವ ಹಾಗೆ ಅಷ್ಟು ಅದ್ಭುತವಾಗಿ ಹೇಳ್ತಾರೆ. ನಿಜವಾಗೂ ನಾನಂತೂ ಮೇಡಮ್, ಇವತ್ತು ನೀವು ತಾಯಿಯ ಬಗ್ಗೆ ತುಂಬಾ ಹೇಳಿದ್ರಿ. ನಾನಂತೂ ತಾಯಿಯನ್ನು ಕಂಡಿಲ್ಲ. 1 ವರ್ಷ ಇದ್ದಾಗ ತಾಯಿನ ಕಳ್ಕೊಂಡಿದ್ನಿ. ಇವತ್ತು ನನ್ನ ಹೃದಯ ನೀವು ಹೇಳೋದನ್ನ ಕೇಳಿ ತುಂಬಿ ಬಂತು ಮೇಡಮ್. ಅದ್ಭುತವಾಗಿತ್ತು, ಬಹಳಷ್ಟು ಅದ್ಭುತ. ಕಣ್ಣು ಒದ್ದೆ ಆಯ್ತು ಮೇಡಮ್. ಎಷ್ಟು ಅಂದ್ರೆ ಒಂದು ತಾಯಿಯ ಆಕೃತಿ ನನ್ನ ಕಣ್ಮುಂದೆ ಬಂದ ಹಾಗಾಯ್ತು. ಹೀಗಾಗಿ ಎಷ್ಟು ಅದ್ಭುತ, ಎಷ್ಟು ಕೇಳಿದ್ರು ಕೂಡ ಕಡಿಮೆ ಇದೆ. ಆಮೇಲೆ ಇನ್ನೊಂದು ತಾವು ಹೇಳಿದ್ರಿ ಮೇಡಮ್, ಅವರು ಭಗತ್ ಚರಣ್ ಅವರು ₹1 ಏನು ಅಂತ ಹೇಳಿದ್ರು. ಅದ್ರ ಮೌಲ್ಯ ಎಷ್ಟು ಅಂತ ಹೇಳಿಕ್ಕೆ ಎಷ್ಟು ಸಾಧ್ಯತೆ ಮೇಡಮ್. ಅದು ಮಾತ್ರ ಬಹಳಷ್ಟು ಅದ್ಭುತ. ಅಂದ್ರೆ ₹1 ಮೌಲ್ಯ ಎಷ್ಟು. ಅಕಸ್ಮಾತ್ ನಾವ್ ಎಲ್ಲಾರು ಹೋಗ್ತಾ ಇರ್ತೀವಿ, 50 ಪೈಸೆ ಆಗ್ಲಿ ₹1 ಕಡಿಮೆ ಇರತ್ತೆ. ಟ್ರೈನ್ ನಲ್ಲಿ ಹೋಗ್ಲಿಕ್ಕೆ ಕೂಡ ಸಾಧ್ಯತೆ ಆಗಿಲ್ಲ. ಆಮೇಲೆ ಬಸ್ ನಲ್ಲಿ ಹೋಗ್ಬೇಕಾದ್ರೂ ಕೂಡ ಬಸ್ ಟಿಕೆಟ್ ಕೊಡೋದಿಲ್ಲ. ಅಂದ್ರೆ ಆಗಿನ ಕಾಲದಲ್ಲಿ ₹1 ಮೌಲ್ಯ ಇವಾಗ ನಮ್ಗೆ ಅದರ 10,000 ಅಷ್ಟು ಮೌಲ್ಯ ಇದೆ.
ಅಂತ ಅದನ್ನು ಕೂಡ ತಾವು ತಿಳಿಸಿ ಹೇಳಿದ್ರಿ. ಆಮೇಲೆ ಯಾವಾಗ್ಲೂ ನಾವು ನುಡಿಬೇಕಾದ್ರಂತೆ ನುಡಿದಂತೆ ನಡೆ, ಸತ್ಯ ಮಾತನ್ನೇ ಯಾವಾಗ್ಲೂ ಹೇಳ್ತಾ ಇರ್ಬೇಕು. ಯಾವಾಗ್ಲೂ ಗಾಂಧೀಜಿಯವ್ರು ಹೇಳ್ತಿದ್ರಲ್ಲ, ಸತ್ಯ ನುಡಿ, ಕೆಟ್ಟದನ್ನ ಕಣ್ಣಿನ ನೋಡ್ಬೇಡ, ಬಾಯಿಯಿಂದ ಕೆಟ್ಟದನ್ನ ಮಾತನಾಡಬೇಡ ಅಂತ ಹೇಳಿದ್ರಲ್ಲ. ಇವತ್ತು ಮತ್ತೆ ಅದ ನೆನಪಾಯ್ತು. ನೀವು ಇಷ್ಟು ಉದಾಹರಣೆಗಳನ್ನು ಕೊಟ್ಟು ಹೇಳ್ತಿರಲ್ಲ ಮೇಡಮ್, ತುಂಬಾ ಅದ್ಭುತ. ಹ್ಯಾಟ್ಸ್ ಆಫ್ ಥ್ಯಾಂಕ್ಸ್ ವಾಣಿಯವರೇ. ಮತ್ತೆ ನಿಮ್ಮನ್ನ ನೋಡುವಂತ ಅವಕಾಶ ಸಿಕ್ತು ನನಗೆ. ಧನ್ಯವಾದ ಮೇಡಮ್. ಎಷ್ಟು ನಿಜವಾಗೂ ಪರಮಾನಂದರ ಯೋಗಾನಂದರ ಕಥೆಯನ್ನು ನೀವು ಹೇಳಿದ್ರಲ್ಲ, ಮತ್ತೆ ನನ್ನ ತಾಯಿ ಸ್ವರೂಪವನ್ನೇ ತಮ್ಮಲ್ಲಿ ಕಂಡಂತಾಯ್ತು. ಧನ್ಯೋಸ್ಮಿ ಮೇಡಮ್, ದೊಡ್ಡ ಮಾತು ಮೇಡಮ್. ಈ ಪುಸ್ತಕನ ನಾನ್ ನಿಮ್ಗೆಲ್ರಿಗೂ ಹಂಚಕ್ಕೆ ನನಗೆ ಯಾವ್ದೋ ಜನ್ಮದ ಪುಣ್ಯ ಮೇಡಮ್. ಈ ಪುಸ್ತಕ ನಿಜವಾಗ್ಲು ಎಲ್ಲರಿಗೂ ಸಿಗೋದಿಲ್ಲ ಈ ಪುಣ್ಯ, ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲ ಈ ಜಗತ್ತಿನಲ್ಲಿ ಎಲ್ಲವನ್ನ ಪಡ್ಕೊಳ್ತೀವಿ ನಾವು, ಆದ್ರೆ ತಂದೆ ತಾಯಿಯನ್ನ, ಗುರು ಶಿಷ್ಯರನ್ನ ಎಂದು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ ಮೇಡಮ್. ಅಂತ ಅದ್ಭುತವಾದಂತ ಕಥೆಯನ್ನು ನೀವು ಇವತ್ತು ಹೇಳಿದಿರ ಮೇಡಮ್. ನನ್ನ ಹೃದಯ ತುಂಬಾ 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 ಉಕ್ಕಿ ಬಂತು. ಧನ್ಯವಾದ. ಇಲ್ಲಿವರೆಗೂ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಅಶ್ವಿನಿ ಮೇಡಮ್ ಅವರಿಗೆ ಕೂಡ ನಮಸ್ಕಾರ. ತಮಗ್ ಕೂಡ ನಮಸ್ಕಾರ. ಈ ಕಥೆ ನಾವು ಪರಮಾನಂದರ ಕಥೆಯನ್ನು ಓದ್ತೀವಿ, ಎಷ್ಟು ಓದಿದ್ರು ಕೂಡ ಇನ್ನೂ ಓದ್ಬೇಕು, ಇನ್ನೂ ತಿಳ್ಕೊಳ್ಬೇಕು ಅನ್ನೋಂಥದ್ದು ಆಗ್ತಾ ಇದೆ. 4-5ನೇ ಏನು ಇದೆಯಲ್ಲ, ಅಧ್ಯಾಯ ಇದೆಯಲ್ಲ, ಅದ್ರಲ್ಲಿ ಅಷ್ಟು ಅದ್ಭುತವಾಗಿ ಅಡಗಿದೆ ಮೇಡಮ್. ನಿಜವಾಗೂ ಬಹಳ ಆ ಬುಕ್ ಏನಪ್ಪಾ ಇಷ್ಟು ದೊಡ್ಡ ಬುಕ್ ನಾನು ಯಾವಾಗ ಓದ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಅದನ್ನ ಒಂದೊಂದು ಅಧ್ಯಾಯ 2-2 ಸಲ ಓದ್ತಾ ಇದ್ದೀನಿ ನಾನು. ಅಷ್ಟು ಅದ್ಭುತವಾದ. ಧನ್ಯವಾದ ಮೇಡಮ್. ಧನ್ಯೋಸ್ಮಿ ಮೇಡಮ್. ಸರಸ್ವತಿ ಮಾತು ನಂತರ ನಿಮ್ಮನ್ನ ಹೆಸರು ಕರಿಬೇಕು. ಥ್ಯಾಂಕ್ ಯು ಮೇಡಮ್. ದೊಡ್ಡ ಮಾತು ಮೇಡಮ್. ವಿಷಯಗಳನ್ನ ಇವತ್ತು ತಾವು ನಮ್ಮೆಲ್ಲರನ್ನ ಉಣಬಡಿಸಿದ್ರೆ, ಇದಕ್ಕಿಂತ ಊಟ ಯಾವ ಊಟ ಬೇಕು ನಮ್ಗೆ? ಹೋಳಿಗೆ ಊಟ ಬೇಕಾ? ಇದ ನಮಗೆ ಸಾಕು. ನನಗೆ ಇದಕ್ಕಿಂತ ವಿಶ್ವಾಸ ಇನ್ನೇನ್ ಬೇಕು ಮೇಡಮ್? ನನಗೆ ನಿಮ್ಮೆಲ್ಲರ ಪ್ರೀತಿ, ನಾನು ಆಭಾರಿ ಮೇಡಮ್. ಧನ್ಯವಾದ. ನಮಸ್ತೆ ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಉಮಾ ಮೇಡಮ್. ನಿಜವಾದ ಸತ್ಸಂಗ ಅಂತಂದ್ರೆ ಇದೇನೆ ಅಲ್ವಾ? ವಾಣಿ ಮೇಡಮ್ ಅವ್ರ ಬಗ್ಗೆ ನಾನೊಂದ್ ಸ್ವಲ್ಪ ಹೇಳ್ಬೇಕು ಅಂತಂದ್ರೆ, ಮಕ್ಕಳಿಗೆಲ್ಲ ಶಿಕ್ಷಣ ಕೊಡ್ತಾರೆ, ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ತಾ ಅದ್ರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹೇಳ್ಬೇಕು ಅಂದ್ರೆ ಅಟ್ ಎ ಟೈಮ್ಗೆ 2 ಕಡೆನೂ ನಿಭಾಯಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಮನೇಲೂ ಕೂಡ ನಿಭಾಯಿಸ್ತಾ ಇದ್ದಾರೆ. ಇದು ಗ್ರೇಟ್ ವರ್ಕ್. ಹಾಗಾಗಿ ಅವರು ಕೂಡ ಗ್ರೇಟ್ ಸೋಲ್, ಗ್ರೇಟ್ ಮಾಸ್ಟರ್ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಉಮಾ ಮೇಡಮ್. ಸುಜಾತ ಮೇಡಮ್. ಎಸ್ ಮೇಡಮ್. ಎಸ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಂಗನಾಥ್ ಗುರುಗಳಿಗೆ, ಅಪ್ಪಾಜಿಯವರಿಗೆ, ಅಶ್ವಿನಿ, ನೀನು ಇವಾಗ 4 ದಿವಸ ರಂಗನಾಥ್ ಗುರುಜಿಯವರು ಹೇಗೆ ನಗುತ್ತಾ ಸಮಾಧಾನದಿಂದ ನೆರವೇರಿಸುತ್ತಾರೆ, ಹಾಗೆ ನೀನು ಇವತ್ತಿನವರೆಗೆ ತುಂಬಾ ಶಾಂತಳಾಗಿ ಇಷ್ಟು ಚೆನ್ನಾಗಿ ವಿವರಣೆಯನ್ನು ಹೇಳಿಕೊಟ್ಟದ್ದಕ್ಕೆ ಥ್ಯಾಂಕ್ಸ್ ಅಮ್ಮ. ನಿನಗೆ ತುಂಬಾ ಥ್ಯಾಂಕ್ಸ್. ವಾಣಿ ಮೇಡಮ್ನವರು ಇಷ್ಟು ಸುಂದರವಾಗಿ ನಮಗೆ ನಮ್ಮ ತಾಯಿಯವರ ನೆನಪ ಆಗುವ ಹಾಗೆ ಅವರು ಮಾಡಿಬಿಟ್ಟರು. ನನ್ನ ತಾಯಿ ತುಂಬಾ ಅಜಾರಿಯಲ್ಲಿದ್ದರು. ಅವಾಗ ನಾನು ಗಂಡನ ಮನೆಯಿಂದ ಹೋಗಿದ್ದೆ 1 ತಿಂಗಳ ತವರ ಮನೆಗೆ ಹೋಗಿ. ನಮ್ಮ ಮಮ್ಮಿ ಹೋಗ್ಬೇಡಮ್ಮ ಅಂತ ಹೇಳಿ ನನ್ನ ಕೈ ಹಿಡಿದ್ರು. ಆದ್ರೆ ನಮ್ಮ ದೇವರು ಅರ್ಜೆಂಟ್ ಆಗಿ ಬಾ ಎಂದು ಹೇಳೋದಕ್ಕೆ ನಾನು ತಾಯಿಯ ಮಾತು ಮೀರಿ ಗಂಡನ ಮಾತನ್ನು ನಂಬಿ ಹೋಗಿಬಿಟ್ಟೆ. ನಾನು ಇವತ್ತು ಹೋಗಿನೇ ಮರುದಿವ್ಸ ತೀರ್ಕೊಂಡ್ರಮ್ಮ. ಇದು ನನಗೆ ತುಂಬಾ ಮನದಲ್ಲಿ ಕೂತಿತ್ತು. ಆ ನೆನಪು ಇವತ್ತು ನನಗೆ ವಾಣಿ ಮೇಡಮ್ನವರು ಮಾಡಿಕೊಟ್ಟರು. ತಾಯಿಯರು ಏನು ಮಾಡಿದರೂ ತೀರಿಸ್ಲಿಕ್ಕೆ ಆಗೋದಿಲ್ಲ ಮೇಡಮ್, ತೀರಿಸ್ಲಿಕ್ಕೆ ಆಗೋದಿಲ್ಲ. ತುಂಬಾ ನೀವು ನಮ್ಮನ್ನು ತುಂಬಾ ಹಿಂದಕ್ಕೆ ಒಯ್ದು ನೆನಪು ಮಾಡಿಕೊಟ್ರೆ ವೀಣಾ ಮೇಡಮ್. ಥ್ಯಾಂಕ್ ಯು. ಸುಜಾತ ಮೇಡಮ್. ಹಾ ಹೇಳಿ. ಈ ವೇದಿಕೆಯಲ್ಲಿ ದಯವಿಟ್ಟು ಈ ತರ, ಯಾಕೆಂದ್ರೆ ಮೊದಲು
ನೀವು ಸ್ಟಾರ್ಟಿಂಗ್ ನಲ್ಲಿ ಬಂದಾಗ ಇದೇ ರೀತಿ ಕಣ್ಣೀರ್ ಆಗ್ತಾ ಬಂದ್ರಿ, ಆಮೇಲೆ ನಗ್ನಗ್ತಾ ಬಂದ್ರಿ. ಅದೇ ತರ ಕಂಟಿನ್ಯೂ ಆಗ್ಬೇಕು. ಮತ್ತೆ ಅದೇ ತರ ಆದ್ರೆ ನಮಗೂ ಬೇಜಾರಾಗುತ್ತೆ. ಇಲ್ಲ ನಿಮ್ಮಿಂದ ಮೇಡಮ್, ಆಗ್ಬಾರ್ದು. ಗಟ್ಟಿ ಆಗಿದ್ದೀನಿ. ನನಗೆ 55 ವರ್ಷದ ಹಿಂದೆ ನನಗೆ ಮೇಡಮ್ನವರು, ವಾಣಿ ಮೇಡಮ್ನವರು ಒಯ್ದಾರಲ್ಲ, ತಾಯಿಯ ನೆನಪು ಮರುಳಾಯಿತು. ಬಾಕಿ ಏನಿಲ್ಲ, ನಾ ಹ್ಯಾಪಿ ಆಗಿದ್ದೀನಿ ಈಗ. ಹ್ಯಾಪಿ ಓಕೆ ಮೇಡಮ್, ನೀವ್ ಇದೇ ತರ ನಗ್ನಗ್ತಾ ಇರ್ಬೇಕು. ಓಕೆ ಅಶ್ವಿನ್. Thank you madam, ಓಕೆ thank you. ಓಕೆ ಮೇಡಮ್. ನಾಗರತ್ನಮ್ಮ ಮೇಡಮ್, ಮಾಸ್ಟರ್ಸ್, ಹೊಸ ಮಾಸ್ಟರ್ಸ್ ದಯವಿಟ್ಟು ಯಾರು ಮುಂದೆ ಬರ್ತಾ ಇಲ್ಲ. ಎಲ್ಲ ಹಳುಬ್ರು ನಾವುಗಳೇ ಮಾತನಾಡ್ತಾ ಇದೀವಿ. ಇದೇ ರೀತಿ ಪ್ರತಿನಿತ್ಯನೂ ಇದೇ ಆಗ್ತಾ ಇದೆ. ಅದೇ ನಾವು ವಿಚಾರ ಕೇಳ್ತಾ ಇದೀವಿ. ಅದನ್ನೇ ನಾವು ಪದೇ ಪದೇ ಇದೇ ರೀತಿ ಮರುಕಳಿಸಬಾರ್ದಲ್ವಾ? ಹೊಸ ಮಾಸ್ಟರ್ಸ್ ಕೂಡ ನೀವು ಮುಂದೆ ಬಂದು ಒಂದೆರಡು ಮಾತನಾಡ್ಬೇಕು ಅಂತ ನಮ್ಮೆಲ್ಲರ ಆಶಯ. ದಯವಿಟ್ಟು ಇನ್ನು ಸಮಯಾವಕಾಶ ಇದೆ. ಒಂದು 2 ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ. ನಾಗರತ್ನಮ್ಮ ಮೇಡಮ್. ಎಸ್ ಮೇಡಮ್. ನಮಸ್ತೆ ಮೇಡಮ್. ಮಾತಾಡಿ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್. ಅದು ರಂಗನಾಥ್ ಜಿ ಅವರ ಅನುಪಸ್ಥಿತಿಯಲ್ಲಿ ನೀವು ಅವ್ರದೇ ಒಂದು ಇದು ತಗೊಂಡ್ಬಿಟ್ಟು ನೀವು ತುಂಬಾ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ. ರಂಗನಾಥ್ ಗುರುಜಿ ಬಂದ್ಮೇಲೆ ನಾವು ನಿಮ್ನೆಲ್ಲಾನು ನೀವು ಮಾಡಿದ್ದೆಲ್ಲಾನು ಹೇಳಿ ಅವ್ರಿಗೆ ಖುಷಿ ಪಡಿಸ್ಬೇಕು. ಇಷ್ಟು ಚೆನ್ನಾಗಿ ಅಶ್ವಿನಿ ಮೇಡಮ್ಗೆ ಟ್ರೈನಿಂಗ್ ಮಾಡ್ಬಿಟ್ಟಿದ್ದೀರಾ. ಅವ್ರದ್ದೆಲ್ಲ ಟ್ರಯಲ್ ಮೊದ್ಲೇ ಒಂದ್ಸರಿ ನೋಡಿ ಅಂತ ಅವ್ರಿಗೆ ಹೇಳ್ಬಿಡ್ಬೇಕು. ತುಂಬಾ ಚೆನ್ನಾಗಿ ಮಾಡಿದೀರಾ ಮೇಡಮ್. ರಂಗನಾಥ್ ಜಿ ಅವರು ನಿಮ್ಗೆ ಫುಲ್ ಅವರೆಲ್ಲಾನು ದಾರಿ ಏರ್ಕೊಟ್ಟು ಬಿಟ್ಟಿದ್ದಾರೆ. ಅವರ ಬುದ್ಧಿ ಎಲ್ಲಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ ಮೇಂಟೇನು. ಜೊತೆಗೆ ಮೇಡಮ್ ಹೇಳಿದ್ರಲ್ಲ, ಮೇಡಮ್ ನಿಜವಾಗ್ಲೂ ಅವರು ಸರಸ್ವತಿ ಅಂತಂದ್ರೆ ವಾಣಿ ಅಂದ್ರೂ ಅದೇ ಬರುತ್ತೆ ಅರ್ಥ. ವಾಣಿ ಮೇಡಮ್ಗೆ ಆ ಒಂದು ಪಾಠಶಾಲೆಯಲ್ಲಿ ಶಿಕ್ಷಕಿ ಆಗೋದ್ರ ಜೊತೆಗೆ ಈ ನಮ್ಮ ವಯಸ್ಕರ ಶಿಕ್ಷಕಿನೂ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಮತ್ತೆ ತದ್ಭವತಿ ಅಂತ ನಾವ್ ಯಾವ ರೀತಿ ಭಾವಿಸ್ತೀವೋ ಅದೇ ತರ ನಡೆಯುತ್ತೆ ಅಂತ ಅನ್ನೋದಕ್ಕೆ ಅದು ತ್ರಿಬಲ್ ಮಂಕಿಗಳದು ಪಿಕ್ಚರ್ ಮನೆಯಲ್ಲಿ ತಂದು ಇಟ್ಕೊಂಡಿರ್ತಾರೆ ಜನಗಳು. ಬಟ್ ಆತರ ನೋಡ್ಕೊಳಲ್ಲ. ಅದ್ರ ಬಗ್ಗೆ ನನಗೆ ಅದು ಜ್ಞಾಪಿಸ್ಕೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ವಾಣಿ ಮೇಡಮ್ ತುಂಬಾ ಚೆನ್ನಾಗಿ ಓದಿ ಚಿಕ್ಕ ಮಕ್ಕಳಿಗೆ ಅರ್ಥೈಸುವ ತರ ಅರ್ಥೈಸಿ ಹೇಳ್ತಾರೆ. ಈ ನಮ್ಗೆ ಸ್ವಂತ ಕುತ್ಕೊಂಡು ಓದಿ ಅಧ್ಯಯನ ಮಾಡಿ ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಕೇಳಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ. ಅವ್ರು ಹೇಳ್ತಾ ಇರ್ಬೇಕಾದ್ರೆ ಕೇಳಿಸ್ಕೊತಾ ಇರ್ತೀವಿ. ತುಂಬಾ ಧನ್ಯವಾದಗಳು ಮೇಡಮ್. ವಾಣಿ ಮೇಡಮ್ಗೆ ತುಂಬಾ ಧನ್ಯವಾದಗಳು ತಿಳಿಸಿ. ಮತ್ತೆ ನೀವು ರಂಗನಾಥ್ ಗುರೂಜಿಗೆ ಪಟ್ಟ ಶಿಷ್ಯರು ಅಂತ ಅನ್ಕೋತಾ ಇದೀನಿ. ವಾಣಿ ಮೇಡಮ್ ಸರಸ್ವತಿ ರೂಪದಲ್ಲೇ ಇದ್ದೀರಾ. ನೀವು ಸರಸ್ವತಿ ಆಲಯದಲ್ಲೇ ಇರೋದ್ರಿಂದ ಮೊದ್ಲು ಕೈ ಮುಗಿದು ಒಳಗೆ ಬಾ ಅಂತ ಹಾಕಿರ್ತಾರೆ. ಹಾಗೆ ನಾವು ಮೊದ್ಲು ನಿಮ್ ವಿಷಯ ಮಾತಾಡ್ಬೇಕಾದ್ರೆ ಕೈ ಮುಗಿದ್ಬಿಟ್ಟು ಆಮೇಲೆ ಮಾತಾಡ್ಬೇಕು ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡಿ ಹೇಳ್ಕೊಟ್ಟಿದ್ದೀರಾ ಮೇಡಮ್. ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು ನಾಗರತ್ನಮ್ಮ ಮೇಡಮ್. ನೀವು ಕೂಡ ಪ್ರತಿನಿತ್ಯ ರೆಸಿಪಿಗಳು ಅಂತ ಬಂದಾಗ ಅದರಲ್ಲಿ ನೀವು ಮೇಲುಗೈ. ನೀವು ಪ್ರತಿಯೊಂದ್ ಸಲಿನೂ ನನಗೆ ವಿಡಿಯೋ ಹಾಕ್ತಾ ಇರ್ತೀರಾ. ಏನಾದ್ರೂ ಒಂದು ಲೇಹ್ಯ ಮಾಡೋದಾಗಿರ್ಬೋದು, ಆಮೇಲೆ ಪೇಯ, ಇದನ್ನೆಲ್ಲ ನೀವು ಮಾಡ್ತಾ ಇರ್ತೀರಾ. ಅದಕ್ಕೋಸ್ಕರ ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ಅದನ್ನು ಕೂಡ ನಾನು ನೀವು ಕೊಟ್ಟಿದಂತಹ ಮಾಹಿತಿಗಳನ್ನ, ಕಳಿಸಿದಂತಹ ರೆಸಿಪಿಗಳನ್ನ ನಾನು ಆದಷ್ಟು ಗ್ರೂಪ್ಗಳಿಗೆ ಹಾಕಿ ಎಲ್ರಿಗೂ ಕೂಡ ಇದು ಉಪಯೋಗ ಆಗ್ಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಮೇಡಮ್. ತುಂಬಾ ಅದ್ಭುತವಾದ ಒಂದು ಕೆಲಸ ಮೇಡಮ್ ನಿಮ್ ಕಡೆಯಿಂದ. ತುಂಬಾ ಥ್ಯಾಂಕ್ಸ್ ಮೇಡಮ್. ಎಲ್ಲರಿಗೂ ನಾನೊಬ್ಳಿಗೆ ತಿಳುವಳಿಕೆ ಇದ್ರೆ ಸಾಲದು, ಜನ ಉಪಯೋಗ ಆಗ್ಲಿ ಅಂತ ಅಂದ್ಬಿಟ್ಟು ಅದು ಜನ ಎಲ್ರಿಗೂ ಉಪಯೋಗ ಆಗುವಂತದ್ದೇ ರೆಸಿಪಿಗಳು. ಅದು ಅಲ್ಲದೆ ನಮ್ಗೆ ಸ್ವಲ್ಪ ವಯಸ್ಸಾಗಿರೋರ್ಗೆ ಬೇಕಾಗುವಂತದ್ದೇ ಇರುತ್ತೆ. ನಾನ್ ಮಾಡ್ಕೊಳ್ಳೋದನ್ನ ಬೇರೆಯವ್ರಿಗೂ ತಿಳ್ಸೋಣ. ನಾನ್ ಹೆಲ್ತಿ ಆಗಿದ್ರೆ ಸಾಲಲ್ಲ, ಪ್ರಪಂಚದಲ್ಲಿ ಎಲ್ಲರೂ ನನ್ನ ತರನೇ ಹೆಲ್ತಿ ಆಗಿರ್ಬೇಕು ಅಂತ ನನ್ನ ಆಸೆ ಮೇಡಮ್. ಖಂಡಿತ ಮೇಡಮ್. ಇಲ್ಲಿರೋ ಮಾಸ್ಟರ್ಸ್ ಎಲ್ಲರಲ್ಲಿಯೂ ಅದೇ ಭಾವನೆ ಮೇಡಮ್. ಏನೇ ಕಲಿತರೂ ಮತ್ತೊಬ್ರಿಗೆ ನಾವು ತಿಳಿಸ್ಬೇಕು, ಕಲ್ಸ್ಕೊಡ್ಬೇಕು ಅಂತಹ ಒಂದು ಮಹದಾಸೆ ಎಲ್ರಿಗೂ ಇದೆ. ಆ ಒಂದು ಇದೆಯಲ್ಲ, ಆ ಗುಣ ಮತ್ತೆಲ್ಲೂನು ನಾವು ಹುಡುಕಿದ್ರು ಸಿಗೋದಿಲ್ಲ. ಹಾಗಾಗಿ ನಾವೆಲ್ಲರೂ ಒಂದು ದೈವ ಸ್ವರೂಪರು. ನಮ್ಮ ರಂಗನಾಥ್ ಗುರುಗಳು ಹೇಳ್ತಾ ಇರ್ತಾರೆ, ನಾವೆಲ್ಲರೂ ದೇವರುಗಳು ಅಂತ ಹೇಳ್ತಾ ಇರ್ತಾರೆ. ಹಾಗಾಗಿ ವಸುದೇವ ಕುಟುಂಬಕಂ ಅಂತ ನಾವು ವಸುದೇವ ಕುಟುಂಬಕಂ ಅಲ್ಲಿ ನಾವು ಎಲ್ಲ ಮೆಂಬರ್ಸ್ ವಸುದೇವ ಕುಟುಂಬಕಂ ಆಗ್ಬಿಟ್ಟಿದೀವಿ ಮೇಡಮ್. ನಮ್ಗೆ ಇನ್ಯಾರು ಬೇಡ. ನಮ್ಮ ಸಂಬಂಧಿಕ್ಕಿಂತ ಇಲ್ಲೇ ಸಂಬಂಧಿಕರೆಲ್ಲ ತುಂಬಾ ಜನ ಸಿಗ್ತಾ ಇದಾರಲ್ಲ ನಮ್ಗೆ ಇದೇ ಒಂದು ವಸುದೇವ ಕುಟುಂಬಕಂ ಅಂತ ಕೃಷ್ಣನ ಒಂದು ನುಡಿ ಇದ್ದಂಗೆ ನಮ್ಗೆ
ತುಂಬಾ ಒಳ್ಳೆ ಒಂದು ಇದು ಸಿಕ್ಕಿದೆ ಮೇಡಮ್. ನಾವು ಅದನ್ನ ಉಪಯೋಗ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ನಿಮ್ಗೆ ಕಳಿಸ್ತಾ ಇರ್ತೀನಿ. ಮಧ್ಯಾಹ್ನ ಈ ಚಳಿಗಾಲಕ್ಕೆ ತಕ್ಕಂತೆ ರೆಸಿಪಿಗಳು ತುಂಬಾನೇ ಇರುತ್ತೆ. ನಾನು ಸಮಯ ಸಿಕ್ಕಾಗ ಮಾಡಿ ಹಾಕ್ತೀನಿ ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾನು ಬೇಕಾಗಿರುವಂತ ಸಾಮಾನ್ಯ ಸಿಕ್ಕಿದಾಗ ಅದನ್ನೇ ನಾನು ಮಾಡಿ ನಾನು ಉಪಯೋಗ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ತೋರಿಸ್ತಾ ಇರ್ತೀನಿ ಅಷ್ಟೇ. ಉಪಯೋಗ ನನಗಾಗ್ತಾ ಇದೆ, ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ಅದೊಂದು ಬೇಜಾರು. ಅಕ್ಕಪಕ್ಕದವ್ರು ನಾನು ಒಂದ್ ಸ್ವಲ್ಪ ಕೊಡದೆ ಏನೂ ತಿನ್ನಲ್ಲ. ಒಂದು ತುತ್ತು ಮೊದಲನ್ನ ಅಂತ ಎತ್ತಿಡ್ಬೇಕು ಅಂತಾರೆ. ಗೋ ಅನ್ನ ಅಂತ ನಾವು ಮೊದ್ಲೇ ಎತ್ತಿಡ್ತೀವಿ ಒಂದ್ ತುತ್ತು. ಆ ತರ ಕೊಡೋದು ಯಾರಿಗಾರು ಒಂದು ಇತ್ತು ನನಗೆ. ಇಲ್ಲಿ ಯಾರು ಆ ತರದವ್ರು ಇಲ್ಲ. ಇದರಿಂದ ಒಂದ್ ಕಾಗೆಗಾಗ್ಲಿ, ಒಂದು ಪಕ್ಷಿಗಾಗ್ಲಿ, ಒಂದು ಹಸುಗಾಗ್ಲಿ ಏನಾದ್ರೂ ಕೊಟ್ಟು ನಾವು ಹಾಕ್ಲೇಬೇಕು. ಗೋಗ್ರಾಸ ಅಂತ ಒಂದ್ ಇಡೀ ಅಕ್ಕಿ ದಿನ ನಾವು ಅನ್ನ ಮಾಡ್ಬೇಕಾದ್ರೆ ಒಂದ್ ಇಡೀ ಅಕ್ಕಿ ಫಸ್ಟ್ ಒಂದ್ ಡಬ್ಬಕ್ಕೆ ಎತ್ತಿಟ್ಟಿದ್ರೆ ಅದು ಗೋಗ್ರಾಸ ಅಂತ. ಯಾರಾದ್ರೂ ಬಂದಾಗ ಎತ್ತಿಟ್ಟು ಅದನ್ನ ಹಾಕ್ಬೇಕು ಅಂತ ಇರುತ್ತೆ ಮೇಡಮ್. ಆ ತರ ಪ್ರವೃತ್ತಿ ನಾನು ಬೆಳೆಸ್ಕೊಂಡ್ ಬಂದಿರೋದ್ರಿಂದ ಮಾಡೋದನ್ನು ಅಷ್ಟೇ ತೋರಿಸ್ಬೇಕು. ನಾನೇನ್ ಕಲ್ತಿದೀನಿ ಅದು ಒಳ್ಳೇದಿದ್ರೆ ಅದನ್ನ ಉಪಯೋಗಿಸ್ಕೊಳ್ಳಿ, ಕೆಟ್ಟದಾದ್ರೆ ಬಿಟ್ಟು ಬಿಡ್ಲಿ. ಕೆಟ್ಟದನ್ನ ನಾವು ಯಾರು ಕಲಿಯಕ್ ಇಷ್ಟ ಪಡ್ತಾ ಇಲ್ಲ. ಆದ್ರೂ ನಮಗ್ ದೇವ್ರು ಕೆಟ್ಟದ್ ಕೊಟ್ಟಿದ್ದಾನೆ, ಬೇರೆಯವ್ರಿಗೆ ಕೆಟ್ಟದಾಗದ್ ಬೇಡ ಅಂತ ನಾನು ಅಂತ ಒಂದು ಅನಿಸಿಕೆನ ಹಂಚ್ಕೊತಾ ಇದ್ದೀನಿ ಮೇಡಮ್. ತುಂಬಾ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು ಮೇಡಮ್. ನಿಮ್ಮ ಈ ಒಂದು ಪರಿಶ್ರಮಕ್ಕೆ, ನಿಮ್ಮ ಒಂದು ಆಸಕ್ತಿಗೆ ಈ ಸಮಯದಲ್ಲಿ ದಾನ ಚಿಂತಾಮಣಿ ಅಂತ ಜ್ಞಾಪಕಕ್ಕೆ ಬರ್ತಾ ಇದೆ. ಎಸ್ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು, ಧನ್ಯವಾದಗಳು. ಓಕೆ ಮಾಸ್ಟರ್ಸ್, ಇನ್ನು ಸಮಯಾವಕಾಶ 10 ನಿಮಿಷ ಇದೆ. ದಯವಿಟ್ಟು ನೀವು ಇಬ್ರು ಮಾಸ್ಟರ್ಸ್ ಹ್ಯಾಂಡ್ ರೈಸ್ ಮಾಡಿ ಮಾತನಾಡಬಹುದು. ಶಿವಕುಮಾರ್ ಸರ್. ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜಸ್ಟ್ ಹಿಂಗ್ ಪ್ರೆಸ್ ಮಾಡಿ ಸರ್. ಇಲ್ಲ, ನಾರಾಯಣ್ ನಾಯಕ್ ಅಂತ ಇದೆ ಸರ್, ನೀವು ಮಾತನಾಡಿ. ನಮಸ್ಕಾರ ಮೇಡಮ್ ಅವರೇ. ನಮಸ್ತೆ ಸರ್. ಮನೆ ಕಡತನಲ್ಲಿ ಗುರುಗಳು ಬಂದಿದ್ರು ದಾಜಿ ಅಂತೇಳಿ. ಎಸ್ ಸರ್, ಮಾತು. ಅದೇ ಅದರಲ್ಲೇ 6-7 ವರ್ಷ ಆಯ್ತು ಮೆಡಿಟೇಷನ್ ಮಾಡ್ತಾ ಇದ್ದೆ. ಸಾಕಷ್ಟು ಅನುಭವ ಆಗಿದೆ ನನಗೆ. ಅದ್ರ ಸಲುವಾಗಿ ಇವತ್ತು ಅಲ್ಲಿಗೆ ಕಡತಲ್ಕ್ ಹೋಗ್ಬೇಕಂತೇಳಿ ವಿಚಾರ ಮಾಡ್ತಾ ಇದ್ದೀನಿ. ಅದ್ರ ಸಲುವಾಗಿ ಇದು ಮಾವತಾರ್ ಫೌಂಡೇಶನ್ ಅಲ್ಲಿ ಇದೊಂದು ಹೇಳ್ಬೇಕಂತೇಳಿ ವಿನಂತಿ ಇದೆ. ಅದ್ಭುತ ಸರ್. ಗ್ರೇಟ್ ಮಾಸ್ಟರ್. ನೀವು ಕಡ್ತಾಲ್ಗ್ ಹೋಗ್ತೀನಿ ಅಂತ ನೀವ್ ಹೇಳ್ತಾ ಇದ್ದೀರಾ, ಯಾಕೆಂದ್ರೆ ನಮ್ಗಂತೂ ಸಾಧ್ಯ ಆಗ್ಲಿಲ್ಲ. ಹೋಗ್ ಬನ್ನಿ ಸರ್. ಓಕೆ ಓಕೆ ಮೇಡಮ್, ಓಕೆ. ಹಾ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಾರಾಯಣ್ ಸರ್, ನಮಸ್ತೆ ಮೇಡಮ್. ಇಲ್ಲ, ಈ ಮಹಾತಾರ್ ಫೌಂಡೇಶನ್ ನ ಸ್ಥಾಪಕರಾಗಿರ್ತಕ್ಕಂಥ ರಂಗನಾಥ್ ಗುರುಗಳಿಗೂ ಹಾಗೂ ನಾಗರಾಜ್ ಗುರುಗಳಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಹಾಗೆ ಈ ದಿನದ ಒಂದು ಕಾರ್ಯಕ್ರಮದಲ್ಲಿ ವಾಣಿ ಮೇಡಮ್ನವರು ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ಟು ಅದರ ಅರ್ಥವನ್ನು ತಿಳಿಸಿಕೊಟ್ಟಿದ್ದಾರೆ. ಬಹಳಷ್ಟು ಈ ದಿನದ ವಿಚಾರದಲ್ಲಿ ಭಾವುಕರಾಗಿದ್ದಾರೆ. ಹಾಗಾಗಿ ತುಂಬಾ ಚೆನ್ನಾಗಿ ಮೂಡಿ ಬಂತು. ಇಂಥ ಕಾರ್ಯಕ್ರಮ ಇನ್ನೂ ಹೆಚ್ಚು ಮೂಡಿ ಬರ್ಲಿ ಅಂತ ಆಶಿಸ್ತಾ ತಮ್ಮೆಲ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ತುಂಬಾ ಅದ್ಭುತವಾಗಿ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಂಡ್ರಿ. ಧನ್ಯವಾದಗಳು ನಾರಾಯಣ್ ಸರ್. ನಂದಾ ಮೇಡಮ್ ಮಾತನಾಡ್ತೀರಾ? ಹ್ಯಾಂಡ್ ರೈಸ್ ಇದೆ. ಮಾಸ್ಟರ್ಸ್ ದಯವಿಟ್ಟು ನೀವು ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡಿದ ತಕ್ಷಣ ಮ್ಯೂಟ್ ಮಾಡ್ಕೊಳ್ಳಿ. ಮಾಸ್ಟರ್ಸ್ ಇನ್ನು ಸಮಯಾವಕಾಶ ಇದೆ, ನೀವು ಮಾತನಾಡ್ಬೋದು. ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ, ಯಾಕೆಂದ್ರೆ ನಮ್ಮ ಗುರುಗಳು ಸಮಯ ಪಾಲನೆ ಹೇಳ್ಕೊಟ್ಟಿದ್ದಾರೆ. ಇನ್ನು 7 ನಿಮಿಷಗಳ ಸಮಯಾವಕಾಶ. ಅಷ್ಟು ಬೇಗನೆ ಲೆಫ್ಟ್ ಆಗೋದ್ ಬೇಡ ಅಂತ ಮಾಸ್ಟರ್ಸ್ ಜೊತೆ ಸ್ವಲ್ಪ ಸತ್ಸಂಗ ನಡೀಲಿ ಅಂತ ಒಂದು ಆಸೆ. ಪುಷ್ಪಾಂಜಲಿ ಮೇಡಮ್ ಸನ್ನೆ ಮಾಡ್ತಾ ಇದ್ದಾರೆ, ನೀವು ಹ್ಯಾಂಡ್ ರೈಸ್ ಮಾಡ್ಬೋದಲ್ವಾ? ಓಕೆ. ಎಸ್ ಮೇಡಮ್ ಮಾತಾಡಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್, ಜೈ ಗುರುದೇವ್. ನಾನು ವಿಶ್ವ ಧ್ಯಾನ ದಿನದ ದಿನ ನಾನು ಜಾಯಿನ್ ಆದೆ. ನಂಗೆ ಅವತ್ತು ವಿಶ್ವ ಧ್ಯಾನದ ದಿನ ಅಂತ ಗೊತ್ತಿರ್ಲಿಲ್ಲ. ಫೇಸ್ಬುಕ್ ಅಲ್ಲಿ ಬಂತು ಅಂತ. ನನ್ಗೆ ಇದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇದೆ ಮೇಡಮ್. ಸರಿ ನೋಡೋಣ ಅಂತ ಜಾಯಿನ್ ಆದೆ. ಅಲ್ಲಿ ನೋಡಿದ್ರೆ ನಮ್ಮ ಆತ್ಮೀಯರು ಮಾಲಿನಿ ಮೇಡಮ್ ಇದ್ರು. ಅವ್ರಿಗೆ ನೋಡ್ಬಿಟ್ಟು ನಾನು ಸುಮಾರು ಒಂದ್ 2 ವರ್ಷ ಆಗಿತ್ತು. ಆಮೇಲೆ ಹಾಗೆ ಕ್ಲಾಸ್ ಅಲ್ಲಿ ಕೂತಾಗ ಚಕ್ರ ಧ್ಯಾನ ಅಂತ ಹೇಳ್ಕೊಟ್ರು. ಅದು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಮೇಡಮ್, ಮೈಯೆಲ್ಲ ತುಂಬಾ ಹಗುರ ಆಗೋಯ್ತು. ತುಂಬಾನೇ ಖುಷಿ ಆಯ್ತು ನನ್ಗೆ. ಅವತ್ತಿಂದ ನಾನು ಬೆಳಿಗ್ಗೆ ಕ್ಲಾಸಸ್ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಯೋಗ ಎಲ್ಲ ಮಾಡಕ್ಕೆ ಇನ್ನು ಪ್ರಾರಂಭ ಮಾಡಿಲ್ಲ. ಪ್ರಾರಂಭ ಮಾಡ್ತೀನಿ ಮೇಡಮ್. ನಾನು ಇದು 8 ಗಂಟೆವರೆಗೂ ನಾನು ಸಾಮಾನ್ಯವಾಗಿ ನಾನು ಈ ಕ್ಲಾಸಸ್ ನಾನು ಕೇಳಿಸ್ಕೊಳ್ತೀನಿ. ನಾನು ಏನ್ ಹುಡುಕ್ತಾ ಇದ್ನೋ ಅದೇ ನನಗೆ ಸಿಕ್ಕಿದೆ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ಖಂಡಿತ ಮೇಡಮ್, ನಿಮ್ಮ ಮಾತಿನಲ್ಲಿ ಎಷ್ಟು ಸತ್ಯಾಂಶ ಇದೆ. ತುಂಬಾ ವರ್ಷಗಳಿಂದ ನಾವು ಬಾಲ್ಯದ ದಿನಗಳಿಂದ ಇಲ್ಲಿಯವರೆಗೂ ಏನೋ ಬೇಕು ಅಂತ ಹೋಗ್ತಾ ಇರ್ತೀವಿ. ಬಟ್ ಅದು ದಾಟಿ ಹಂತವಾಗಿ ಬಂದಾಗ ಒಂದು ಸ್ಟೇಜ್ ಸಿಗುತ್ತೆ. ಓ ರೈಟ್ ಅಂತ ನಾವು ಅದನ್ನ ಸೆಲೆಕ್ಟ್ ಮಾಡ್ತೀವಿ. ಅದು ಕೂಡ ನನಗಾಗಿದೆ, ನಿಮ್ಗೂ ಆಗಿರೋದನ್ನ ನೀವು ಹಂಚಿಕೊಂಡ್ರಿ. ನಾನ್ ಸೆಲೆಕ್ಟ್ ಮಾಡಿದ್ಮೇಲೆ ಓ ನನಗಿದೆ ಕರೆಕ್ಟ್ ಅಂತ ನಮ್ಗನ್ಸುತ್ತೆ, ಅದು ರೈಟ್. ಆಮೇಲೆ ಮಕ್ಳು ಶಾಲೆಗೆ ಹೋಗೋ ದಿನಗಳಲ್ಲಿ ಏನ್ ಮಾಡ್ತಾ ಇದ್ವಿ, ನಾವು ರೆಡಿ ಆಗ್ಬಿಟ್ಟು ಶಾಲೆಗೆ ಹೋದಾಗ ಹಾಗೆ ಮಕ್ಳು ಕರ್ಕೊಂಡ್ ಬರ್ತಾ ಒಂದು ಇದು ಶ್ಲೋಕ ಕ್ಲಾಸಸ್ಗೆಲ್ಲ ಕರ್ಕೊಂಡ್ ಹೋಗಿ ಬರ್ತಾ ಇದ್ವಿ. ಈಗ ಮಕ್ಳೆಲ್ಲ ದೊಡ್ಡವರಾಗಿ ಮದ್ವೆ ಆಗಿದೆ. ಈಗ ನಮ್ಗೆ ರೆಡಿಯಾಗಿ ಹೊರಗಡೆ ಹೋಗಿ ಕಲಿಯುವಂತ ಪರಿಸ್ಥಿತಿ ಇರಲ್ಲ. ಎಷ್ಟೋ ಈ ನಗರಗಳಲ್ಲಿ ನಾವು ಕ್ಯಾಬೇ ಬುಕ್ ಮಾಡ್ಬೇಕು, ಆಟೋನೇ ಬುಕ್ ಮಾಡ್ಬೇಕು. ಅಷ್ಟೆಲ್ಲ ನಮ್ಗೆ ತಾಳ್ಮೆ ಇರಲ್ಲ. ಇದೆಲ್ಲ ಮನೇಲೆ ಸಿಗ್ತಾ ಇರೋದು ನಮ್ಮ ಭಾಗ್ಯ ಮೇಡಮ್. ಖಂಡಿತ ಮೇಡಮ್, ನೀವು ಫಸ್ಟ್ ಟೈಮ್ ಮಾತಾಡ್ತಾ ಇದ್ದೀರಾ. ಆದ್ರೂನು ಮೇಡಮ್ ತುಂಬಾ ಅದ್ಭುತವಾಗಿ ನಿಮ್ಮ ಅವತ್ತಿಂದ ನನ್ಗೆ ಹ್ಯಾಂಡ್ ರೈಸ್ ಮಾಡಕ್ ಬರ್ತಾ ಇಲ್ಲ, ಮ್ಯೂಟ್ ಮಾಡಕ್ ಬರ್ತಾ ಇಲ್ಲ. ಹೇಗಪ್ಪ ಮಾತಾಡೋದು ಅಂದ್ಬಿಟ್ಟು ಅದಕ್ಕೆ ಇವತ್ತು ಮ್ಯೂಟ್ ಮಾಡ್ಬಿಟ್ಟೆ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ನಾನು ಏನ್ ಬಯಸಿದ್ನೋ ನಂಗೆ ಅದು ಸಿಕ್ಕಿದೆ. ನಾನು ಇದ್ರ ಉಪಯೋಗ ಪಡ್ಕೊಳ್ತೀನಿ ಮೇಡಮ್. ಆಮೇಲೆ ತಾಯಿಯ ಬಗ್ಗೆ ಅವ್ರು ಮಾತಾಡಿದಾಗ ನಂಗೆ ನಿಜವಾಗ್ಲೂ ತಡ್ಕೊಳಕ್ ಆಗಿಲ್ಲ. ಇಲ್ಲ ದಯವಿಟ್ಟು ಮೇಡಮ್ ನೀವು ಒಳ್ಬಾರದು ಈ ವೇದಿಕೆಯಲ್ಲಿ. ಅಲ್ಲ ಅದು ಹಾಗಲ್ಲ. ಅದು ಕಣ್ಣೀರ್ ಬಂದ್ಬಿಡ್ಬೇಕು. ಕಣ್ಣೀರ್ ಬಂದಾಗ ಒಂಥರ ಒಳಗಡೆಯಿಂದ ಒಂದು ವಿರಾಮ ಅನ್ನೋದು ಸಿಗುತ್ತೆ. ಹೌದು ಮೇಡಮ್, ತಾಯಿ ಹಾಗೇನೆ. ಎಲ್ರಿಗೂ ತಾಯಿ ಅಂದ್ರೆ ಅದು ಬೇರೆ ಯಾರು ಆ ಪಾತ್ರನ ನಿರ್ವಹಿಸಕ್ ಆಗಲ್ಲ ಮೇಡಮ್. ಅದು 12-13 ವರ್ಷ ಆಯ್ತು ನನ್ ತಾಯಿ ಕಳ್ಕೊಂಡು. ಬಟ್ ಅದೇನು ಅದು ತಡ್ಕೊಳಕ್ ಆಗಲ್ಲ. ಅದು ಯಾವ್ದೇ ವಯಸ್ಸಿರ್ಲಿ, ಅದು ತಾಯಿ ಅನ್ನೋ ಪದ ಬಂದಾಗ ಅದು ಕಣ್ಣೀರಾಗ್ ಬಂದ್ಬಿಡ್ಬೇಕು. ಅದೊಂಥರ. ಆಮೇಲೆ ನಗು ಯಾರಾದ್ರೂ ತರಿಸ್ಬೋದು, ಕಣ್ಣೀರದು ನಮ್ಮ ಒಳಗಡೆಯಿಂದಾನೇ ಬರುತ್ತೆ ಅಷ್ಟೆ. ಹೌದು ಮೇಡಮ್, ಪರಮಹಂಸರ್ನೇ ಆ ಮಟ್ಟಕ್ಕೆ ಕಾಡ್ತು ತಾಯಿ ಒಂದು ಅಗಲಿಕೆ ಅಂದ್ರೆ ನಾವು ಸಾಮಾನ್ಯ ಹುಲುಮಾನವರು ಮೇಡಮ್. ಅದು ನಮ್ಮನ್ನೇನು ಅದು ಆಮೇಲೆ ನಾನು ಈಗ ಒಂದು ತಾಯಿ ಸ್ಥಾನದಲ್ಲಿ ಇದ್ದೀನಿ. ನನ್ ಮಗು ನನ್ಗೆ ಎಷ್ಟು ಪ್ರೀತಿಸುತ್ತೆ ಅಂದ್ರೆ, ನನ್ ಫೋನ್ ಮಾಡಿದ ತಕ್ಷಣ ಕೇಳೋದೇ, ಅಮ್ಮ ನಿನ್ಗೆ ಏನ್ ಬೇಕು ಅಮ್ಮ, ಪ್ರಪಂಚದಲ್ಲಿ ನೀನ್ ನಂಗೆ ಖುಷಿಯಾಗಿರ್ಬೇಕು, ನಿನ್ನ ಮುಂದೆ ನನ್ಗೆ ಇನ್ನೇನು ಇಲ್ಲ ಅಂತ ಆ ಮಗು ನನ್ಗೆ ಹೇಳ್ದಾಗ ನಿಜವಾಗ್ಲೂ ಈಗ ನಾನ್ ಹೇಗೆ ನಮ್ ತಾಯಿಗ್ ಬಯಸ್ತೀನೋ ನನ್ ಮಗುನು ಹಾಗೆ ನಂಗೆ ಬಯಸುತ್ತೆ. ನಾವ್ ಅದೇನ್ ಮಾಡಿದೀವೋ ಬಿಟ್ಟಿದೀವೋ ನಮಗ್ ಗೊತ್ತಿಲ್ಲ. ಅದೇನ್ ಮಾಡಿದೀವೋ ಬಿಟ್ಟಿದೀವೋ ಗೊತ್ತಿಲ್ಲ. ನಂಗೆ ಒಂದು ದೇವಿನೇ ನನ್ ಹೊಟ್ಟೆಲಿ ಹುಟ್ಬಿಟ್ಟಿದ್ದಾಳೆ ಅನ್ನೋ ಒಂದು. ಆಮೇಲೆ ನಾನು ನನ್ ಮಗು ಹೊಟ್ಟೆಲಿದ್ದಾಗ ಸ್ವಾಮಿ ವಿವೇಕಾನಂದರ ಬುಕ್ ಓದ್ತಾ ಇದ್ದೆ. ಅಂದ್ರೆ ನಾನೇನ್ ಅಂತ ತುಂಬಾ ಹೆದರ್ಕೊಳ್ಳೋಂತ ಮನಸ್ಥಿತಿ ಹುಡುಗಿ ಅಲ್ಲ. ಆ ಬುಕ್ ಓದಿದಿಕ್ಕೋ ಏನೋ ನನ್ನ ಮಗು ಅಷ್ಟು ಒಂದು ಒಳ್ಳೆ ಮಗು, ಒಂದು ದೇವಿನೇ, ಒಂದು ದೇವಿ ಸ್ವರೂಪನೇ ಹುಟ್ಬಿಟ್ಟಿದೆ ಏನೋ. ನಾನು ಯಾವಾಗ್ಲೂ ಸ್ವಾಮಿ ವಿವೇಕಾನಂದ ಬುಕ್ ಓದಿದಿಕ್ಕೆ ಈ ತರ ಮಗು ಹುಟ್ಟುತ್ತೇನೋ ಅನ್ಕೊಂಡ್ಬಿಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿದೀರಾ. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು. ಇನ್ನು ಗುರುಜಿ ಅವರ ದರ್ಶನ ಆಗಿಲ್ಲ, ಆಗತ್ತೆ. ಬಂದು ನಾನು ಒಂದ್ 8 ದಿನ ಆಯ್ತು. ನಂಗೆ ತುಂಬಾ ಖುಷಿ ಇದೆ ನಂಗೆ ಈ ಕ್ಲಾಸ್ ಬಗ್ಗೆ. ಈ ಬೆಂಗಳೂರು ಪೇಟೆಗಳಲ್ಲಿ ನಾವು ಹೊರಗಡೆ ಹೋಗಿ ಸ್ನೇಹ ಮಾಡಕ್ಕೂ ನಮ್ಗೆ ಅಷ್ಟು ಆಗಲ್ಲ. ಇಲ್ಲಿ ಕೂತಿದ್ ಕಡೆನೆ ಎಲ್ರು ನಮ್ಮ ಆತ್ಮೀಯರು ಆಗ್ಬಿಟ್ಟಿರ್ತಾರೆ. ಧನ್ಯವಾದಗಳು ಎಲ್ರು. ಧನ್ಯವಾದಗಳು ಮೇಡಮ್. ಮ್ಯೂಟ್ ಮಾಡಿ. ಧನ್ಯವಾದಗಳು. ತುಂಬಾ ಅದ್ಭುತವಾಗಿ ನಿಮ್ಮ ಒಪಿನಿಯನ್ ಶೇರ್ ಮಾಡಿದೀರಾ. ರಕ್ತ ಸಂಬಂಧನೇ ಸಂಬಂಧ ಅಲ್ಲ,
ನಮಗೆ ಯಾರಾದ್ರೂ ಅಚಾನಕ್ ಆಗಿ ಸಿಗ್ತಾರೆ, ಅವರು ಪೂರ್ವ ಜನ್ಮದಲ್ಲಿ ನಮಗೆ ಅವ್ರ ಸಂಬಂಧಿಕರಾಗಿರ್ತಾರೆ. ಅವಾಗ ನಮ್ಮಲ್ಲಿ ಒಂದು ಬೆಸುಗೆ ಬಾಂಧವ್ಯ ಬೆಳೆದಾಗ ಅಲ್ಲಿ ಕಾಣುತ್ತೆ, ಓ ಇದು ನಿಜವಾದ ಸಂಬಂಧ ಅಂತ ಆ ಕ್ಷಣದಲ್ಲಿ ಅನ್ಸುತ್ತೆ. ಧನ್ಯವಾದಗಳು ಮೇಡಮ್. ನೀವು ಪ್ರತಿನಿತ್ಯ ಬೆಳಗಿನ ತರಗತಿನ ನೀವು ಭಾಗವಹಿಸಿ ಧ್ಯಾನ ಮಾಡಿ ಪ್ರತಿನಿತ್ಯ, ಹಾಗೆ ಕ್ಲಾಸಸ್ಗಳನ್ನ ಅಟೆಂಡ್ ಮಾಡ್ತಾ ಬಂದ್ರೆ ನಿಮ್ಗೆ ಇನ್ನೂ ಹೆಚ್ಚು ವಿಚಾರಗಳನ್ನ ತಿಳ್ಕೊಳ್ತೀರಾ ಅಂತ ಹೇಳ್ತಾ, ನೆಕ್ಸ್ಟ್ ಮಾಸ್ಟರ್ಸ್ ಅಶ್ವಿನಿ ಮೇಡಮ್, ಸಮಯ ಆಗ್ತಾ ಇದೆ. ಎಸ್ ಮೇಡಮ್. ಒಂದ್ 2 ನಿಮಿಷದ ಒಂದ್ ಕವಿತೆ ಹೇಳ್ತೀನಿ ಮೇಡಮ್ ಇದನ್ನ. ಮೇಡಮ್. ಎಸ್ ಮೇಡಮ್. ಖಂಡಿತ. ನನ್ನ ಕವಿತೆಯಾಗಲಿ ಎಂದು ನಾನು ಬರೆಯುವುದಿಲ್ಲ. ನನಗನಿಸಿದ್ದು ಬರಹಕ್ಕಿಳಿಸಿದೊಡೆ ಮನಸ್ಸು ಸುಮ್ಮನಿರುವುದೇ ಇಲ್ಲ. ಬರೆದದ್ದು ಕವಿತೆಯಾದರೆ ನನ್ನದು ತಪ್ಪೇ? ನನ್ನ ಭಾವ ನನ್ನದಲ್ಲವೇ? ನಿಮ್ಮ ಭಾವ ನಿಮ್ಮದಲ್ಲವೇ? ನನ್ನ ಒಳಗಿನ ಮಾತು ಸುಡುವಗ್ನಿಯೇ ಇರಬಹುದು, ಗುಡುಗಿ ಬೋರ್ಗರೆಯುವ ತುಂತುರು ಮಳೆ ಹನಿ ಇರಬಹುದು, ಜಮದಗ್ನಿಯ ಕೋಪಕ್ಕೂ ಮಿಗಿಲಾಗಿರಬಹುದು, ವಸಂತ ಮಾಸವೇ ಇರಬಹುದು, ಸಂಪಿಗೆ ವಾಸನೆ ಇರಬಹುದು, ಕಾಮಧೇನು ಕಲ್ಪವೃಕ್ಷವೇ ಇರಬಹುದು. ತಪ್ಪೋ ಒಪ್ಪೋ ಬೆನ್ನು ತಟ್ಟುವವರು ನೀವಲ್ಲವೇ? ಯಾರ್ಯಾರ ಮನಸ್ಸಿನೊಳಗೇನಿದೆ ನಾನು ಬಲ್ಲನೆ, ನನ್ನ ಮನಸ್ಸಿನಲ್ಲೇನಿದೆ ನೀವು ಬಲ್ಲಿರೆ? ಕವಿತೆಯೊಂದೇ ಮಾಧ್ಯಮ ನಮ್ಮ ನಿಮ್ಮ ಭಾವ ಬೆಸುಗೆಗೆ. ನಿಮ್ಮೆಲ್ಲರ ಅನಿಸಿಕೆ ಇದಕ್ಕೆ ನಾನು ಧನ್ಯವಾದನ ಅರ್ಪಿಸುತ್ತಾ, ನಿಮ್ಮ ಮನಸ್ಸಿನ ಇದನ್ನ ನನ್ನ ಮನಸ್ಸಿಗೆ ಅನಿಸಿದ್ದನ್ನ 4 ಲೈನನ್ನ ನಾನು ನಿಮಗೆ ಹೇಳಿದ್ದೀನಿ. ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ಮೇಡಮ್, ಆಶ್ಚರ್ಯ ಆಗುತ್ತೆ. ಧ್ಯಾನಿಗಳಿಗೆ ಏನ್ ಅನ್ಕೋತೀವೋ ನೀವ್ ಹೇಳಿದ್ರಿ, ನಾವ್ ಏನ್ ಅನ್ಕೊಂತೀವೋ ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರೆ. ಅದೆಷ್ಟು ನಿಜ ಆಗ್ತಿದೆ ಅಲ್ವಾ? ಆಶ್ಚರ್ಯ ಅನ್ಸುತ್ತೆ. ಈಗ ಮೇಡಮ್ ಮಾತನಾಡಿದ್ರು, ಪುಷ್ಪಾಂಜಲಿ ಮೇಡಮ್ ಅಂತ ಹೇಳಿದ್ರು, ನಾ ಏನ್ ಅನ್ಕೋತೀವೋ ಅದ್ ಆಗ್ತಾ ಇದೆ ಅಂತ. ಖಂಡಿತ ನಿಜ ಮೇಡಮ್, ಅದು ಫೀಲ್ ನೀವು ಮಾಡಿದೀರಾ, ಎಲ್ರಿಗೂ ಆಗ್ತಾ ಇದೆ ಅಂತ ಹೇಳ್ತಾ ನಾನು ಅನ್ಕೊಂಡೆ ವಾಣಿ ಮೇಡಮ್ ಅವರಿಂದ ಏನಾದ್ರೂ ಒಂದು ಕವಿತೆನೋ ಒಂದು ಹಾಡೋ ಹೇಳಿಸ್ಬೋದ ಅನ್ಕೊಂಡೆ. ಬಟ್ ನೀವೇ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್. ಟೆಲಿಪತಿ ಅಂತಾರೆ ಇದನ್ನ, ಅಷ್ಟು ಬೇಗ ವರ್ಕ್ ಆಗಿದೆ. ಹೌದು, 6 ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಗೆ. ಥ್ಯಾಂಕ್ ಯು. ಆಮೇಲೆ ಇವರು ಪುಷ್ಪಾಂಜಲಿ ಮೇಡಮ್ ಹೇಳಿದ್ರು ಚಕ್ರ ಧ್ಯಾನ ಮಾಡಿಸಿದ್ರು ಅಂತ. ಆ ಚಕ್ರ ಧ್ಯಾನ ಮಾಡಿಸಿದವ್ರು ಯಾರು ಅಲ್ಲ, ಇಲ್ಲೇ ಇದ್ದಾರೆ, ಲಕ್ಷ್ಮೀಕಾಂತಮ್ಮ ಮೇಡಮ್. ವಂಡರ್ಫುಲ್ ಆಗಿ ಮಾಡಿಸಿದ್ರು. ನಾನು ಚಕ್ರ ಧ್ಯಾನ ಅನ್ನೋದನ್ನ ಕೇಳಿದ್ದೆ, ಆದ್ರೆ ನಾನು ಅವತ್ತು ಆಕಸ್ಮಿಕವಾಗಿ ಜಾಯಿನ್ ಆದಾಗ ಚಕ್ರ ಧ್ಯಾನ ಮಾಡಿಸ್ತಾ ಇದ್ರು. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಅಂದ್ರೆ ಮೊದ್ಲೇ ಕೇಳ್ಬೇಕಾ ಅವ್ರದ್ದು ಬೇಸ್ ವಾಯ್ಸು. ಅವ್ರ ಬೇಸ್ ವಾಯ್ಸ್ ಮತ್ತೊಮ್ಮೆ ಕೇಳೋಣ ದಯವಿಟ್ಟು. ಲಕ್ಷ್ಮೀಕಾಂತಮ್ಮ ಮೇಡಮ್ ಮಾತನಾಡಿ. ಅಲ್ಲಿ 2 ಕೈ ಎತ್ತಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ ಕೇಳಿ. ಸೊ ಇದೇನು ನಾವು ಪಡ್ಕೊಂಡಿದ್ದೀನೋ ಜ್ಞಾನನ ಸರ್ ಹೇಳ್ತಾ ಇದ್ರು, ಚೆನ್ನಾಗ್ ಬಂತು ಅಂತ ನಾನು ಕೇಳಿದೆ. ನಮ್ಮಲ್ಲೂ ಮಾಡ್ಸೋಣ ಅಂತೇಳಿ. ಸೊ ಮುಂದಿನ ತಿಂಗಳಲ್ಲಿ ನನ್ಗೆ ಸಮಯ ಕೊಟ್ಟಾಗ ಖಂಡಿತ ನಾ ಮಾಡಿಸ್ತೀನಿ. ಇದು ಹೆಚ್ಚಿನ ಜನರಲ್ಲಿ ಇದ್ರ ಅನುಭವನ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ನನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ದೀರಾ. ಥ್ಯಾಂಕ್ ಯು ಗ್ರೂಪ್, ಥ್ಯಾಂಕ್ ಯು ಗ್ರೂಪ್, ಥ್ಯಾಂಕ್ ಯು ಗ್ರೂಪ್. ಸೂಪರ್ ಮೇಡಮ್. ಅಷ್ಟೇ ಇಲ್ಲ, ವ್ಯೂಸ್ ಬಂದು 3000 ವ್ಯೂಸ್ ಆಗಿದೆ. ತುಂಬಾ ಕಮೆಂಟ್ಸ್ ಲೈಕ್ಸ್ ಎಲ್ಲ ಬಂದಿದೆ. ಅದೇ ನೋಡ್ದೆ ನೋಡಿ 4th ಡೇಗೆ. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತವಾಗಿ ಕ್ಲಾಸ್ ಕೊಟ್ರಿ ನೀವು. ತುಂಬಾ ಅದ್ಭುತವಾಗಿ, ಅತ್ಯದ್ಭುತವಾಗಿ ನೋಡಿ ಎಷ್ಟು ಚೆನ್ನಾಗಿ ಕಿವಿ ಕೊಟ್ಟಿದ್ದಾರೆ. ಅತ್ಯದ್ಭುತವಾಗಿ ಕ್ಲಾಸ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ಗೆ ಮತ್ತೆ ಮತ್ತೆ ಮಾಡೋಣ ಅಂತ ಖುಷಿ ಆಗ್ತಿದೆ. ನಿಜವಾಗ್ಲೂ ಚಾನ್ಸ್ ಕೊಟ್ರೆ ವಾರಕ್ಕೊಂದ್ಸಾರಿ ಇದನ್ನ ಮಾಡ್ಕೊಳ್ತಾ ಇದ್ರೆ ನಮ್ಮಲ್ಲಿ ಏನು ಕಾಯಿಲೆಗಳಿದೆ, ಬಿಂದುಗಳು, ಚಕ್ರಗಳು ಅದು ಆಕ್ಟಿವೇಟ್ ಆಗೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಂಗಾಂಗಗಳು ಆಕ್ಟಿವ್ ಆಗ್ಬಿಟ್ಟು ನಿಜವಾಗ್ಲೂ ಇದು ಒಳ್ಳೆ ಆರೋಗ್ಯ ತಂದ್ಕೊಡುತ್ತೆ ಅಂತ ನನ್ನ ಒಂದು ನಂಬಿಕೆ. ಎಸ್ ಮೇಡಮ್, ಎಸ್ ಮೇಡಮ್. ಮಾಸ್ಟರ್ಸ್, ಈ ಮೂಲಕ ಹೇಳೋದೇನು ಅಂತಂದ್ರೆ ನಮ್ಮ ಮಹಾ ಉತ್ತಾರ್ ಟಿವಿನ ಎಲ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 4 ಭಾಷೆಗಳಲ್ಲಿ ನಿರಂತರವಾಗಿ ಆನ್ಲೈನ್ ತರಗತಿಗಳು ಬರ್ತಾ ಇದೆ. ಮಧ್ಯಾಹ್ನ ತರಗತಿ ಅಂತೂ ಅದು ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ಧ್ಯಾನ, ಜ್ಞಾನ, ಯೋಗನು ಕೂಡ ಹೇಳ್ಕೊಡ್ತಾರೆ. ಮುದ್ರಾಗಳು ತುಂಬಾನೇ ಈ ಜ್ಞಾನ ಇದೆ ಮಾಸ್ಟರ್ಸ್. ಬೆಳಗಿನ ಕ್ಲಾಸುನು ಅಷ್ಟೇನೆ. ಹಾಗಾಗಿ ನೀವ್ ಈ ತರದ್ನೆಲ್ಲ ನೋಡ್ಬೇಕು ಅಂತಂದ್ರೆ ಮತ್ತೊಮ್ಮೆ ನಮ್ಮ ಮಹಾವತಾರ್ ಟಿವಿಗೆ ಹೋಗಿ, ಜೊತೆಗೆ ನೋಡಾದ್ಮೇಲೆ ದಯವಿಟ್ಟು ಲೈಕ್ಸ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಕೊನೆಯದಾಗಿ 8 ಗಂಟೆ ಆಗಿದೆ. ಸಣ್ಣಗೌಡ ಸರ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಎಸ್ ಸರ್.
ಒಂದೇ ಒಂದು ಅನುಮತಿ ಕೊಟ್ರೆ ಮಾತಾಡ್ತೀನಿ. ಎಸ್ ಮೇಡಮ್ ಮಾತಾಡಿ. ನಿನ್ನೆ ಅದೇ ಇವಾಗ ಹೇಳ್ತಾ ಇದ್ರಲ್ಲ, ಇದು ನಮ್ಮ ಪುಷ್ಪಾಂಜಲಿ ಮೇಡಮ್ ಅವ್ರು ಹೇಳ್ತಾ ಇದ್ರಿ, ನೀವೇ ಹೇಳ್ತಾ ಇದ್ರಿ ಇವಾಗ. ನಾನೇನ್ ಅನ್ಕೊಂಡು ಅದ್ ನಡೀತಾ ಇದೆ. ನಾನೇನ್ ಅನ್ಕೊಂಡು ವಾಣಿ ಮೇಡಮ್ ಮಾತಾಡಿದ್ರು ಅದ್ರ ಬಗ್ಗೆ, ಕವಿತೆ ಬಗ್ಗೆ ಅಂತೇಳಿ. ನಿನ್ನೆ ಹಿಂಗೆ ಸುಮ್ನೆ ತರಕಾರಿ ತಗೊಳಕ್ ಹೋಗಿದ್ದೆ. ಸಾಮಾನ್ಯವಾಗಿ ಸಂಜೆ ಹೋಗ್ತೀನಿ, ನಿನ್ನೆ ಮಧ್ಯಾಹ್ನ ಹೋಗಿದ್ದೆ. ಅಲ್ಲಿ ಒಂದು ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಮಹತಾರ್ ಬಾಬಾಜಿ ಅವ್ರದ್ದು ಫೋಟೋ ಇಟ್ಟಿದ್ರು. ನನ್ಗೆ ಕ್ಯೂರಿಯಾಸಿಟಿ ಬಂತು. ನಾನು ಹೇಳಿದೆ, ಸರ್ ನೀವು ಧ್ಯಾನ ಮಾಡ್ತೀರಾ ಅಂತ. ಹೌದು ಮೇಡಮ್ ನಾನು ಮಾಡ್ತೀನಿ. ಯಾವ್ದು ಅಂದೆ. ನಾನು ಪತ್ರಿಜಿದ್ ಮಾಡ್ತೀನಿ ಅಂದ್ರು. ಸರ್ ಪತ್ರಿಜಿ ಅವರ ಸರ್ ತುಂಬಾ ಸಂತೋಷ ಆಯ್ತು. ನಾವು ಪತ್ರಿಜಿ ಅವ್ರ ಗ್ರೂಪ್ ಅಲ್ಲೇ ಮಹತಾರ್ ಫೌಂಡೇಶನ್ ಅಂತಿದೆ, ಮಹತಾರ್ ಟಿವಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡ್ಕೊಂಡು ಅವರು ಹೇಳ್ತಾ ಇದ್ರು, ಸರ್ ನೀವು ಧ್ಯಾನ ಮಾಡ್ತೀರಾ ಅಂದ್ರೆ ನಾನು ಯೂಶಲ್ ಆಗಿ 1 ಗಂಟೆ ಮಾಡ್ತೀನಿ, ಬಟ್ ಡೈಲಿ ಮಾಡಕ್ ಆಗಲ್ಲ ಮೇಡಮ್. ಚಕ್ರ ಧ್ಯಾನ ಅಂತೂ ಮಾಡ್ತೀನಿ, ತುಂಬಾ ಬಾಡಿ ತುಂಬಾ ಬಿಸಿ ಬಂದ್ಬಿಡುತ್ತೆ ಅಂತೆಲ್ಲ. ಹಿಂಗೆ ಸುಮಾರು 1 ಗಂಟೆ ಕಳೆದಿದ್ದೇ ಗೊತ್ತಾಗಿಲ್ಲ ನಮ್ಗೆ. ಆಮೇಲೆ ಅವ್ರಿಗೆ ಮಹತಾರ್ ಟಿವಿದು ನಮ್ದು ಏನು ಬರುತ್ತಲ್ಲ ಝೂಮ್ ಲಿಂಕ್, ಅದನ್ನ ಕಳಿಸ್ದೆ. ಸಂತೋಷ್ ಅಂತ ಹೇಳಿ, ನಾನು ಜಾಯ್ನ್ ಆಗ್ತೀನಿ ಮೇಡಮ್ ಅಂತ ಹೇಳಿದ್ದಾರೆ. ಮೋಸ್ಟ್ಲಿ ಇವತ್ತು ಜಾಯ್ನ್ ಆಗಿಲ್ಲ. ಯಾಕಂದ್ರೆ ಬೆಳಗ್ಗೆ ಹೇಳಿದೆ ನಾನು 4:45 ಶುರುವಾಗುತ್ತೆ, ನೀವು 5 ಗಂಟೆಗೆ ಬೇಕಾದ್ರೆ ಜಾಯ್ನ್ ಆಗ್ಬೋದು ಅಂತ. ನೋಡಿ, ಎಲ್ಲಿ ನಾವು ಏನು ಅನ್ಕೊಂಡು ಹೋಗ್ತೀವೋ ಯಾರಾದ್ರೂ ಒಬ್ಬೊಬ್ರು ಸಿಗ್ತಾ ಇರ್ತಾರೆ ನಮ್ಗೆ. ಅದು ಈ ಒಂದು ಧ್ಯಾನದ ಬಗ್ಗೆ ಅಥವಾ ಈ ಒಂದು ಮಹತಾರ್ ಟಿವಿದು ಒಂದು ಫೌಂಡೇಶನ್ ಆಕ್ಟಿವಿಟೀಸ್ ನಾವು ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ಬೋದು ಅಂದ್ರೆ, ಏನೋ ಒಂದ್ ಕಣ್ಣು ಕಾಣಿಸ್ದಾಗ, ಏನೋ ಅವ್ರು ನೋಡಿದಾಗ, ಯಾಕೆ ಮೈಗೆ ಹುಷಾರಿಲ್ವಾ, ಯಾಕೆ ಹಿಂಗಿದ್ದೀರಾ, ಈ ತರ ಅವ್ರನ್ನ ಕೇಳ್ತಾ ಈ ಒಂದು ಫೀಲ್ಡ್ಗೆ ಎಳ್ಕೊಂಡ್ ಬರೋದಕ್ಕೆ ತುಂಬಾ ಸಹಾಯ ಮಾಡ್ತಾ ಇದೆ. ಸೊ ಈಗ ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಈಗ ವಾಣಿ ಮೇಡಮ್ ಅವ್ರ ಕವಿತೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅಶ್ವಿನಿ ಅವ್ರು ಹೇಳಿದ್ದು. ಮತ್ತೆ ವಾಣಿ ಮೇಡಮ್ ಇವಾಗೆಲ್ಲ ಮಾತಾಡ್ತಾ ಆಮೇಲೆ ಪುಷ್ಪಾಂಜಲಿ ಮೇಡಮ್ ಅವರು ಹೇಳ್ತಾ ಇದ್ರು, ಏನು ಈ ತರ ನಮ್ಗೆ ಗ್ರೂಪ್ ಸಿಕ್ಕಿದ್ ತುಂಬಾ ಸಂತೋಷ ಅಂತೇಳಿ. ಈ ಒಂದ್ ಸಂದರ್ಭದಲ್ಲಿ ಇದನ್ನ ಹೇಳ್ಬೇಕು ಅನ್ನಿಸ್ತೇ ಹೇಳ್ದೆ. ಥ್ಯಾಂಕ್ ಯು. ಖಂಡಿತ ಮೇಡಮ್, ಧನ್ಯವಾದಗಳು. ನಮ್ಗೆ ನಮ್ಮ ಮನಸ್ಸಿನಲ್ಲಿ ಬಂದಿದ್ದನ್ನ ಹೇಳೋದು ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಕಸ್ಮಾತ್ ಅದನ್ನೇನಾದ್ರೂ ದಯವಿಟ್ಟು ಮಾಸ್ಟರ್ಸ್ ಮ್ಯೂಟ್ ಮಾಡ್ಕೊಳ್ಳಿ, ಶಬ್ದ ಕೇಳಿಸ್ತಾ ಇದೆ. ಅಕಸ್ಮಾತ್ ಏನಾದ್ರೂ ಹೇಳ್ಕೊಳ್ಳಿಲ್ಲ ಅಂತಂದ್ರೆ ಅದೊಂದು ಕಾಯಿಲೆ ಅಂತಾನೆ ಹೇಳ್ಬೋದು. ಏನೋ ಹೇಳಿಲ್ವಲ್ಲ ಅಂತ ನಮ್ಮ ಮನಸ್ಸಿನಲ್ಲಿ ಕಾಡ್ತಾ ಇದೆ. ದಯವಿಟ್ಟು ನಾನು ಇಷ್ಟೆಲ್ಲಾ ಮಾತಾಡೋದಕ್ಕೆ ನನಗೆ ಅಷ್ಟು ಅರ್ಹತೆ ಇಲ್ವೇನೋ, ಆದ್ರೂ ಕೂಡ ಹೇಳಲೇಬೇಕು. ಯಾಕೆಂದ್ರೆ ಈ ಸ್ಥಾನದಲ್ಲಿ ನಮ್ಗೆ ಗುರೂಜಿ ಸ್ಥಾನ ಕೊಟ್ಟಿರೋದ್ರಿಂದ ಕೆಲವೊಂದೆಲ್ಲ ನಾನು ಹೇಳ್ಬೇಕಾಗುತ್ತೆ. ಹಾಗಾಗಿ ಯಾರು ಅನ್ಯತೆ ಭಾವಿಸಬಾರ್ದು, ಅನ್ಯತಾ ಕೂಡ ಭಾವಿಸಲ್ಲ. ಯಾಕೆಂದ್ರೆ ನಾವೆಲ್ಲರೂ ಅಕ್ಸೆಪ್ಟೆನ್ಸ್ ಇದೀವಿ. ಹಾಗಾಗಿ ಮಾಸ್ಟರ್ ಲಕ್ಷ್ಮೀಕಾಂತಮ್ಮ ಮೇಡಮ್ ತುಂಬಾ ವರ್ಷಗಳಿಂದ ಅಗ್ನಿಹೋತ್ರ ಮಾಡಿರ್ಲಿಲ್ಲ ಅಂತ ಹೇಳ್ತಾ ಇದ್ರು, ಮನಸ್ಸು ಕೊಟ್ಟಿರ್ಲಿಲ್ಲ. ರಾಯಚೂರಿನಲ್ಲಿ ಬಂದಾಗ ಅಲ್ಲಿ ಅಗ್ನಿಹೋತ್ರ ಸಾಮೂಹಿಕವಾಗಿ ಅಲ್ಲಿ ತೋರಿಸಿದಾಗ ಮುಖಾಮುಖಿ ನೋಡಿದ್ರು. ಅವತ್ತಿನಿಂದ ಅವರು ಮಾಡ್ಬೇಕು ಅಂತ ಮನಸ್ಸು ಬಂದು ಅಗ್ನಿಹೋತ್ರ ಕಿಟ್ ತಂದ್ಬಿಟ್ಟು ಅವರು ಕೂಡ ಶುರು ಮಾಡಿದ್ದಾರೆ. ಎಷ್ಟು ಬದಲಾವಣೆ ಇವೆ, ಇಷ್ಟೇ ಬದಲಾವಣೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಸಮಯ ಆಗ್ತಾ ಇದೆ ಮಾಸ್ಟರ್ಸ್. ಸಣ್ಣಗೌಡ್ರು ಸರ್ ಹ್ಯಾಂಡ್ ರೈಸ್ ಮಾಡಿದ್ರು. ಓಕೆ ಮಾಸ್ಟರ್ಸ್, ಕಾರ್ಯಕ್ರಮನ ಸಂಪನ್ನಗೊಳಿಸೋಣ. ಇವತ್ತಿನ ಜ್ಞಾನವನ್ನು ಕೊಟ್ಟಂತಹ ನಮ್ಮ ವಾಣಿ ಮೇಡಮ್ಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ. ಪ್ರತಿದಿನ ಧ್ಯಾನ ಯೋಗವನ್ನು ತಿಳಿಸ್ಕೊಡ್ತಾ ಇರುವಂತಹ ನಮ್ಮೆಲ್ಲರ ರಂಗನಾಥ್ ಗುರುಗಳು ಹಾಗೂ ನಾಗರಾಜ್ ಗುರುಜಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇಲ್ಲಿಯವರೆಗೂ ಝೂಮ್ ಸೆಷನ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಹಾಗೂ ಯೂಟ್ಯೂಬ್ ಚಾನೆಲ್ ನಲ್ಲಿ ವೀಕ್ಷಿಸುತ್ತಿರುವ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು. ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಲೋಕ ಸಮಸ್ತ ಸುಖಿನೋ ಭವಂತು. ಧನ್ಯವಾದಗಳು ಆಲ್ ಮಾಸ್ಟರ್ಸ್.